ಹಲೋ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. So, am I audible? Can we start? Yes, sir. ಆಡಿಬಲ್ ಸರ್. Yes. Yeah. ಖಂಡಿತ. Good evening, everybody. Welcome to our Wednesday evening weekly webinar. The title we given is Natural Farming, the Way Ahead. So, in this series, we are discussing various aspects, the fundamentals, the building blocks of how do we prepare and manage our respective farms with the guidelines or principles of natural farming. As in the couple of weeks, we understood some of the basics, how the chemical free farming or natural farming can be planned and practiced, and we also trying to understand as we learn the small differences and very important differences between the organic farming and the natural farming. So today I wish to explain more about the irrigation system. Many of you have already given me this feedback that you want to know more about our irrigation system. Basically, when we start planning our irrigation system for our plants, for crops, there are certain prerequisites and there are certain guidelines to be followed. So I am managing both my farms, that is Nammane Tota, Parle Hobali, Aluru Taluku, Hassan District, Karnataka, and MS Farm, Banavati, Sasalu Hobali, Dodballapura Taluk, Bangalore North District. In these two farms, I had the experience of designing the irrigation system from scratch, and I have made some changes also as we learn, move upon. And I also had the opportunity to work with many of my farming friends to help them in designing their irrigation systems. About quite a few of them we have been done. So in all these projects, I have learned a lot of small things in terms of how do we optimize the water flow on the irrigation pipeline system and the amount of water discharged on the basin of the plants, and how do we ensure moisture on our entire farmland to bring in the green manure plants and the biodiversity. ನಮಸ್ತೆ ಮಿತ್ರರೇ, ಪ್ರತಿ ಬುಧವಾರ ಸಂಜೆ 8:30ಕ್ಕೆ ನಾವು ಈ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಒಬ್ರಿಗೊಬ್ಬರು ನೇರ ಪ್ರಸಾರದಲ್ಲಿ ಸೇರ್ತಾ ಇದ್ದೀವಿ. ಈ ಗೂಗಲ್ ಮೀಟ್ ಕಾರ್ಯಕ್ರಮದ ನಮ್ಮ ಸರಣಿಯ ಹೆಸರು ನಾನು ಕೊಟ್ಟಿರೋದು ನೈಸರ್ಗಿಕ ಕೃಷಿ ನಮ್ಮ ಮುಂದಿನ ದಾರಿ, ನ್ಯಾಚುರಲ್ ಫಾರ್ಮಿಂಗ್ ದ ವೇ ಹೈಡ್. ಮಿತ್ರರೇ, ನಾವು ರಾಸಾಯನಿಕ ರಹಿತ ಕೃಷಿ ಮಾಡಬೇಕು ಅಂತ ಒಂದು ಆಲೋಚನೆ ಮಾಡಿಕೊಂಡು ಅಥವಾ ಒಂದು ದೃಢ ನಿರ್ಧಾರ ಮಾಡಿಕೊಂಡು ಕೃಷಿಗೆ ಇಳಿತೀವಿ. ಆ ರಾಸಾಯನಿಕ ರಹಿತ ಕೃಷಿನಲ್ಲಿ ವಿವಿಧ ಆಯಾಮಗಳಿರುತ್ತೆ. ಅದರಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಮಿತ್ರರಿಗೆ ನಾನು ಸಲಹೆ ಮಾಡೋದು ನೈಸರ್ಗಿಕ ಕೃಷಿ. ಈ ನೈಸರ್ಗಿಕ ಕೃಷಿ ಅಂದರೆ ಏನು, ಇದರಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು, ಯಾವ ರೀತಿ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಮತ್ತು ಈ ನೈಸರ್ಗಿಕ ಕೃಷಿಗೂ ಮತ್ತು ಇತರ ರಾಸಾಯನಿಕ ರಹಿತ ಕೃಷಿ ವಿಭಾಗಗಳಾದಂತಹ ಸಾವಯವ ಕೃಷಿ ಅಥವಾ ಬೇರೆ ಕೃಷಿಗಳಿಗೂ ಕೆಲವು ಸಣ್ಣ ಸಣ್ಣ ವ್ಯತ್ಯಾಸಗಳು ಬರುತ್ತೆ. ನಾವು ಅದು ಮತ್ತು ಮುಖ್ಯವಾಗೂ ಇರುತ್ತೆ. ಆ ವ್ಯತ್ಯಾಸಗಳನ್ನು ಗಮನಿಸ್ಕೊಂಡು ನಾವು ನೈಸರ್ಗಿಕ ಕೃಷಿನಲ್ಲಿ ಮುಂದುವರಿತೀವಿ. ಸೊ ಈಗಾಗಲೇ ನಮ್ಮ ನೈಸರ್ಗಿಕ ಕೃಷಿಯ ಹಾದಿ ಸಾಕಷ್ಟು ವಿಷಯಗಳನ್ನು ನಾವು ಈ ಕಳೆದ ವೆಬಿನಾರ್ಗಳಲ್ಲಿ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ಎಲ್ಲ ವೈಯಕ್ತಿಕವಾಗಿ ನನ್ನ ಜೊತೆ ಜೋಡಿಸ್ಕೊಂಡಿದ್ದೀರಾ. ವಾಟ್ಸಪ್ನಲ್ಲೂ ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡ್ತೀವಿ. ವಿವರ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ವಿವರ ಇನ್ಫೋ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಜೊತೆಯಾಗಿರ್ತೀವಿ. ಕೆಲವು ಎಪಿಸೋಡ್ಗಳನ್ನು ನೀವು ನೋಡ್ತಾ ಇರ್ತೀರಾ. ಮತ್ತು ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ತೋಟದಲ್ಲಾಗತಕ್ಕಂಥ ಘಟನೆಗಳನ್ನು ನನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಾಕಷ್ಟು ಜನ ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಈ ದಿನದ ಒಂದು ವಿಷಯ ನೀರಾವರಿ ವ್ಯವಸ್ಥೆ. ಸೊ ನಮ್ಮ ಕೃಷಿ ಭೂಮಿಗೆ ಯಾವ ರೀತಿ ನೀರಾವರಿ ವ್ಯವಸ್ಥೆ ಅಳವಡಿಸ್ಕೋಬೇಕು, ಅದರಲ್ಲಿ ನಾವು ಯಾವ ವಿಷಯಗಳಿಗೆ ಗಮನ ಕೊಡಬೇಕು ಅನ್ನೋದನ್ನು ನೋಡೋಣ. ಈ ವಾರದಲ್ಲಿ ನಾನು ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲೂರು ರಸ್ತೆಯಲ್ಲಿರ್ತಕ್ಕಂಥ ನಮ್ಮನೆ ತೋಟದಲ್ಲಿ ನಾನು ಮಾಡಿಕೊಂಡಂಥ ನೀರಾವರಿ ವ್ಯವಸ್ಥೆ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾ ಬರ್ತೀನಿ. ಮುಂದಿನ ಇನ್ನೊಂದಿನ ಸಂಚಿಕೆಯಲ್ಲಿ ನಮ್ಮ MS ಫಾರಂ ಬನವತಿ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಉತ್ತರ ಜಿಲ್ಲೆ
ಇಲ್ಲಿದ್ದನ್ನು ನಾನು ನಿಮಗೆ ಇದೇ ರೀತಿ ಒಂದು ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ನಮ್ಮ ನೀರಾವರಿ ವ್ಯವಸ್ಥೆ ಅದರ ಬಗ್ಗೆ ಆಲ್ರೆಡಿ ನಾನು ವಿವರ ಇನ್ಫೋ ಯೂಟ್ಯೂಬ್ ವಾಹಿನಿಯಲ್ಲಿ ಸಾಕಷ್ಟು ವಿಷಯಗಳಿಂದ ಚರ್ಚೆ ಮಾಡಿದ್ದೀನಿ. ಮತ್ತು ಕೆಲವು ನನ್ನ ಕೃಷಿಕ ಮಿತ್ರರು ನನ್ನ 2 ತೋಟಕ್ಕೆ ಭೇಟಿ ಕೊಟ್ಟಿದ್ದೀರ, ಅಲ್ಲೂ ನೀವು ಗಮನಿಸಿದ್ದೀರಾ. ಆದರೂ ಇದರ ಬಗ್ಗೆ ಮತ್ತೆ ಸ್ವಲ್ಪ ಮತ್ತೊಮ್ಮೆ ಯಾಕೆ ನಾನು ಆ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಮತ್ತು ಅದರಿಂದ ಮಾಡೋದ್ರಿಂದ ನನಗೇನು ಅನುಕೂಲ ಆಗಿದೆ ಅದರ ಒಂದು ಬೆನಿಫಿಟ್ಸ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದನ್ನು ನೋಡ್ತಾ ಹೋಗೋಣ. ಇದು ನಮ್ಮ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲ್ಲೂರು ರಸ್ತೆಯಲ್ಲಿರ್ತಕ್ಕಂಥ ನಮ್ಮನೆ ತೋಟ ಎನ್ನುವ ಕೃಷಿ ಭೂಮಿ. ಇದು ಸುಮಾರು 6 ಎಕರೆ ಕೃಷಿ ವಿಸ್ತೀರ್ಣ ಪ್ರದೇಶ. ಇದನ್ನು ನಾನು 2015ರಲ್ಲಿ ಖರೀದಿ ಮಾಡಿದೆ. ಕಳೆದ 10 ವರ್ಷದಿಂದ ನನ್ನ ಕೃಷಿ ಚಟುವಟಿಕೆಯಲ್ಲಿ ನಡೀತಾ ಇದೆ. ಪ್ರಾರಂಭದಲ್ಲಿ ನಾನು ಗೋ ಆಧಾರಿತ ಸಾವಯವ ಕೃಷಿ ಮಾಡಿದೆ ಕೆಲವು 3-4 ವರ್ಷಗಳು. ನಂತರ ನನಗಾದಂಥ ಕೆಲವು ಅನುಭವಗಳಿಂದ ನಾನು ಅದನ್ನು ನಿಲ್ಲಿಸಬೇಕಾಗಿ ಬಂತು. ಈಗ 2023ರಿಂದ ಕಳೆದ ಒಂದು ವರ್ಷದಿಂದ ನಾನು ಗೋರಹಿತ ನೈಸರ್ಗಿಕ ಕೃಷಿ, ಅನಿಮಲ್ ಫ್ರೀ ನ್ಯಾಚುರಲ್ ಫಾರ್ಮಿಂಗ್, ಈ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದು ನನ್ನ ಕೃಷಿ ಭೂಮಿ ಹಾಸನದಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿದೆ. ನನ್ನ ಕೃಷಿ ಭೂಮಿಯ ದಕ್ಷಿಣದಲ್ಲಿ ಒಂದು ಭಾರತೀಯ ರೈಲ್ವೆ, ಇಂಡಿಯನ್ ರೈಲ್ವೇಸ್ ಹಾಸನ ಮಂಗಳೂರು ಬ್ರಾಡ್ಗೇಜ್ ರೈಲ್ವೆ ಲೈನ್ ಹೋಗುತ್ತೆ. ಅದು ನನ್ನ ದಕ್ಷಿಣ ಭಾಗದಲ್ಲಿ ಪೂರ್ತಿ ಇದೆ. ಅಲ್ಲಿ ಲೆವೆಲ್ ಕ್ರಾಸಿಗೆ ಒಂದು ಗೇಟು ಮಾಡಿದ್ದಾರೆ. ಆ ರೈಲ್ವೆ ಗೇಟ್ ದಾಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಅಲ್ಲಿ ನನ್ನ ತೋಟದ ಎಂಟ್ರೆನ್ಸ್ ಇರುತ್ತೆ. ಈ ನನ್ನ ತೋಟವನ್ನು ಅಲ್ಲಿ ನಮ್ಮ ಸ್ಥಳೀಯರು ರೈಲ್ವೆ ಗೇಟ್ ತೆಂಗಿನ ತೋಟ ಅಂತ ಕರೀತಾರೆ. ಈಗ ಅದನ್ನ ಇಂಜಿನಿಯರ್ಸ್ ತೋಟ ಅಂತಲೂ ಕರೀತಾರೆ, ಯಾಕೆಂದರೆ ನಾನೊಬ್ಬ ಇಂಜಿನಿಯರ್ ಅಂತ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಇದು ರೈಲ್ವೆ ಗೇಟಿಂದ ನಾವು ಹಿಂಗೆ ಬರ್ತೀವಿ. ಅಲ್ಲಿ ಬಂದು ನನ್ನ ತೋಟದ ಎಂಟ್ರೆನ್ಸ್ ಇಲ್ಲಿ ಒಳಗಡೆ ಬರ್ತೀನಿ. ಸೊ ನನ್ನ ತೋಟದ ಮೇಯ್ನ್ ಗೇಟು ಪೂರ್ವಕ್ಕೆ ತೆಗೆದುಕೊಂಡು, ಇದನ್ನು ಸಂಪೂರ್ಣ ಪೂರ್ವಕ್ಕೆ ಈ PWD ರಸ್ತೆ ಇದೆ. ದಕ್ಷಿಣಕ್ಕೆ ಭಾರತೀಯ ರೈಲ್ವೆ, ಇಂಡಿಯನ್ ರೈಲ್ವೇಸ್ ಅವ್ರದ್ದು ಬ್ರಾಡ್ಗೇಜ್ ಹಾಸನ ಮಂಗಳೂರು ರೈಲ್ವೆ ಲೈನ್ ಹೋಗುತ್ತೆ. ಉತ್ತರದಲ್ಲಿ ಶಂಕುತೀರ್ಥ ಅಂತ ಒಂದು ಸಣ್ಣ ಹೇಮಾವತಿ ನದಿ ಉಪನದಿ ಹರಿಯುತ್ತೆ. ಇದು ನನ್ನ ಉತ್ತರದ ಭಾಗದಲ್ಲಿದೆ. ಮತ್ತು ಪಶ್ಚಿಮಕ್ಕೆ ನನಗೊಬ್ಬರು ಮಿತ್ರರಿದ್ದಾರೆ. ಅವರು ಕೃಷಿಕ ಜಾಸ್ತಿ ಆ್ಯಕ್ಟಿವಿಟಿ ಇಲ್ಲ ಅವರದ್ದು. ಅಲ್ಲಿ ಸ್ವಲ್ಪ ಜಾಗ ಇದೆ, ಕೃಷಿ ಭೂಮಿ ಇದೆ. ನನ್ನ ಭೂಮಿ ದಕ್ಷಿಣದಿಂದ ಉತ್ತರಕ್ಕೆ ಈ ರೀತಿ ಇಳಿಜಾರಾಗಿದೆ. ಮತ್ತು ಈಶಾನ್ಯದ ಭಾಗದಲ್ಲಿ ನನಗೆ ಈ ತೆರೆದ ಬಾವಿ ಇದೆ ಮತ್ತು ಒಂದು ಕೊಳವೆ ಬಾವಿ ಇದೆ. ನಾನು ಈ ರೀತಿ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀನಿ. ನನ್ನ ಮೇಯ್ನ್ ಗೇಟಿನ ಒಳಗಡೆ ಬಂದ ತಕ್ಷಣ ನನ್ನ ಮನೆ ಇದೆ, ತೋಟದ ಮನೆ, ನಮ್ಮ ಮನೆ ಅಂತ ಮನೆ ಹೆಸರು, ಅದಕ್ಕಾಗಿ ಇದು ನಮ್ಮನೆ ತೋಟ ಅಂತೀನಿ. ಸೊ ಇಲ್ಲಿ ನನ್ನ ರಸ್ತೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದೀನಿ, ಇಂಟರ್ನಲ್ ರೋಡ್ಸ್ ಅಂತ. ಈ ರಸ್ತೆಗಳಲ್ಲಿ ಒಂದು ನಾರ್ತ್ ಸೌತ್ ರೋಡು ಇದೆ, ಉತ್ತರ ದಕ್ಷಿಣ ರಸ್ತೆ ಮತ್ತು ಪೂರ್ವ ಪಶ್ಚಿಮ ರಸ್ತೆ. ಈ ರಸ್ತೆಗಳಿರೋದ್ರಿಂದ ನನ್ನ ತೋಟದ ವಿವಿಧ ವಿಭಾಗಗಳನ್ನು ನಾನು ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ. ನೀವಿಲ್ಲಿ ಗಮನಿಸ್ಬೋದು, ಈ ಜಾಗನ ನಾನು ಎ ಸೆಕ್ಷನ್ ಅಂತೀನಿ. ಎ ಸೆಕ್ಷನಿನ ಮೊದಲನೇ ಭಾಗ ದಕ್ಷಿಣದ ಭಾಗ, ಮತ್ತು ಇದು ಉತ್ತರ ಅಂತ ಆಗಬೇಕು, ನಾರ್ತ್ ಅಂತ ಆಗಬೇಕು, ಉತ್ತರದ ಭಾಗ. ಮತ್ತು ಇದು ನನ್ನ ಬಿ ಸೆಕ್ಷನ್ನಲ್ಲಿ ಮತ್ತೆ ನಾನು 4 ಭಾಗ ಮಾಡ್ಕೊಂಡಿದ್ದೀನಿ, B1 to B4. ಹಾಗೆ ಸಿ ಸೆಕ್ಷನಲ್ಲಿ C1 to C4. ಈ ರಸ್ತೆಗಳ ನಿರ್ಮಾಣ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಯಾವುದೇ ಬ್ಲಾಕಿಗೆ ಹೋಗಬೇಕಾದ್ರೆ, ನನ್ನ ಪದಾರ್ಥಗಳನ್ನು ತೊಗೊಂಡು ಹೋಗಬೇಕಾದ್ರೆ ಅಥವಾ ಮೂಮೆಂಟ್ಸ್ ಮಾಡಬೇಕಾದ್ರೆ ನಾನು ಇನ್ನೊಂದು ಬ್ಲಾಕ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ಈ ರಸ್ತೆಗಳು ನನ್ನನ್ನು ನೇರವಾಗಿ ಪ್ರತಿ ಬ್ಲಾಕ್ಗೆ ಹೀಗೆ ಕರ್ಕೊಂಡು ಹೋಗುತ್ತೆ. ನೋಡಿ ಈ ಥರ. ಇದು ಒಂದು ವಿನ್ಯಾಸ ನಾನೇ ಮಾಡಿಕೊಂಡಿದ್ದು. ಸುಮಾರು ಒಂದು 850 ರನ್ನಿಂಗ್ ಫೀಟ್ ಉದ್ದದ ರಸ್ತೆಯನ್ನು ನಾನು ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಇದು ಸರ್ವಋತು ರಸ್ತೆ. ನನಗೆ ಮಳೆಗಾಲದಲ್ಲಿ ಸಮೇತ ನಾನಲ್ಲಿ ಓಡಾಡ್ಬೋದು. ನಾನು ಎಳನೀರು ಕುಯ್ಯತಕ್ಕಂಥ ಗಾಡಿಗಳು ಬಂದು ಅದು ತುಂಬ್ಕೊಂಡು ಹೋಗುತ್ತೆ, ಎಲ್ಲಿ ಬೇಕಾದ್ರೂ ಓಡಾಡುತ್ತೆ. ಇದೆಲ್ಲ ನಾನು ಪ್ರಾರಂಭದಲ್ಲೇ ಮಾಡ್ಕೊಂಡು ಬಿಟ್ಟರೆ 2016-17ರಲ್ಲಿ ನನ್ನ ತೋಟದ ಮನೆ, ಈ ಸರ್ವಋತು ಒಳ ರಸ್ತೆಗಳು ಮತ್ತು ಬದುಗಳು ಮತ್ತು ಈ ಬ್ಲಾಕ್ಗಳು ಇದೆಲ್ಲವನ್ನೂ ಸೃಷ್ಟಿ ಮಾಡ್ಕೊಂಡಿದ್ದೀನಿ. Dear friends, this is the logical view of Nammane Tota, and this is located 22 km from Hassan. So there is a railway line, Hassan Bangalore broad-gauge railway line, which goes all along the southern side of my farm. And the eastern side, the PWD road goes, and we enter to our farm gate. This is our farm gate. We enter through the PWD road, and there is a railway level cross gate. Hence, this farm is also called as Railway Gate Coconut Garden. Now, after I purchased this land, local people call this as Engineers Coconut Garden, because they know me, I am an engineer. Now as we enter into our farm, so this is our farmhouse. This house was renovated by myself in 2015, and adjacent to this farmhouse, now this internal road goes. Friends, I created these roads in the initial days itself, that is 2015 and 2016. There is an internal road which goes like this all along the east-west, and there is a perpendicular north-south roads also. I build roads like this. And our farm is sloping towards north to south. It slopes like this. Hence you can see lot of bunds I have created on east-west. Repeat, when the slope is north-south, we need to create bunds against the slope, they are east-west.
By creating these bunds and making these internal roads, what I have done is we have made this kind of sections and blocks. I have 3 sections, north to south. This is my A section, which is further divided into A1 south and A1 north. Read this as north. And then the B section, which is further divided into block B1 to B4. Then there is a C section, which is C1 to C4. Like that, I have made sections. The roads has been designed and built in such a way that I can go to any blocks without overlapping on any other block. So these roads connects me directly to any blocks like this. So these are all the designs I have done in 2015-16 and been implemented. So now on the eastern side we have PW road, and on the southern side there is Indian Railway line, and on the northern side I have a river flowing, and this is small river tributary to called river Shankutirtha, and this river is a tributary to river Hemavati, which will join this river Hemavati in Goruru reservoir. This Hemavati in turn joins Kaveri in Krishnarajasagara, and then it goes to Tamil Nadu. So this is the Kaveri basin. This whole area is a Kaveri basin, and this river Shankutirtha flows on the northeast corner of my farm, and a system is designed. There is an open well here. This open well receives the water from the surface flow, that is the river Shankutirtha, through gravity. So almost 10 to 11 months in a year I get surface flow water diverted to my open well, and this water gets collected, and using this horizontal submersible pump I will pump this water to all the blocks. And I also have a tube well, so I am using this tube well mainly to take the water to my farmhouse, and on demand I will also use this for my farm irrigation. I will explain this in detail in later. So this is the logical view. This is approximately 6 acres of land, about 220 yielding coconut trees. As on yesterday, that is May 2024, I have only coconut trees as a monocrop, but last year 24 I started doing intercropping, and some of these blocks B3, B4, C2, C3, this A2, I have planted areca nut and cocoa and banana as intercrops. Obviously my companion plants and the green manure plants all along the bunds. So this is a quick overview of Nammane Tota. So now let us look at the irrigation part of this Nammane Tota, what we have done. So as I already said, there is an open well, so which receives the water from the river Shankutirtha through gravity, and we pump this water through, this is called horizontal submersible pump, 5 HP from a company called Texmo, and this pump will pump this water all along this to my farm. Similarly, okay, I have another tube well, so which is close to the PW road, and this tube well generally I will use this is again a 5 HP vertical submersible pump from Texmo again. So this motor I will mainly use to take the water to my farmhouse, and I hardly use this tube well water to my farm, and I use it only during dry days. So in a year, approximately 10 to 11 months I get surface flow from river Shankutirtha to my open well, so I don't have to depend on the tube well. But when this river goes dry and my open well doesn't receive the water, that time I'll fall back to my tube well. There is a control valve. On demand I will open this control valve such that the tube well water also goes through the irrigation system. So there are 2 types of water sources. One is the vertical submersible pump, which is 5 HP at a depth of about 120 feet, and there is an horizontal submersible pump which is also a 5 HP, which will deliver directly through the main system to my irrigation system. So these 2 water sources, that is the tube well and the open well receiving water from the surface flow, these 2 water sources being used alternatively to my this one. To power this motor, again I have 2 types of power supply. This is the grid power supply. This is called SESCOM power supply in Hassan. So this actually is there since 1991, I was told, but it is unstable. I don't get power supply or the voltages when I need it. So I use this when it is available, but hardly I use this grid power. I have got my own redundancy in power. This is a diesel generator power, which is a 10 HP Kirloskar air-cooled engine connected with an 8 kilowatt alternator. This 8 kilowatt alternator generates 3-phase power, and this 8 kilowatt alternator can take some comfortably 5 horsepower motor, either horizontal submersible in my open well or vertical submersible in my tube well. So I have 2 sources, that is the grid power as well as the diesel generator power,
Then I have two pumps, water pumps, one the horizontal pump and the vertical pumps, and both will be used to irrigate my farm based on the situation. So I have made my own integration system, how I choose between the two. So those things is already recorded on Vivara Info. ಸೊ ದಿಸ್ ವಾಟ್ ಇದೆ ಫ್ರೆಂಡ್ಸ್. ಇಲ್ಲಿ ನಮ್ಮನೆ ತೋಟದಲ್ಲಿ ನೀವು ಗಮನಿಸ್ಬೋದು, ನನಗೆ ಎರಡು ಥರದ ನೀರಿನ ಮೂಲ ಇದೆ. ಒಂದು ಕೊಳವೆ ಬಾವಿ, ಇದರಲ್ಲಿ 120 ಅಡಿ ಆಳದಲ್ಲಿ ನನ್ನ ಮೋಟ್ರ್ ಇದೆ, 5 HP ವರ್ಟಿಕಲ್ ಸಬ್ಮರ್ಸಿಬಲ್ಲು. ಇನ್ನೊಂದು ತೆರೆದ ಬಾವಿ, ಇದರಲ್ಲಿ 30 ಅಡಿಯಿಂದ ನೀರಿದೆ, ಅದು ನದಿ ಶಂಕುತೀರ್ಥದಿಂದ ಬರುತ್ತೆ. ಇದಕ್ಕೆ ನಾನು ಹಾರಿಜಾಂಟಲ್ ಸಬ್ಮರ್ಸಿಬಲ್ ಅಂತ ಹಾಕ್ಕೊಂಡಿದ್ದೀನಿ. ಈ ಎರಡು ಪಂಪನ್ನು ನಾನು ಯೂಸ್ ಮಾಡ್ತೀನಿ, ವಾಟರ್ ಪಂಪ್ನ. ಅದಕ್ಕೆ ಪವರ್ ಮಾಡಲಿಕ್ಕೆ ನನಗೆ ಎರಡು ಥರ ಪವರ್ ಇದೆ. ಒಂದು ಬೆಸ್ಕಾಮ್ ಪವರ್, ಸೆಸ್ಕಾಮ್ ಅಂತೀವಿ ಅಲ್ಲಿ ಮೈಸೂರು, ಅದು ಗ್ರಿಡ್ ಪವರ್ ಇದೆ, 3 ಫೇಸ್ ಬರುತ್ತೆ. ಮತ್ತು ನನ್ನದೇ ಆದಂಥ ಒಂದು ಡೀಸೆಲ್ ಜನರೇಟ್ರ್ ಇದೆ. ಈ ಡೀಸೆಲ್ ಜನರೇಟ್ರು ಇದು 10 HP ಡೀಸೆಲ್ ಮೋಟ್ರ್ ಇದೆ, ಕಿರ್ಲೋಸ್ಕರ್ ಏರ್ ಕೂಲ್ಡ್ ಇಂಜಿನ್ನು. ಅದಕ್ಕೆ ಒಂದು 8 kW ಆಲ್ಟರ್ನೇಟರ್ ಕನೆಕ್ಟ್ ಮಾಡಿದ್ದೀನಿ. ಈ 8 kW ಆಲ್ಟರ್ನೇಟರಲ್ಲಿ ಏನು 3 ಫೇಸ್ ವಿದ್ಯುತ್ ಜನರೇಟ್ ಆಗುತ್ತೆ, ಇದರಿಂದ ನಾನು ನನ್ನ ಬಾವಿ ಮೋಟ್ರು ಮತ್ತು ಬೋರ್ವೆಲ್ ಮೋಟ್ರನ್ನ ಯೂಸ್ ಮಾಡ್ತೀನಿ. ಬಾವಿ ಮೋಟ್ರನ್ನ ಜನರಲಿ ನಾನು ಮನೆ ಬಳಕೆಗೆ ಮಾತ್ರ ನೀರಿಗೆ ಉಪಯೋಗಿಸ್ಕೊತೀನಿ, ಇದು ಸಬ್ಮರ್ಸಿಬಲ್ ಇದು ಬೋರ್ವೆಲ್ನ. ಬೇಕಾದಾಗ ಮಾತ್ರ ಈ ವಾಲ್ ಮುಖಾಂತರ ತೋಟಕ್ಕೂ ಬಿಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ನನಗೆ ವರ್ಷದ 10 ರಿಂದ 11 ತಿಂಗಳು ನನಗೆ ಈ ಶಂಕುತೀರ್ಥ ನದಿ ನೀರೇ ನನ್ನ ಬಾವಿಗೆ ಬರೋದ್ರಿಂದ ಈ ನೀರನ್ನೇ ನಾನು ತೋಟಕ್ಕೆ ಪಂಪ್ ಮಾಡ್ಕೊತೀನಿ. ಸೊ ಆದಷ್ಟು ನಾನು ಹರಿಯೋ ನೀರನ್ನೇ ತೋಟಕ್ಕೆ ವಿತರಣೆ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇದರ ಅರ್ಥ ಏನಪ್ಪ ಅಂದರೆ, ನನಗೆ ಎರಡು ಥರದ ನೀರಿನ ಮೂಲ ಇದೆ. ಒಂದು ಬಾವಿ ನೀರು ಮತ್ತು ತೆರೆದ ಬಾವಿ ನೀರು ಮತ್ತು ಕೊಳವೆ ಬಾವಿ ನೀರು. ನನಗೆ ಎರಡು ಥರದ ಶಕ್ತಿಯ ಮೂಲ ಇದೆ. ಒಂದು ಗ್ರಿಡ್ ಪವರು ಅಥವಾ KEB ಪವರು, ಮತ್ತು ಇನ್ನೊಂದು ನನ್ನದೇ ಆದಂಥ ಪವರ್ ಜನರೇಟರು. ಎರಡು ಶಕ್ತಿ ಮೂಲ ಇದೆ. ನನಗೆ ಎರಡು ಮೋಟರ್ಗಳಿದೆ, ಒಂದು ಬೋರ್ವೆಲ್ ಮೋಟರು ಮತ್ತು ತೆರೆದ ಬಾವಿ ಮೋಟರು. ಈ ಎರಡೂ ಶಕ್ತಿ ಮೂಲದಿಂದ ಈ ಎರಡೂ ಮೋಟರ್ಗಳನ್ನು ಈ ಎರಡೂ ನೀರಿನ ಮೂಲದಿಂದ ಒನ್ ಅಟ್ ಎ ಟೈಮ್ ಅದು ಕಾಂಬಿನೇಷನ್ನಲ್ಲಿ ನಾನು ಯೂಸ್ ಮಾಡ್ತೀನಿ. ಇದ್ರ ಬಗ್ಗೆ ಡೀಟೇಲಾಗಿ ವಿವರ ಇನ್ಫೋ ವಾಹಿನಿ ಕನ್ನಡ ಮತ್ತು ಇಂಗ್ಲೀಷ್ ಚಾನಲಲ್ಲಿ ಹೇಳಿದ್ದೀನಿ. ಸೊ ನನ್ನ ತೋಟಕ್ಕೆ ಬಂದವರು ಇದನ್ನು ಗಮನಿಸಿದ್ದೀರಾ. ಸೊ ಇದನ್ನು ನೆಕ್ಸ್ಟು ನಾವು ಏನು ಮಾಡ್ತೀವಿ ಅಂದರೆ, ಈ ನನ್ನ ಪೈಪ್ಲೈನ್ ಸಿಸ್ಟಮ್ ಶುರುವಾಗುತ್ತೆ. ಫಸ್ಟು ನಾನು 2 ಇಂಚಿನ ಪೈಪ್ಲೈನು, ಅಂದರೆ ಅದನ್ನು ನಾನು ಮೇನ್ ಲೈನ್ ಅಂತ ಯೂಸ್ ಮಾಡ್ಕೋತೀನಿ. ಅದು ಫೋರ್ಕ್ ಆಗುತ್ತೆ. ಒಂದು ನನ್ನ ಬೋರ್ವೆಲ್ಲಿಂದ 1/4 ಇಂಚ್ ಪೈಪ್ಲೈನಲ್ಲಿ ಮನೆಗೆ ನೀರು ಹೋಗುತ್ತೆ. 2 ಇಂಚ್ ಪೈಪ್ಲೈನಲ್ಲಿ ಅಂಡರ್ಗ್ರೌಂಡ್ ಲೈನಲ್ಲಿ ತೋಟಕ್ಕೆ ಬರುತ್ತೆ. ಓಪನ್ ವೆಲ್ಲಿಂದನೂ ನನ್ನ 2 ಇಂಚಿನ ಪೈಪ್ಲೈನಲ್ಲಿ ತೋಟಕ್ಕೆ ಬರುತ್ತೆ. ಈ ರೀತಿ ಇಟ್ಕೊಂಡಿದ್ದೀನಿ. Friends, the pipeline which connects my tube well to my farmhouse is 1.25 inch or 40 mm PVC underground pipeline, and the pipeline which connects the open well to the farm, that is again underground pipeline with 63 mm or a 2 inch PVC underground line for farm irrigation, and the connectivity between the borewell and the open well is also through 63 mm PVC with an option wall control for on-demand connectivity. This is how the forking of PVC line or the pipeline is started at the beginning stage itself. So it is the initial division, we call it as. So now let us look at the design part. So how we have done. I will focus only on the farm irrigation part. The domestic part I think it is simple. So what we have done is, on this open well I have started my main line, okay, which is 63 mm 2 inch PVC pipe underground. So this PVC pipeline, main line, runs all along from the northeast corner down towards the south and terminates almost behind my farmhouse, and covers the section A in the diagram and section B, and it also forks like this and goes towards section C. So all this single main line connects section A, section B and section C with a 63 mm or a 2 inch PVC line with a wall control for every forking. Now for example, this may be forking towards section A, or this may be forking towards section B. Further this can extend to section C. In all these sections we have a wall control. So this wall control will tell me which section is opened for that day's irrigation. So this is the main line, which is 2 inch PVC pipeline underground. Then to this main line at 90 degrees I have drawn what is called sublines. These sublines also are 40 mm diameter, that is 1.25 inch, and they also taken underground. When I say underground, it is just above the ground, about couple of inches. I don't make any trenches and take them deep, because I wanted to fix my control wall on the surface itself to avoid use of multiple elbows or bends, which I have explained in the Vivara Info channel YouTube videos. So this subline forks from the main line and the subline will fork it at 90 degrees. Immediately I have a wall control. So this wall control will decide whether the subline water flow should happen or not.
Then as the subline goes and terminates itself at a given distance, at a specific distances we are done tapping again. These tappings are called feeder lines, FL. For feeder lines also I have used 40 mm PVC pipe. So this is a 40 mm PVC pipe which is my subline, which is forking into feeder lines. The feeder lines also are 40 mm PVC pipe or 1.25 inches. So these feeder lines also terminates here. So you can see termination. This is main line termination, this is feeder line termination, and this is subline termination. And when the feeder line originates from the subline, again it takes a 90-degree connectivity with a valve control here. So this valve will determine that the subline, the feeder line will get the water or not. That means there may be n number of winklers here, 2, 3, 5 maximum. These winklers water flow will be controlled by this PVC ball valve. So here I have shown one ball valve, but practically I will be installing two. One ball valve controlling the southern side fork, the other ball valve controlling the northern side fork. That means I have granular control of PVC ball valves to decide at least to the 2 to 3 winklers. I can say which of these 2 3 winklers should be controlled. Such a granular control has been done by designing like this, by incorporating PVC ball valves. So this feeder line, as I said, is 40 mm dia, and at a specific distance, that is every 24 feet, I have taken a reducer T and used 25 mm, that is 3/4 inch vertical height stand, which is of 1 meter height or 3.1 feet, and to that I have fixed this winkler. So these winklers are being placed at approximately 24 feet apart, and the feeder lines are also placed at approximately 24 feet apart. This 24 feet I have arrived at 24 feet interspaces or interdistances I have arrived at considering various factors such as the amount of water, the horsepower of my motor, the diameter of the pipeline, that is the main line and the subline, and the force I can expect from this, the voltage available on my source, and the number of winklers on a given feeder line. There are so many factors. Obviously there is no need of, I have not used any elbows for valve controls. With all this, I have decided to, I will plan this number of winklers to be on. So this is how the design goes. Points to remember: main line is 63 mm, 2 inch dia, 90 degree to it at a specific level. We have the subline forked with a termination. The subline is 40 mm dia with a control valve when it forks from the main line. This subline get further forked at every 24 feet approximate distances. Both are perpendicular to the main subline. This feeder line comes. Every feeder line connects to the subline at 90 degree with a valve control. And this feeder line will carry winklers. These winklers are placed at approximately 24 feet apart, and this winkler stand is of 25 mm or 3/4 inch, and the winkler is also 3/4 inch. This is how the design is taken care. And the key factor here is nowhere you can see water looping. See, the water comes here and it takes this path and takes any one of the allowed path and then discharges through the field. So there is no looping of water. So that what I mean is, there are some design I have seen where the subline goes like this, the main line goes like this, the subline also comes parallel to the main line, and we draw these drip laterals. That means water will be taking a U-turn and keep coming rotating like this. There is a main line, above that is a subline. They take it parallelly. That is not an efficient design. So the efficient design is to create the 90 degree interface every time when the line changes. That is from main line to the subline and subline to the feeder line. So this is one of the important key factor we can see. And second thing, obviously what you know, as you already know, I don't use any elbows or a bends to set up my walls. My walls are always at the earth surface level. My pipeline is also at the earth surface level. I don't, even though I mentioned UG, you just read this underground as couple of inches from the surface. ಮಿತ್ರರೇ, ಇದು ನನ್ನ ನೀರಾವರಿ ನಿರ್ಮಾಣದ ವಿನ್ಯಾಸ. ಆಲ್ರೆಡಿ ನಾನು ನಿಮಗೆ ತಿಳಿಸ್ದಂಗೆ ನನ್ನ ಒಂದು ತೆರೆದ ಬಾವಿಯಲ್ಲಿರ್ತಕ್ಕಂಥ ಈ ಹಾರಿಜಾಂಟಲ್ ಸಬ್ಮರ್ಸಿಬಲ್ ಪಂಪು, ಇದರಿಂದ ನಾನು 2 ಇಂಚು ಅಂದರೆ 63 mm PVC ಪೈಪ್ನ ತಗೊಂಡು ಬಂದಿದ್ದೀನಿ. ಇದು ನನ್ನ ಈಶಾನ್ಯ ಭಾಗದಿಂದ ಹೊರಟು ಇಲ್ಲಿ ನನ್ನ ದಕ್ಷಿಣದ ತುದಿವರೆಗೂ ಬರುತ್ತೆ, ಮತ್ತು ಇದು ಪಶ್ಚಿಮದ ಕಡೆಗೆ ಈ ರೀತಿ ಹೋಗಿ
ಇದು ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಮೂರೂ ಸೆಕ್ಷನ್ಗೆ ನನ್ನ ಮೇನ್ ಲೈನ್ ಬಂದಿದೆ. ಸೊ ಈ ಮೇನ್ ಲೈನ್ ಇಲ್ಲಿ ಎಲ್ಲ ಟರ್ಮಿನೇಟ್ ಮಾಡಿದ್ದೀನಿ. ಈ ಮೇನ್ ಲೈನಿಂದ ನಾನು ಎಲ್ಲೆಲ್ಲಿ ಬೇಕೋ ನನ್ನ ಬ್ಲಾಕ್ಸ್ಗಳು ಬರುತ್ತಲ್ಲ B1, B2, B3, B4 ಆ ಬ್ಲಾಕ್ಸ್ಗಳಲ್ಲಿ ನಾನು ಈ ಸಬ್ಲೈನ್ನ ಒರಿಜಿನೇಟ್ ಮಾಡ್ಕೊಂಡಿದ್ದೀವಿ. ಈ ಸಬ್ಲೈನ್ ಬಂದು ಮೇನ್ ಲೈನ್ಗೆ 90 ಡಿಗ್ರಿನಲ್ಲಿರುತ್ತೆ. ಇದು ಫೋರ್ಕ್ ಆಗುತ್ತೆ. ಇದು ರೆಡ್ಯೂಸರ್ ಟಿ ಅಂತ ಹಾಕಿರ್ತೀನಿ, 63 to 40 ರೆಡ್ಯೂಸರ್ ಟಿ. ಅಲ್ಲಿ ಒಂದು 40 mm ವಾಲ್ವ್ ಇರುತ್ತೆ. ಅಲ್ಲಿಂದ ಮುಂದಕ್ಕೆ ನಂದು 1.25 ಇಂಚಿಂದು ಪೈಪ್ ಬಂದು ಇಲ್ಲಿ ಟರ್ಮಿನೇಟ್ ಆಗಿರುತ್ತೆ. ಇದನ್ನು ನಾನು ಸಬ್ಲೈನ್ ಅಂತೀನಿ. ಸಬ್ಲೈನು ಮತ್ತು ಮೇನ್ ಲೈನು 90 ಡಿಗ್ರಿ ಕನೆಕ್ಟ್ ಆಗಿರುತ್ತೆ ಮತ್ತು ವಾಲ್ ಕಂಟ್ರೋಲ್ ಇರುತ್ತೆ. ನಂತರ ಈ ಸಬ್ಲೈನ್ಗೆ ಸುಮಾರು 24 ಅಡಿ ಅಂತರದಲ್ಲಿ ಫೀಡರ್ ಲೈನ್ ಅಂತ ಮಾಡ್ಕೊಂಡಿದ್ದೀನಿ. ಈ ಫೀಡರ್ ಲೈನು ಸಹ 1.25 ಇಂಚು 40 mm PVC ಪೈಪ್ ಆಗಿರುತ್ತೆ. ಈ ಫೀಡರ್ ಲೈನ್ನ ಡಿಸ್ಟೆನ್ಸು ಒಂದು ಫೀಡರ್ ಲೈನ್ ಇನ್ನೊಂದು ಫೀಡರ್ ಲೈನ್ಗೂ 24 ಅಡಿ ಇರುತ್ತೆ. ಮತ್ತು ಈ ಫೀಡರ್ ಲೈನನ್ನು ನಾನು ಆ ಒಂದು ಆ ಬ್ಲಾಕ್ನ ಬದುವಿನವರೆಗೂ ತಗೊಂಡೋಗಿ ಟರ್ಮಿನೇಟ್ ಮಾಡಿರ್ತೀನಿ. ಅಲ್ಲಿ ನಾನು ಪ್ರತಿ 24 ಅಡಿಗೆ ಒಂದೊಂದು ವಿಂಕ್ಲರ್ಗಳನ್ನು ಮಾರ್ಕ್ ಮಾಡಿರ್ತೀವಿ. ಇಲ್ಲಿ 1.25 ಇಂಚಿಂದು ರೆಗ್ಯುಲರ್ ಟಿ ಹಾಕ್ಕೊಂಡು ರೆಡ್ಯೂಸರ್ ಟಿ ಹಾಕಿರ್ತೀನಿ. ಇಲ್ಲಿ ನಾನು 3/4 ಇಂಚ್ಗೆ ಒಂದು ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. ಈ ಸ್ಟ್ಯಾಂಡಿನ ಹೈಟು 1 ಮೀಟರು 3.1 ಫೀಟ್ ಹೈಟಲ್ಲಿ ನಾನು ಸ್ಟ್ಯಾಂಡ್ ಮಾಡಿಕೊಂಡು ಆ ಸ್ಟ್ಯಾಂಡಿನ ಮೇಲ್ತುದಿನಲ್ಲಿ ಒಂದು FTA ಹಾಕಿ ವಿಂಕ್ಲರ್ನ ಫಿಕ್ಸ್ ಮಾಡ್ತೀವಿ. ನೀವಿಲ್ಲಿ ಗಮನಿಸಬೇಕಾಗಿದ್ದು ಒಂದು ಫೀಡರ್ ಲೈನ್ಗೂ ಇನ್ನೊಂದು ಫೀಡರ್ ಲೈನ್ಗೂ 24 ಅಡಿ ಅಂತರ ಅಪ್ರಾಕ್ಸಿಮೇಟ್ಲಿ, ಒಂದು ವಿಂಕ್ಲರ್ಗೂ ಇನ್ನೊಂದು ವಿಂಕ್ಲರ್ಗೂ 24 ಅಡಿ ಅಂತರ ಅಪ್ರಾಕ್ಸಿಮೇಟ್ಲಿ. ಹಾಗಾದರೆ ಈ 24 ಅಡಿ ಹೇಗೆ ಬಂತು ಅಂತಂದರೆ ನೋಡಿ, ಈ ವಿಂಕ್ಲರ್ ಸ್ಪೆಸಿಫಿಕೇಶನ್ ನೀವು ನೋಡಿದಾಗ 12 ಫೀಟ್ ರೇಡಿಯಸ್, 12 ಅಡಿ ವೃತ್ತಾಕಾರವಾಗಿ ನೀರು ಚೆಲ್ಲುತ್ತೆ ಅಂತ ಅವ್ರು ಬರೆದಿರ್ತಾರೆ ಕಂಪ್ನಿಯವರು. ಸೊ 12 ಅಡಿಯಿಂದ 24 ಅಡಿ ಆಗಬೇಕಲ್ವಾ? ಅವ್ರು 15 ಅಡಿ ತನಕ ಅಂತ ಬರೆದಿರ್ತಾರೆ, ನಾನು 12 ಅಡಿಗೆ ತೊಗೊಂಡಿದ್ದೀನಿ. ಮತ್ತು ಇದು 24 ಅಡಿ ಯಾಕೆ ಈ 2 ಲೈನ್ ಮಧ್ಯೆ ಅಂತರ ಅನ್ನೋದನ್ನು ಡಿಸೈಡ್ ಮಾಡೋದು ಸಹ ತುಂಬ ಕೆಲವು ವಿಷಯಗಳಿರುತ್ತೆ. ಒಂದು, ನನ್ನ ಮೋಟರಿನ ಹಾರ್ಸ್ ಪವರು, ಇದು ನಾನು ಆಲ್ರೆಡಿ ಹೇಳ್ದಂಗೆ 5 HP, ಮತ್ತು ನನ್ನ ನೀರಿನ ಮೂಲ, ಇದು ನನ್ನ ತೆರೆದ ಬಾವಿ 30 ಅಡಿ ಆಳದಲ್ಲಿರ್ತಕ್ಕಂಥ ನೀರು, ಮತ್ತು ನನ್ನ ಮೇನ್ ಲೈನು ಮತ್ತು ಸಬ್ಲೈನಿನ ಅಳವಡಿಕೆ. ನೋಡಿ, ನನ್ನ ಮೇನ್ ಲೈನ್ ಮತ್ತು ಸಬ್ಲೈನಲ್ಲಿ ಆದಷ್ಟು ನಾನು ಎಲ್ಬೋಗಳನ್ನು, ಬೆಂಡ್ಗಳನ್ನು 90 ಡಿಗ್ರಿ 90 ಡಿಗ್ರಿ ತಿರುಗುವಿಕೆಯನ್ನು ಕಂಟ್ರೋಲ್ ಮಾಡಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ವಾಲ್ ಹಾಕ್ಬಿಡ್ಬೇಕೋ ಅಲ್ಲೆಲ್ಲ ನಾನು ನೆಲದ ಮಟ್ಟದಲ್ಲೇ ಹಾಕ್ಕೊಂಬಂದಿರ್ತೀನಿ. ಅದಕ್ಕೆ ಅನಾವಶ್ಯಕವಾಗಿ ಎಲ್ಬೋಗಳನ್ನು ಅಥವಾ ಬೆಂಡ್ಗಳನ್ನು ಯೂಸ್ ಮಾಡಿಲ್ಲ. ಇದನ್ನು ನೀವು ವಿವರ ಇನ್ಫೋ ಯೂಟ್ಯೂಬ್ನ ವಿಡಿಯೋಗಳಲ್ಲೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಈ ಒಂದು ಲಾಜಿಕ್ಕಲ್ಲಿ ನಾನು ಈ ನಮ್ಮ ನೀರಿನ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಗಮನಿಸ್ಬೋದು. ನೀವು ನೆನ್ಪಿಟ್ಕೋಬೇಕಾಗಿರೋದು 2 ಇಂಚಿಂದು ಮೇನ್ ಲೈನು, 1.25 ಇಂಚಿಂದು ಸಬ್ ಲೈನು, 1.25 ಇಂಚು ಫೀಡರ್ ಲೈನು, ಫೀಡರ್ ಲೈನಲ್ಲಿ 24 ಅಡಿಗೆ ವಿಂಕ್ಲರ್ಗಳು, ಮತ್ತು ಒಂದು ಫೀಡರ್ ಲೈನ್ ಇನ್ನೊಂದು ಫೀಡರ್ ಲೈನ್ಗೂ 24 ಅಡಿ ಅಂತರ. ಇದು ನನ್ನ ಒಂದು ಡಿಸೈನ್ ಆಸ್ಪೆಕ್ಟ್ ಅಂತ ಗಮನಿಸ್ಬೋದು. ನಾನು ಇವಾಗ ಏನು ಹೇಳಿದ್ದೀನೋ ಅದನ್ನು ಎಲ್ಲ ಇಲ್ಲಿ ಟೆಕ್ಸ್ಟಲ್ಲಿ ಬರೆದಿದೆ. ಸೊ ನಿಮಗೆಲ್ರಿಗೂ ಈ PPT ಫೈಲ್ PDF ಫಾರ್ಮೆಟಲ್ಲಿ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ ಕಳಿಸಿದ್ದೀನಿ. ಮೋಸ್ಟ್ಲಿ ನಾನು ಪ್ರತಿ ಸೆಂಟೆನ್ಸ್ನ ಇಲ್ಲಿ ಓದೋಕ್ಕೆ ಹೋಗಲ್ಲ, ಸಮಯ ಉಳಿಸ್ಕೊಳ್ಳೋಣ ಮುಂದಿನ ಡಿಸ್ಕಷನ್ಗೆ. ಏನಾರು ಅನುಮಾನ ಇದ್ದರೆ ಗುರ್ತಾಕೊಳ್ಳಿ. 9:20ಕ್ಕೆ ಕ್ಲೋಸ್ ಮಾಡ್ತೀನಿ, ಆವಾಗ ಪ್ರಶ್ನೆಗಳನ್ನು ತಗೊಳ್ಳೋಣ. ಈ ರೀತಿ ನಾನು ಮೇನ್ ಲೈನು, ಸಬ್ ಲೈನು, ಫೀಡರ್ ಲೈನ್ ಅಂತ ಕೊಟ್ಕೊಂಡಿದ್ದೀನಿ. ನೋಡಿ, ಈ ವಿವರಣೆಗಳನ್ನು ಇಲ್ಲಿದೆ. Friends, this is the description what I explained on the logical slide and the logical diagram in the previous slide, where I descriptively explained what is main line, what is subline, and what is feeder line, and how they interconnect each other, and what is the angle, 90 degrees, and what is the height of my Winkler stand, and what is the Winkler dia. Everything has been documented in these slides. So this is my Winkler system, which is 3/4 inch dia, and it covers a radius of 12 feet, or between two Winkler approximately 24 feet. So this is the design and the specifications of the PVC materials and the delivery Winkler system which I have used in Nammane Tota. This entire system was designed by myself and being installed with help of my colleagues who come from the MS Forum to Nammane Tota. This we completed in the February 2024, before I do my planting of areca, cocoa and banana in May 2024. So let us get into some more details. So these are all the highlights which I have already explained. So basically I have reduced the elbow. That is one of the key things. Now let us look at the bill of material, the quantities. Sorry. So
The A section will have 2 blocks as I explained in the first slide, the logical view. So I have southern block and the south block towards the farmhouse and the north block towards the borewell or the open well. So to cater to these 2 blocks, so I have drawn the main line from the open well and I have created junctions. So major junctions like this are created, and this is the approximate distances in feet of this main line from the open well to various junctions. This is a junction to connect the A section, this is the junction to connect the B section, this is the junctions to connect the C section, and each section will have n number of blocks. So this table summarizes what is the total distance of my 63 mm, that is 2-inch PVC line, which is 910 feet, and how many ball valves I have used. These are all mainly 63 mm ball valves, or the 63 to 40 mm, 63 mm ball valves. Similarly, this is a summary of sublines, which is 40 mm, which fork from the main line. For A section, I have 2 sublines, one for the south and one for the north, and this is the distance. This is the ball valve controls the flow. Again, for the B section, for these 2 blocks there is one subline, and another 2 blocks there is another subline, and similarly for C section there are 2 sublines. Totally I have 6 sublines, which is used with 40 mm PVC pipe. Sorry. The total distance of this is 760 running feet, and 12 numbers of ball valves are used, which are reduced from 2-inch main line to 1.25-inch subline. This is the summary of each of the specification. This is my feeder lines, which are originated from the subline at 90 degrees and hosting the n number of winklers. So again, for the south block, south section and the north section, north blocks of A section, so this many running feet of feeder lines are used, and this many ball valve controls are used. Similarly for the B section and also for the C section. So summary is about 3,500 running feet of feeder line, which is 40 mm dia PVC being used. About 55 numbers of ball valve controls are used. I have used more number of ball valve controls because, as I already said, every set of 2 or 3 winklers in a given fork of a feeder line will have a ball valve control. This gives me granular control of winkler management. So this is the winklers, distribution of winklers. So on A section, on the southern block there are 3 sub blocks, on the northern block there are 3 sub blocks, like that at the B section and even a given block. So how many feeder lines have been drawn to cover and how many winklers have been used. You can see here on each section so many winklers have been used, and totally I have used 192 winklers to cover my 6 acres of farm. Almost every part of my farm except the roads and the bunds are not covered with this winkler broadcasting range, but otherwise. Sorry. ಮಿತ್ರರೇ, ಇದು ನನ್ನ ಮುಖ್ಯ ಲೈನ್, ಮೈನ್ ಲೈನ್ ಡಿವಿಷನ್ ತೋರಿಸ್ತಾ ಇದೆ. ಯಾವ್ಯಾವ ಸೆಕ್ಷನ್ಗೆ ನಾನು ಮೈನ್ ಲೈನ್ ಹೆಂಗೆ ತೊಗೊಂಬಂದಿದ್ದೀನಿ ಅಂತ. ಸುಮಾರು 910 ಅಡಿ 2 ಇಂಚಿನ PVC ಪೈಪ್ ಹಾಕ್ಬಿಟ್ಟು ಮೈನ್ ಲೈನ್ ಮಾಡ್ಕೊಂಡಿದ್ದೀನಿ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ 8 ಬಾಲ್ ವಾಲ್ ಯೂಸ್ ಮಾಡಿದ್ದೀನಿ. ಸಿಮಿಲರ್ಲಿ ನಂದು ಸಬ್ಲೈನ್ಗಳು ಮೈನ್ ಸೆಕ್ಷನ್ನಿಂದ ಮೈನ್ ಲೈನಿಂದ ಸೆಕ್ಷನ್ಗಳಿಗೆ ಸಬ್ಲೈನ್ಗಳು ಹೋಗ್ತಾ ಇದೆ. 6 ಸಬ್ಲೈನ್ ಸೆಕ್ಷನ್ಗಳು ಬಂದಿದೆ. ಅದರದ್ದು ಟೋಟಲು ನಾನು 1.25 ಇಂಚಿಂದು 760 ಅಡಿ ಪೈಪ್ ಅಪ್ರಾಕ್ಸಿಮೇಟ್ಲಿ ಯೂಸ್ ಮಾಡಿದ್ದೀನಿ. ಇಲ್ಲಿ 12 ಬಾಲ್ ವಾಲ್ಗಳಿದೆ. ಇದು ಮೈನ್ ಲೈನಿಂದ ಸಬ್ಲೈನ್ಗೆ ಇಂಟರ್ಫೇಸ್ ಆಗುತ್ತಲ್ಲ, ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಬಾಲ್ ವಾಲ್ಗಳು ಇವು 40 mm 1.25 ಇಂಚಿನ ಬಾಲ್ ವಾಲ್ ಯೂಸ್ ಮಾಡಿದ್ದೀನಿ. ಇದು ನನ್ನ ಫೀಡರ್ ಲೈನ್ಸ್ ಅಂತ. ಇದು ಸಬ್ಲೈನಿಂದ ಫೋರ್ಕ್ ಆಗುತ್ತೆ. ಇದ್ರ ಮೇಲೆ ನನ್ನ ವಿಂಕ್ಲರ್ಗಳು ಕೂತ್ಕೊಳ್ಳುತ್ತೆ. ಇದು ಪ್ರತಿ ಸೆಕ್ಷನ್ನಲ್ಲೂ ಇಷ್ಟಿಷ್ಟು ಫೀಡರ್ ಲೈನ್ಗಳು ಹಾಕ್ಕೊಂಡು ಬಂದಿದ್ದೀನಿ. ಅದಕ್ಕೆ ಟೋಟಲ್ 3500 ಅಡಿ ಫೀಡರ್ ಲೈನ್ ಇದೆ, ಯೂಸ್ ಮಾಡಿದ್ದೀನಿ. ಇದು 40 mm ಯೂಸ್ ಮಾಡಿದ್ದೀನಿ. ಮತ್ತು ಅದರಲ್ಲಿ 55 ಬಾಲ್ ವಾಲ್ಗಳಿದೆ. ತುಂಬ ವಾಲ್ಗಳನ್ನು ನಾನು ಯೂಸ್ ಮಾಡಿದ್ದೀನಿ. ನಾನು ಆಲ್ರೆಡಿ ಹೇಳಿದಂಗೆ ಒಂದು ಫೀಡರ್ ಲೈನು ಉತ್ತರಕ್ಕೆ ಅಥವಾ ದಕ್ಷಿಣಕ್ಕೆ ಫೋರ್ಕ್ ಆದಾಗ ಅಲ್ಲಿ 3 ವಿಂಕ್ಲರ್ ಬಂದರೂ ಅದಕ್ಕೊಂದು ಬಾಲ್ ವಾಲ್ ಇಟ್ಟಿದ್ದೀನಿ. ಅಂದರೆ ಆ ಪ್ರತಿ ಒಂದು ಸೆಕ್ಷನ್ನು ಒಂದೊಂದು ವಿಂಕ್ಲರ್ ಲೆವೆಲ್ಲು ನಾನು ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ದೀನಿ. ಇದಕ್ಕೆ ಕಾರಣ ಏನಂದರೆ ನನಗೆ ಅಲ್ಲಿ ಯಾರು ರೆಸಿಡೆಂಟ್ ಲೇಬರ್ ಇರೋಲ್ಲ, ನಾನೇ ಹೋಗಿ ಇದನ್ನ ಆಪ್ರೇಟ್ ಮಾಡಬೇಕು. ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಅಟ್ಲೀಸ್ಟ್ ಅದನ್ನು 3 ವಾಲ್ನ ಬ್ಲಾಕ್ ಮಾಡಿ, ಆ 3 ವಿಂಕ್ಲರ್ನ ಕ್ಲೋಸ್ ಮಾಡಿ ಉಳಿದಿದ್ದನ್ನು ನಾನು ಆಪ್ರೇಟ್ ಮಾಡ್ಕೋತಾ ಇರ್ತೀನಿ. ಆಮೇಲೆ ಅದನ್ನು ಫಿಕ್ಸ್ ಮಾಡ್ಕೋತೀನಿ. ಈ ಒಂದು ಮ್ಯಾನೇಜ್ಮೆಂಟ್ ಫ್ಲೆಕ್ಸಿಬಿಲಿಟಿಗೋಸ್ಕರ ಇದನ್ನು ನಂಬರ್ ಆಫ್ ಬಾಲ್ ವಾಲ್ಸ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತು ಇದು ವಿಂಕ್ಲರ್ಸು. ಸೊ ಎ ಸೆಕ್ಷನ್ನಲ್ಲಿ ಎಷ್ಟು ವಿಂಕ್ಲರ್ಗಳಿದೆ, ಬಿ ಸೆಕ್ಷನ್ನಲ್ಲಿ ಎಷ್ಟು ವಿಂಕ್ಲರ್ಗಳಿದೆ, ಸಿ ಸೆಕ್ಷನ್ ಎಷ್ಟು ವಿಂಕ್ಲರ್ಗಳಿದೆ ಗಮನಿಸ್ಬೋದು.
ಪ್ರತಿ ಬ್ಲಾಕಿನ ಡೈಮೆನ್ಷನ್ ಮೇಲೆ 24 ಅಡಿ 24 ಅಡಿ ಅಂತರದಲ್ಲಿ ಈ ವಿಂಕ್ಲರ್ಗಳ ಜೋಡಣೆ ಆಗಿದೆ. ಮುಖ್ಯವಾಗಿ ನನ್ನ ಇಂಟರ್ನಲ್ ರೋಡ್ಸು ಮತ್ತು ಅಗಲವಾದ ಬದುಗಳನ್ನು ಬಿಟ್ಟು ಉಳಿದ ಎಲ್ಲ ಭಾಗದಲ್ಲೂ ಈಗ ನೀರಿನ ಸಿಂಪಡಣೆ ಆಗ್ತಾ ಇದೆ. ನಾನು ನನ್ನ ಕೃಷಿ ಭೂಮಿಯ ಪ್ರತಿ ಚದರಡಿಯಲ್ಲೂ ನಾನು ವರ್ಷಪೂರ್ತಿ ತೇವಾಂಶ ಕಾಪಾಡ್ತೀನಿ. ಹಾಗಾಗಿ ನನಗೆ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಬೆಳೀಲಿಕ್ಕೆ, ಕಳೆಯಲ್ಲಿ ವೈವಿಧ್ಯತೆ ತರಲಿಕ್ಕೆ ಮತ್ತು ಸೂಕ್ಷ್ಮ ಜೀವಿಗಳಿಗೆ ಚಟುವಟಿಕೆಗೆ ನಾನು ಪ್ರತಿ ಚದರ ಅಡಿಯನ್ನು ಈ ವಿಂಕ್ಲರ್ ಸಿಸ್ಟಮಿಂದ ತೇವಾಂಶ ಕಾಪಾಡಲಿಕ್ಕೆ ನನಗೆ ಅನುಕೂಲ ಆಗಿದೆ. ಇದು ಹನಿ ನೀರಾವರಿ ಅಥವಾ ಡ್ರಿಪ್ ಸಿಸ್ಟಮಲ್ಲಿ ಇದು ಆಗ್ತಿರಲಿಲ್ಲ. Friends, another reason why I went for Winkler system instead of drip irrigation, because with this Winkler system I can cover every square feet of my production area except the except the roads and the fences, and this will help me to maintain moisture all along my production area, that is the active root zone of my coconut trees or other plants. This will help me to grow green manure crops every season. This will help me to set up the companion plants adjacent to my grid plants. This will also help me to maintain moisture, thereby there is a microbial activity throughout the year. As the microbes will be active, so my plants will be healthy, my harvest quality will improve. So this is the reason I have used for Winkler based irrigation system instead of drip lateral based irrigation system, which I already explained in Vivara Info YouTube channel videos. So friends, so what is the summary? The summary looks like this. So I have used approximately 910 feet of 63 mm 2-inch PVC pipe for main line. I have used approximately 760 running feet of 40 mm, that is 1.25-inch PVC pipeline for subline. 3,500 running feet of same diameter specification, that is 1.25-inch that 40 mm PVC pipeline for feeder line. All are undergrounded to a minimum depth, okay, not to a larger depth. Then I have the PVC pipe used for creating stand. I already said about 210 running feet being used to create the stand, and I have this is my another pipeline which takes my tube well water to my farmhouse, which is 1.25-inch, which I shown in the first slide. I have got 192 winklers being installed to cover this 6 acres of farmland, as I said, except the internal roads and the fence lines. So, and these are all the walls I used, 8 numbers of 2 inches, 12 numbers of 40 mm and 55 numbers of 40 mm for my subline. ಮಿತ್ರರೇ, ಇದು ನಾನು ಅಲ್ಲಿ ಉಪಯೋಗಿಸ್ತಕ್ಕಂಥ ಒಂದು PVC ಐಟಮ್ಗಳು ನನ್ನ ಇರಿಗೇಷನ್ ಸಿಸ್ಟಮ್ ಮಾಡ್ಕೊಳ್ಳೋಕ್ಕೆ ಕಳೆದ ಮಾರ್ಚ್ 2024ರಲ್ಲಿ ಇದು ನಾನು ಮಾಡ್ಕೊಂಡಿದ್ದು. ನೀವು ಇಲ್ಲಿ ಗಮನಿಸ್ಬೋದು, ನನ್ನ ಮೇನ್ ಲೈನ್ಗೆ 2 ಇಂಚಿನ ಪೈಪು 910 ಅಡಿ ತೊಗೊಂಡಿದ್ದೀನಿ, ಸಬ್ ಲೈನ್ಗೆ 1/4 ಇಂಚಿನ ಪೈಪು 760 ಅಡಿ ತೊಗೊಂಡಿದ್ದೀನಿ, ಮತ್ತು ಫೀಡರ್ ಲೈನ್ಗೂ ನಾನು 1/4 ಇಂಚ್ ಪೈಪು ಯೂಸ್ ಮಾಡಿದ್ದೀನಿ, ಅದು 3500 ಅಡಿಯಷ್ಟು ಹೋಗಿದೆ. ಮತ್ತು ನನ್ನ ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ 3 ಅಡಿ ಸ್ಟ್ಯಾಂಡ್ಗಳು ಮಾಡ್ಕೊಳ್ಳೋಕ್ಕೆ ಅದಕ್ಕೊಂದು 200 ಅಡಿ ತೊಗೊಂಡಿದ್ದೀನಿ, ಅದು ಒಂದು 3/4 ಇಂಚಿಂದು. ಮತ್ತು ಇನ್ನೊಂದು ಸಪ್ರೇಟ್ ಲೈನು ನನ್ನ ಮನೆಗೆ ನೀರು ತೊಗೊಳ್ಳೋಕ್ಕೆ, ತೋಟದ ಮನೆಗೆ ಬೋರ್ವೆಲ್ಲಿಂದ ಅದೊಂದು 480 ಅಡಿ 1/4 ಇಂಚಿನ ಪೈಪ್ ಹಾಕ್ಕೊಂಡಿದ್ದೀನಿ. ಇದು ಒಟ್ಟು ನಾವು 192 ವಿಂಕ್ಲರ್ ಸಿಸ್ಟಮ್ನ ಯೂಸ್ ಮಾಡ್ತಾ ಇದ್ದೀವಿ. 8 2 ಇಂಚಿನ ವಾಲ್ವು, 12 ಮತ್ತು 55 1/4 ಇಂಚಿನ ವಾಲ್ನ ಯೂಸ್ ಮಾಡಿದ್ದೀನಿ. ಇದಿಷ್ಟು ನಾನು ಅಲ್ಲಿ ಖರೀದಿ ಮಾಡಿ ಇನ್ಸ್ಟಾಲ್ ಮಾಡಿದಂತಹ PVC ಐಟಮ್ಗಳು. ಸೊ ಇದು ಲಾಸ್ಟ್ ಸ್ಲೈಡು, ಭಾಳ ಮುಖ್ಯ. ನೀವು ನನ್ನ ಕೃಷಿ ಪದ್ಧತಿ ಅಲ್ಲಿ ಹೇಗಿದೆಯಪ್ಪ ಅಂದರೆ, ಐ ಡೋಂಟ್ ಹ್ಯಾವ್ ಎ ರೆಸಿಡೆಂಟ್ ಲೇಬರ್. ಅಲ್ಲಿ ನನಗೆ ಯಾರು ತೋಟದ ಮನೆಯಲ್ಲಿ ಇದ್ದು ನನ್ನ ತೋಟ ನೋಡ್ಕೊಳ್ಳೋಂಥ ಕಾರ್ಮಿಕರು ಇಲ್ಲ, ಆಮೇಲೆ ಕೃಷಿ ಕಾರ್ಮಿಕರು ಇಲ್ಲ. ಒಂದು, ನನಗದ ಅವಶ್ಯಕತೆ ಇಲ್ಲ, ಇಟ್ ಇಸ್ ನಾಟ್ ಎಕನಾಮಿಕಲ್. ಎರಡೂ, ಅದನ್ನು ನಾನೇ ಮ್ಯಾನೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತೀನಿ. ಹಾಗಾಗಿ ನಾನು ಬೇಸಿಗೆ ಸಮಯದಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಸಮಯದಲ್ಲಿ ನಾನು ಪ್ರತಿ ವಾರ ನನ್ನ ತೋಟಕ್ಕೆ ಹೋಗಲೇಬೇಕಾಗತ್ತೆ. ಮತ್ತು ನಾನು ಈ ನೀರಿನ ವ್ಯವಸ್ಥೆಯನ್ನು ನಾನೇ ನಿರ್ಮಾಣ ಮಾಡಿಕೊಂಡು ನಾನೇ ವಾಲ್ ಕಂಟ್ರೋಲ್ ಮಾಡ್ತೀನಿ. ಫ್ರೆಂಡ್ಸ್, ಐ ಡೋಂಟ್ ಹ್ಯಾವ್ ಎ ರೆಸಿಡೆಂಟ್ ಫಾರ್ಮ್ ಲೇಬರ್ ಇನ್ ನಮ್ಮನೆ ತೋಟ. ದೇರ್ ಆರ್ 2 reasons. One is it is not economical for me to offer a resident labor. Second, I wish to learn and manage myself up to the granular level. The bigger challenge is how do I manage the irrigation during summer. In those months, that is February, March, April, in every summer months, I personally go every week, stay for 2 or 3 days, complete the irrigation and come back. So for that, this is the convenience. This is how I scheduled this one. You can see here how for each block, each section, there are blocks, and I will going to water it for approximately 30 minutes, and number of winklers will be about this much. So once I open a wall, let us say on A section,
southern side, that is A1 south. For 30 minutes, these 32 winkler will be running and they will be covering this. Like this, I have each blocks, combination of blocks and number of winklers. You can see here, average about 28 to 30 winklers can be operated in one session. That is because this is surface flow, about 30 feet open well, YHP motor powered by my diesel generator, which gives 410 volt face to face. So this is how I did it. So even if I give about 30 minutes interval between two blocks, so I totally need about 200 minutes, which is approximately about 6.5 hours. So what it requires is about 3.5 hours. What it requires about 3.5 hours at 1.5 liters per hour is approximately what is discharged. That is the diesel consumption from a diesel generator. It requires about 5 liters of diesel for one round of irrigation, and this I complete in maximum 3 to 4 hours. ಮಿತ್ರರೇ, ಈ ಕೃಷಿ ನಮ್ಮನೆ ತೋಟದ ನೀರಾವರಿ ನಾನೇ ನೋಡ್ಕೊಳ್ತೀನಿ. ನಾನು ಆಲ್ರೆಡಿ ಹೇಳ್ದಂಗೆ ಬೇಸಿಗೆ ತಿಂಗಳುಗಳಲ್ಲಿ ಅಲ್ಲಿ ಹೋಗಿರ್ತೀನಿ. ವಾರಕ್ಕೊಂದು ಸತಿ ಹೋಗಿ 2 ರಿಂದ 3 ದಿವಸ ನಾನಿದ್ದರೆ ನಾನು ಪ್ರತಿ ಬ್ಲಾಕ್ಗಳಿಗೂ ನಾನು 2 ಸತಿ ನೀರು ಬಿಡ್ಬೋದು. ಉದಾಹರಣೆ ನಾನು ಬುಧವಾರ ಬೆಳಗ್ಗೆ ಹೋಗ್ತೀನಿ, ಬುಧವಾರ ಗುರುವಾರ ಎಲ್ಲವನ್ನು ಒಂದು ರೌಂಡ್ ಕವರ್ ಮಾಡ್ಬೋದು. ನೋಡಿ, ಇಲ್ಲಿ ಕೇವಲ 4 ಗಂಟೆಯಲ್ಲಿ ನಾನು ಅಷ್ಟೊಂದು ಕವರ್ ಮಾಡ್ತೀನಿ, 6 ಗಂಟೆಯಲ್ಲಿ. ಸೊ ಅದಕ್ಕೆ ನನಗೆ 3.5 ಗಂಟೆ ಜನ್ರೇಟರ್ ರನ್ ಆಗುತ್ತೆ. ಸೊ ಅದಕ್ಕೆ ನನಗೆ 5 ಲೀಟ್ರ್ ಡೀಸೆಲ್ ಸಾಕಾಗುತ್ತೆ. ಮತ್ತು ಶುಕ್ರವಾರ ಮತ್ತೆ ಇನ್ನೊಂದು ರೌಂಡ್ ಎಲ್ಲ ತೋಟನ ಮತ್ತೆ 30 ನಿಮಿಷ ನೆನೆಸ್ಬಿಟ್ಟು ಶನಿವಾರ ಬೆಳಗ್ಗೆ ವಾಪಸ್ ಬೆಂಗಳೂರಿಗೆ ಬರ್ತೀನಿ. ಅಂದರೆ ಈ ರೀತಿ ಮಾಡ್ಕೊಂಡಿರೋದ್ರಿಂದ ನನಗೆ ಕಡಿಮೆ ಅವಧಿನಲ್ಲಿ ನಾನು 2 ಸತಿ ತೋಟ ನೆನೆಸ್ಬಿಟ್ಟು ಬರ್ತೀನಿ, ಮತ್ತು ಮುಂದಿನ ಬುಧವಾರ ಹೋಗ್ತೀನಿ. ಇದು ಬೇಸಿಗೆ ತಿಂಗಳಲ್ಲಿ ಮಾತ್ರ, ಬಾಕಿ ಅಂತ ಬೇಕಾಗಲ್ಲ. ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದು ಸಕಲೇಶ್ಪುರ ರಸ್ತೆಯಲ್ಲಿ ತೋಟ ಇಟ್ಕೊಂಡು ರೆಸಿಡೆಂಟ್ ಲೇಬರ್ನ, ಅಂದರೆ ಅಲ್ಲಿ ನನ್ನ ತೋಟದ ಮನೆಯಲ್ಲೇ ಕೂಲಿ ಕಾರ್ಮಿಕರನ್ನು ಇಟ್ಕೊಳ್ಳದಲ್ಲೇ ಬೇಸಿಗೆಯಲ್ಲಿ ಹೇಗಪ್ಪ ನೀರಾವರಿ ವ್ಯವಸ್ಥೆ ಮಾಡ್ತೀನಿ ಅಂತ ನಿಮಗೊಂದು ಪ್ರಶ್ನೆ ಅನುಮಾನ ಬಂದಿರ್ಬೋದು. ಈ ಚಾರ್ಟಲ್ಲಿ ನಾನು ತೋರಿಸ್ತೀನಿ. ಬಹಳ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು, ನಾನು 30 ನಿಮಿಷದ ಮೇಲೆ ನೀರು ಬಿಡಲ್ಲ. ತೋಟದಲ್ಲಿ ಕೃಷಿ ಭೂಮಿಯಲ್ಲಿ ತೇವಾಂಶ ಕಾಪಾಡಬೇಕು, ನೀರು ನಿಲ್ಲಿಸಬಾರ್ದು. ಹಾಗಾಗಿ ನಾನೇನು ಮಾಡ್ತೀನಿ, 30 ನಿಮಿಷ ಆದ ತಕ್ಷಣ ನಾನು ವಾಲ್ ಚೇಂಜ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇದು ಬಹಳ ಮುಖ್ಯವಾಗುತ್ತೆ. ನಾವು ಉಳುಮೆ ರಹಿತ ಕೃಷಿ, ಜೀವಂತ ಮುಚ್ಚಿಗೆ, ಹಸಿರು ಮುಚ್ಚಿಗೆ, ಆಮೇಲೆ ಒಣ ಮುಚ್ಚಿಗೆ, ಮತ್ತು ಸಂಗಾತಿ ಸಸ್ಯಗಳು ಮತ್ತು ನೆರಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಸ್ಯಗಳು ಎಲ್ಲವನ್ನೂ ನಾವು ಹಾಕಿರೋದ್ರಿಂದ ನಮ್ಮ ಕೃಷಿ ಮೇಲ್ಮಣ್ಣಿನಲ್ಲಿ ತೇವಾಂಶ ಆರುವಿಕೆ ಕಮ್ಮಿ ಇರುತ್ತೆ, ತೇವಾಂಶ ಇದ್ದೇ ಇರುತ್ತೆ. ಹಾಗಾಗಿ ಜಾಸ್ತಿ ನೀರನ್ನ ಬಿಡೋ ಅವಶ್ಯಕತೆ ಇಲ್ಲ. 25 ರಿಂದ 30 ನಿಮಿಷ ನೀವು ನೀರು ಬಿಟ್ಟರೆ ಸಾಕು. ಅದು ಮುಂದಿನ 3-4 ದಿನದವರೆಗೂ ತೇವಾಂಶ ಕಾಪಾಡುತ್ತೆ. ಮತ್ತು 4-5 ದಿವಸ ಮತ್ತೆ ಬಿಡಿ. ಯಾಕೆಂದರೆ ಅದು ನಿಮ್ಮ ಕೃಷಿ ಭೂಮಿಯ ಮಣ್ಣಿನ ಮೇಲೆ, ನೀವು ಕೊಡೋ ಮುಚ್ಚಿಗೆ ಮೇಲೆ ಅವಲಂಬಿಸಿರುತ್ತೆ. ಬಟ್ ನನ್ನ ಅನುಭವಕ್ಕೆ ಇದು ಬಂದಿದೆ. ನಾನು 25ನೇ ಇಸ್ವಿ ಈ ವರ್ಷದ ಸಂಪೂರ್ಣ ಬೇಸಿಗೆ ದಿನಗಳನ್ನು ಈ ಶೆಡ್ಯೂಲಲ್ಲೇ ಕಳೆದು ಬಂದಿದ್ದೀನಿ. ಸೊ ನನ್ನ ಗಿಡಗಳಿಗೆ ತೇವಾಂಶ ಕಾಪಾಡಲಿಕ್ಕೆ ನನಗೆ ಈ ಶೆಡ್ಯೂಲಲ್ಲಿ ಅವಕಾಶ ಆಗಿದೆ. ಫ್ರೆಂಡ್ಸ್, how I can set this less than 30 minutes or around 30 minutes schedule for each block? That may be your doubt or a question. Yes friends, I can only use 30 minutes for irrigating a given section with 32 number of winkler in this example. It is because the evaporation of the water and my soil is very minimum. A, we follow zero tilling practices. B, we focus on mulching. There are cover crops, there are green mulching, and there are dry mulching. And we also have diversity of weeds, density of plants, like my weeds, my green manure plants, my companion plants, my border timber value plants, obviously my grid plants. When you put such a vegetation everywhere and you maintain this basics of mulching, the water evaporation will be very minimum. So what you have to do, you just replace whatever has been consumed by the soil. Just irrigate for 30 minutes, that will do. So the entire summer in 2025, that is this year, March to April, May, I have managed like this. With this, I can able to complete one cycle of irrigation in about 1.5 hours or maximum 3 hours. So like this, this will optimize my diesel consumption also. You can see with this 5 liters of diesel, I can irrigate or I can maintain moisture across 6 acres of my farm. So this is very important, friends. So we need to set up irrigation system and we need to water our farm or our plants just to maintain moisture. So I have seen people operating for 6 hours, 7 hours, 4 hours. So waterlogging will keep happening everywhere. So just maintain optimum moisture with efficient irrigation system with
fixed duration or a defined duration of intervals of watering. This makes everything efficient. Your microbes will always have an optimal moisture to perform. The mulching will always provide the organic biomass for microbes to decompose and convert into absorbable nutrition to the plants. The plants, with the help of companion plant roots and their own roots, feed the microbes. Microbes in turn, they get the nutrition from the biomass and feed it back to the plants. That symbiotic happens between the plants and the microbes. All our crops, our plants will be healthy. We will get a quality harvest with less input investment. This is the summary of natural farming, and this is the only way ahead what I can see from my experiences. Friends, so with this I am concluding this session. So please, if you have any question, please do let me know, so I can take this question. 1 second, I will unmute you all. Yeah, friends. So I think you are all been unmuted now. So whoever asked a question, please, others can go mute if there is a surrounding noise around you. ಮಿತ್ರರೇ, ಈ ಒಂದು ನೀರಾವರಿ ವ್ಯವಸ್ಥೆ ನಮ್ಮನೆ ತೋಟದ ಒಂದು ವೆಬಿನಾರ್ನ ಈ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಮಾಹಿತಿಗಳನ್ನು ನಾನು ಇಲ್ಲಿ ಹೇಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಮತ್ತು ಇದನ್ನು ಡೀಟೇಲ್ ಡಾಕ್ಯುಮೆಂಟೇಷನ್ನು ನಿಮಗೆ PDF ಫೈಲಲ್ಲಿ ಮಾಡಿ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ ಕಳಿಸಿದ್ದೀನಿ. ನೀವೆಲ್ಲ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮತ್ತು ಯಾರು ಇವತ್ತು ನನ್ನ ಜೊತೆ ಜೋಡಿಸ್ಕೊಳ್ಳೋಕ್ಕಾಗಿಲ್ಲೋ ಅವರಿಗೆ ಇದು ರೆಕಾರ್ಡಿಂಗ್ ಆಗ್ತಾ ಇದೆ. ಇದು ರೆಕಾರ್ಡ್ನ ಸಹ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಲಿಂಕ್ನ ಶೇರ್ ಮಾಡ್ತೀನಿ. ಈಗ ನೀವೆಲ್ಲರೂ ಅನ್ಮ್ಯೂಟ್ ಆಗಿದ್ದೀರಾ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ನಿಮ್ಮ ಹಿಂಭಾಗದಲ್ಲಿ ಏನಾದರೂ ಶಬ್ದಗಳಿದ್ದರೆ ನೀವು ಮ್ಯೂಟ್ ಆಗಿರಿ. ನೀವು ಪ್ರಶ್ನೆ ಕೇಳುವಾಗ ಅನ್ಮ್ಯೂಟ್ ಆಗಿ ಬನ್ನಿ. ಕೇಳಿ ಸರ್, ಪ್ರಶ್ನೆಗಳನ್ನು ಕೇಳಿ. ಗುರುಗಳೇ ನಮಸ್ಕಾರ. ದಿನೇಶ್ ಅಂದ್ಬಿಟ್ಟು ಮಾತಾಡೋದು, ಗೌರಿಬಿದನೂರು ತಾಲೂಕು, ಹಳ್ಳಿ ವಿಲೇಜ್. ನಮಸ್ಕಾರ ದಿನೇಶ್, ಕೇಳಿ. ಗುರುಗಳೇ, ಈಗ ನೀವು ಹೇಳಿರೋ ಪ್ರಕಾರ ಈ ಕಂಟ್ರೋಲಿಂಗ್ ಸಿಸ್ಟಮ್ನ ನಾವು ಇದರಲ್ಲಿ ಮಾಡೋದಕ್ಕಾಗಲ್ವಾ? ಮೊಬೈಲ್ನಲ್ಲಿ ಸಿಮ್ ಹಾಕ್ಬಿಟ್ಟು ಅದೇನೋ ಸ್ಟಾರ್ಟರ್ ಥರ ಬರ್ತದಲ್ಲ, ಸ್ಟಾರ್ಟರ್ ಕಂಟ್ರೋಲ್ ಮಾಡೋಕ್ಕೆ, ಮೋಟರ್ ಆನ್ ಆಫ್ ಮಾಡೋಕ್ಕೆ, ಏನಕ್ಕೆ? ಅಲ್ಲ, ಕಂಟ್ರೋಲಿಂಗ್. ಅದೇ ಮೋಟರ್ ಆನ್ ಆಫ್ ಮಾಡೋಕ್ಕೆ, ವಾಲ್ಗಳು ಕಂಟ್ರೋಲ್ ಮಾಡೋಕ್ಕೆ. ಅದು ಇವಾಗ ಇರಿಗೇಷನ್ ಸಿಸ್ಟಮ್ ಅಂತ ಏನೋ ಮಾಡಿದಾರಲ್ವಾ? ಅಲ್ಲ, ಇವಾಗ ಎರಡೇ ಕೆಲಸ ಇರೋದು ಸರ್. ಒಂದು ಮೋಟರ್ ಆನ್ ಮಾಡಬೇಕು, ಇನ್ನೊಂದು ಹೋಗಿ ವಾಲ್ ತಿರುಗಿಸ್ಬೇಕು. ಹೌದು. ಇನ್ನೇನು ಮಾಡ್ತೀವಿ ನಾವು? ಯಾವ್ದಾದ್ರು ಪೈಪ್ ಲೈನ್ ಕಿತ್ತೋಗಿದ್ರೆ ಕಾಲರ್ ಹಾಕ್ತೀವಿ. ಇವೆರಡರಲ್ಲಿ ಯಾವುದನ್ನು ಕಂಟ್ರೋಲ್ ಮಾಡ್ತೀರಾ? ರಿಮೋಟಲ್ಲಿ ಮೋಟರ್ ಆನ್ ಆಫ್ ಕಂಟ್ರೋಲ್ ಮಾಡ್ತೀರೋ, ವಾಲ್ ಮೆಕ್ಯಾನಿಸಮ್ನ ಕಂಟ್ರೋಲ್ ಮಾಡ್ತೀರೋ? ವಾಲ್ ಮೆಕ್ಯಾನಿಸಮ್ ಕಂಟ್ರೋಲ್ ಮಾಡ್ಬೋದಾ? ಅಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಹೇಳಿ ಸರ್, ಏನು ಬೇಕು ನಿಮಗೆ? ಅಲ್ಲ, ವಾಲ್ ಕಂಟ್ರೋಲ್ ಮಾಡಂಗಿದ್ರೆ ಒಳ್ಳೇದು. ವಾಲ್ ಕಂಟ್ರೋಲ್ ಮಾಡೋದು ಡೌಟ್. ಮೋಸ್ಟ್ಲಿ ಮೋಟರ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು ಅಷ್ಟೇ. ಮೋಟರ್ ಆನ್ ಮಾಡಲಿಕ್ಕೆ ಆಟೋ ಸ್ಟಾರ್ಟರ್ ಇದೆ, ಅದೇ ಆನ್ ಆಗುತ್ತೆ. ಆಮೇಲೆ ಮೋಟರ್ ಆಫ್ ಮಾಡೋದು ನಾವು ಮರ್ತು ಬಿಟ್ಟಿದ್ದೀವಿ, ಯಾಕೆಂದರೆ ನಮಗೆ ಬೆಸ್ಕಾಂ ಕರೆಂಟ್ ಫ್ರೀ. ನೀರು ಎಷ್ಟು ಹೋದ್ರೂ ಕೇಳೋರಿಲ್ಲ. ಗಿಡ ನಮ್ಗೆ ಹೇಳಲ್ಲ, ಅತಿ ತೇವಾಂಶ ಆಗಿದೆ ಕಣಪ್ಪ, ಮೋಟರ್ ಆಫ್ ಮಾಡು ಅಂತ ಗಿಡ ಕೂಗುತ್ತೆ, ನಮಗೆ ಕೇಳಿಸಲ್ಲ. ನಾವು ಅದರ ಭಾಷೆ ಕಲ್ತಿಲ್ಲ. ಸೊ ಹಾಗಾಗಿ ಈ ಆನ್ ಆಫ್ ಮೆಕ್ಯಾನಿಸಮು ರಿಮೋಟಲ್ಲಿ ಮಾಡೋದು ಎಷ್ಟು ಮಟ್ಟಿಗೆ ಸಮರ್ಪಕ ಅಥವಾ ಮುಖ್ಯವಾಗುತ್ತೆ ಅನ್ನೋದು ಇದು ನಿಮ್ಮ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ನಮ್ಮ ತೋಟಕ್ಕೆ ನೀರು ಬಿಡುವಾಗ ನಾವಿರಬೇಕು, ಅಥವಾ ನಾವು ಯಾರನ್ನ ನೇಮಿಸಿರ್ತೀವೋ ಅವರು ಅದನ್ನು ನೋಡ್ಕೋಬೇಕು. ನಾವೇ ಕರೆಂಟ್ ಬಂದಾಗ ಆಟೋ ಸ್ಟಾರ್ಟರ್ ಹಾಕಿ ಆನ್ ಮಾಡ್ಕೊಳ್ಳೋಣ, ಬಟ್ ಇಷ್ಟು ನಿಮಿಷ ಆದ ತಕ್ಷಣ ನಾನು ಮುಂದಿನ ಸೆಕ್ಷನ್ಗೆ ನೀರನ್ನ ಬಿಟ್ಟು ಈ ಸೆಕ್ಷನ್ಗೆ ಕ್ಲೋಸ್ ಮಾಡೋದೆಲ್ಲ ಇದೆಯಲ್ಲ, ನಾನು 30 ನಿಮಿಷಕ್ಕೆ ಮಾಡ್ತೀನಿ, ಗೇಟ್ ವಾಲ್ ಚೇಂಜ್ ಮಾಡೋದು ಅಂತಿರಲ್ವಾ, ಅದನ್ನು ನಾವು ಅಲ್ಲೇ ಇದ್ದು ಮಾಡಬೇಕು ಸರ್. ಯಾಕೆಂದರೆ ನಾವು ಅಲ್ಲಿದ್ದು ನಮ್ಮ ತೋಟದಲ್ಲಿ ಬದುಗಳಲ್ಲಿ ರಸ್ತೆಗಳಲ್ಲಿ ಓಡಾಡ್ತಿದ್ರೆ ಗೊತ್ತಾಗುತ್ತೆ, ಇನ್ನೊಂದು 5 ನಿಮಿಷ ಬಿಡಬೇಕಾ, ಇಷ್ಟೇ ಸಾಕಾ ಅಂತ. ಆ ಜಡ್ಜ್ಮೆಂಟ್ ಎಲ್ಲ ನಾವೇ ಮಾಡಬೇಕು, ನಮ್ಮ ಗಿಡ ಸುತ್ತ ಓಡಾಡ್ಕೊಂಡು ಮಾಡಬೇಕು. ಹಾಗಾಗಿ ಈ ರಿಮೋಟ್ ಮ್ಯಾನೇಜ್ಮೆಂಟು, ರಿಮೋಟ್ ವಾಲ್ ಕಂಟ್ರೋಲು, ರಿಮೋಟ್ ಆನ್ ಆ್ಯಂಡ್ ಆಫು, ಟೈಮರ್ ಬೇಸ್ಡ್ ಆನ್ ಆ್ಯಂಡ್ ಆಫು ಎಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಆದರೆ ನೈಸರ್ಗಿಕ ಕೃಷಿನಲ್ಲಿ ಅಥವಾ ನನ್ನ ಒಂದು ವೈಯಕ್ತಿಕ ಅನುಭವ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ, ಅಥವಾ ನನ್ನ ತೋಟವನ್ನು, ನನ್ನ ಗಿಡವನ್ನು, ನನ್ನ ಬೆಳೆಯನ್ನು ನಾನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ತೋಟದಲ್ಲಿ ಗಿಡಗಳ ಜೊತೆ ನಾವು ಓಡಾಡಬೇಕು, ಗಿಡಗಳ ಜೊತೆ ಮಾತಾಡ್ತಾ ಇದ್ದೀವಿ. ಗುರುಗಳೇ, ಇದರ ಜೊತೆಲಿ ಇನ್ನೊಂದು ಪ್ರಶ್ನೆ. ನಿಮ್ಮ ಪ್ರಶ್ನೆನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ಬಿಡ್ಲಾ ಬೇಗ? ಅಲ್ಲ, ಇನ್ನೊಂದು ಸೇರಿಸ್ಬಿಡ್ತೀನಿ, ಜೊತೆಲೇ ಹೇಳ್ಬಿಟ್ರೆ. ಡ್ರಿಪ್ ಲೈನ್ನಲ್ಲೇ ಈಗ ಅದು ಇಟ್ಕೊಂಡು ವ್ರಿಂಕ್ಲರ್ ಹಾಕೋಬೋದಾ? ಅಂದರೆ ವ್ರಿಂಕ್ಲರ್ ಲೈನ್ ಒಂದು ಎಳ್ಕೊಂಬಿಟ್ಟು ನಿಮ್ಮ ಫೀಡರ್ ಲೈನ್
ಒಂದು ಎಳ್ಕೊಂಬಿಟ್ಟು ಅದ್ರ ಜೊತೆಲಿ ನಮಗೆ ಈ ಡ್ರಿಪ್ ಲೈನ್ಗೆ ಒಂದು ಚಿಕ್ಕದು ಗೇಟ್ ವಾಲ್ಗಳು ಬರ್ತದೆ. ಅಂದ್ರೆ ಗೇಟ್ ವಾಲ್ ಅಂತ ಹೇಳಂಗಿಲ್ಲ, ಒಂದು ವಾಲ್ ಬರ್ತದೆ. ಆ ವಾಲ್ಗಳನ್ನ ಕ್ಲೋಸ್ ಮಾಡಿಬಿಟ್ರೆ ಡ್ರಿಪ್ಪಲ್ಲಿ ಫ್ಲೋ ಆಗಲ್ಲ, ವಿಂಕ್ಲರ್ನಲ್ಲಿ ಮಾತ್ರ ಹೋಗ್ತಾ ಇರ್ತದೆ. ನಮ್ಗೆ ವಿಂಕ್ಲರ್ ಬೇಡ ಅಂದಾಗ ಅಲ್ಲಿ ವಿಂಕ್ಲರ್ಗೆ ಒಂದು ಗೇಟ್ ವಾಲ್ ಹಾಕಿದ್ರೆ ಡ್ರಿಪ್ಪಲ್ಲಿ ಬರ್ತಾ ಇರ್ತದೆ. ಇದು ಮಾಡ್ಬೋದು. ಈ ಪರಿಸ್ಥಿತಿ ನಿಮ್ಗೆ ಯಾಕೆ ಬರುತ್ತೆ? ಯಾಕೆಂದರೆ ನಾವು ವಿಂಕ್ಲರ್ ಡಿಸೈನ್ ಮಾಡಿದಾಗ ಹಾಂ ನಮ್ಮ ಕ್ರಾಪಿಂಗ್ ಏರಿಯಾ, ನಾವು ಬೆಳೆ ಬೆಳೆಯುವಂಥ ಜಾಗ ಹಾಂ ಸಂಪೂರ್ಣವಾಗಿ ತೇವಾಂಶ ಕಾಪಾಡೋ ಥರನೇ ನಾವು ಅಂತರಗಳನ್ನು ಕೊಟ್ಟಿರ್ತೀವಲ್ಲ, ಹೌದು, ಲೈನ್ ಹೌದು. ಹಾಕ್ಬೇಕಂತ. ಹೌದು ಹೌದು ಅಂದರೆ ನಾವೇನು ಹೇಳ್ಕೊಬೋದು, ನನ್ನ ಕೃಷಿ ಭೂಮಿಯ ಪ್ರತಿ ಚದುರಡಿನಲ್ಲೂ ನಾನು ತೇವಾಂಶ ಕಾಪಾಡ್ತಿದ್ದೀನಿ. ಹೌದು. ಯಾವುದು? ನನ್ನ ವಿಂಕ್ಲರ್ ಡಿಸೈನ್ ಸಿಸ್ಟಮಿಂದ. ಓಕೆ. ಆಲ್ರೆಡಿ ನನ್ನ ವಿಂಕ್ಲರ್ನಲ್ಲಿ ನಾನು ತೇವಾಂಶ ಕಾಪಾಡ್ತಿರ್ಬೇಕಾದ್ರೆ ನನ್ನ ಗಿಡದ ಬುಡವೂ ಸೇರಿದಂತೆ ಹಾಂ ಮತ್ತೇನಕ್ಕೆ ನಾನು ಡ್ರಿಪ್ ವ್ಯವಸ್ಥೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಂದು ಲ್ಯಾಟ್ರಲ್ ಪೈಪ್ ಬಂದ್ಬಿಟ್ಟು ಏನಂತಾರೆ ಅದಕ್ಕೆ, ಈ ಔಟರ್ ಇದಾಕೊಂಡಿದ್ದೀನಿ. ಅಂದ್ರೆ ಇನ್ಲೈನ್ ಇಲ್ಲ, ಇನ್ಲೈನ್ ಪೈಪ್ ಇಲ್ಲ ನಂದು. ನನಗೆ ಇವಾಗ ಪರ್ಟಿಕ್ಯುಲರ್ ಆಗಿ ಈ ಗಿಡಕ್ಕೆ ಇವತ್ತು ನೀರು ಕೊಡಬೇಕು, ಇನ್ನು ಮಿಕ್ಕಿದ್ದಕ್ಕೆ ತೇವಾಂಶ ಸಾಕು ಅನ್ನೋದಿದ್ರೆ ಅಂಥದಕ್ಕೆ ಉಪಯೋಗ ಆಗುತ್ತಲ್ವಾ ಅಂತ ನನ್ನ ಒಂದು ಪ್ರಶ್ನೆ ಅಷ್ಟೇ. ಸರಿ. ಅಂದರೆ ನೀವು ಹೇಳೋದು ವಿಂಕ್ಲರ್ನಲ್ಲಿ ನಾನು ಕಡಿಮೆ ನೀರು ಬಿಟ್ಟು ತೇವಾಂಶ ಕಾಪಾಡ್ತೀನಿ, ಹಾಂ, ಡ್ರಿಪ್ ಮುಖಾಂತರ ಮತ್ತೆ ಹೋಗಿ ನೀರು ಬಿಟ್ಟು ಯಾವುದೋ ಒಂದು ಗಿಡಕ್ಕೆ ಜಾಸ್ತಿ ನೀರು ಕೊಟ್ಟು ಬರ್ತೀನಿ ಅಂತ. ಒಂದು ಅಂದ್ರೆ ಆ ಲೈನ್ ನಲ್ಲಿ ನನಗೆ ಅದೇ ಗಿವನ್ ಪ್ಲಾಂಟ್ ಎನಿ ಗಿವನ್ ಲೈನ್. ಸರಿ ಸರ್, ಇದನ್ನು ನಾನು ಆಫ್ಲೈನಲ್ಲಿ ತಗೊಳ್ತೀನಿ, ನಿಮ್ಮ ಹತ್ರ ಎಲ್ಲರ ಸಮಯ ವೇಸ್ಟ್ ಮಾಡೋದು ಬೇಡ. ಓಕೆ, ಆ ಥರ ಅವಶ್ಯಕತೆ ಬರಲ್ಲ, ಬೇಕಾದ್ರೆ ನಾನು ಅದನ್ನು ಹೇಳ್ತೀನಿ. ಆಯ್ತು ಗುರು. ಯಾವ ಒಂದು ಗಿಡಕ್ಕೆ ಜಾಸ್ತಿ ನೀರು ಕೊಡಬೇಕು, ಒಂದು ಗಿಡಕ್ಕೆ ಕಮ್ಮಿ ನೀರು ಕೊಡಬೇಕು ಅನ್ನೋ ಸಿದ್ಧಾಂತನೇ ತಪ್ಪು. ಅದು ರಾಸಾಯನಿಕ ಕೃಷಿನಲ್ಲಿ ಹೇಳ್ಕೊಡೋದು ನಮಗೆ. ಓಕೆ, ಅದನ್ನ ಇವಾಗ ಬೇಡ, ನಾನು ಇನ್ನೊಂದ್ಸಲ ಆಫ್ಲೈನಲ್ಲಿ ಆಯ್ತು ಆಯ್ತು ಗುರು. ತಗೊಳ್ತೀನಿ. ಅದ್ರ ಬಗ್ಗೆನೇ ಬೇಕಾದ್ರೆ ರಾಸಾಯನಿಕ ಕೃಷಿಯ ಹಾದಿ ತಪ್ಪಿಸುವಿಕೆ ಅಂತಾನೆ ಒಂದು ವೆಬ್ಸೈಟ್, ಒಂದು ವೆಬಿನಾರ್ ಮಾಡೋಣ. ಒಂದು ಬೇಡ ಗುರುಗಳೇ, ಅದೆಲ್ಲ ಮಾಡ್ಬಿಟ್ಟು ಅಲ್ಲ, ಅವಶ್ಯಕತೆ ಇದ್ರೆ ಮಾಡೋಣ. ಆಯ್ತು ಆಯ್ತು. ನಮಸ್ಕಾರ. ಥ್ಯಾಂಕ್ ಯು ದಿನೇಶ್ ಕುಮಾರ್ಸ್ ಕ್ವಶನ್ ಈಸ್ ದಟ್ can I do this motor on and off and the wall controls, wall changes, that is gate wall changes by remotely with a mobile or any other apparatus? So my simple answer to Dinesh Kumar is that yeah, remote management is good but not everywhere. So in your farm you always be available. One is, yeah, you can, the motor will be switched on automatically, you don't need a mobile starter, it will got an auto starter built in nowadays. But the important thing is the wall control, the changing the walls, moving the water from one block to another block. So when you need to move when you have to do the wall changes, that is moving, opening or closing a wall, has to be done with an informed decision by the person on the field. Because you may have different characters of the soil, different types of densities of plants, and different number of winklers covering that area. So in my example, I said for every 30 minutes I will go to change the walls approximately. So this decision has to be taken on the field by a person. You can't do it on remotely. You can do it, technology may support you, but it will deprive you in your opportunity to spend time with your plants, spend time with your soil, understand the moisture on the soil, and lot of practical learnings will happen. I always suggest and recommend that, see, you can go for weekly scheduling. Suppose you are a absentee landlord like me, and you can go only 2 days a week, no problem. 2 days a week is more than enough to manage your irrigation and come back. So I have already explained, I will go on Wednesday and come back on Saturday. So like this, the remote management, automatic control, all are for chemical farming, precision farming, control element farming, etc. This is not for natural farming. In natural farming, we have to align with the principles of nature, the law of nature, how the nature behaves in a given season or a given month or a given day. So that cannot be generalized, that cannot be fed into any system. People are making that efforts, we appreciate them. They can come up with any kind of fail-proof systems, but by investing on those fail-proof systems, we will not going to learn anything. We are only going to spend more. So friends, we are farmers, and we need to gain experience year on year, season by season, crop by crop. By doing remotely, we miss a golden opportunity to understand and learn how the plants, how the seasonal behavior and how the plants behaves. This micro knowledge is very important for us. Hence, I strongly recommend you own your irrigation system, you operate your walls, you operate your on and off. Even it is once in a week, still you can do it without depending on your on-field labor support.
or you train your on-field labor support in such a way that he does the granular management the way you define the procedures based on so many parameters. The key factor here is we should not excessively irrigate water, we should not excessively create moisture on our plants, which will not help the microbes, which will only bring down the health of my plants. The next question was Dinesh Kumar ji asked about ಏನು ಕೇಳಿದ್ರಪ್ಪ? ಅದೇ ಗುರುಗಳೇ, ಟ್ಯಾಪ್ How ಗೇಟ್ can ವಾಲ್. I use the drip lateral and the Winkler system on the same subline? Because first I will switch on the Winkler, I will create moisture universally, then I will switch off the Winkler, I will open my drip lateral so that a specific plant as line of plants require more water. Hence, can I use both? Technically, yes, you can create a drip lateral to the same subline with a wall or a tap. You can operate them, but practically I don't see any reason, because once you use Winkler, your entire square areas being moistured, there is no need to have a special case for additional water for specific plant. This plant-based irrigation, for example, coconut requires 50 liters, areca requires 10 liters, lemon requires 5 liters. These are all on a chemical farming with without mulching, with tilling, with weedicides applied. In our natural farming, those things doesn't exist. We maintain constant moisture or optimum moisture on every square feet of our crop area, irrespective of the crop density, irrespective of the crop diversity. As long as the moistures are maintained with good amount of mulching, the microbes will take over. There is no specific formula that a particular plant requires more water, hence I need to switch on for more duration, or I have to have another tier of irrigation system in addition to my major envelope. So these are all the myths or the false information or the false guidance by the chemical farming method. Maybe if whoever is interested, I can take it up another session about how we have been derailed by these principles of chemical farming. Whoever is interested, you can let me know. We'll have one more session on that, or when we meet next time, so we can discuss that in detail to save time. Sir, I have a question, sir. Yes, sir, please. Sir, good evening, sir. I'm Venugopal here from Telangana, Hyderabad. Gopal, sir. Namaste, sir. Very nice webinar. I want one thing, sir. What is the brand of Winkler and where they are available for us? Winkler part. Yeah, the Winkler actually I buy from a local retailer in Nelamangala, that is on the way to Hassan. So he will not mention any name. It's available. I think there is no brand name mentioned there, but I've seen there are companies with the same name, Winkler only. They have put some name. Okay. And this is just a plastic material, sir. It is not a rocket science, and it is easily replaceable. We get in our state also? Yeah, it's available in many of the PVC hardware suppliers. So we should call it as Winkler. WIN. You can buy it on Amazon also. Set of 5 for 300 rupees, something that's available. Okay. You can buy it on e-commerce portals. Best. You can buy from your nearest PVC pipe supplier. Or if you want, I can share the contact from where I buy, and he will ship it to you. Okay. Thank you, sir. Rest of the things are available on any PVC vendor. Yes, Rest of sir. the item, PVCs are available. Only Winkler the part. bill of material I've written, it's available everywhere. Yeah. Yeah. ಸರ್ ನಮಸ್ಕಾರ, ಗೋಪಾಲ್ ಕೃಷ್ಣ ಅಂತ ಬೆಂಗಳೂರಿಂದ. ಸರ್ ನಾನು ರೀಸೆಂಟ್ ಆಗಿ 1 ಮಂತ್ ಬ್ಯಾಕ್, ಒಂದು 15 days ಬ್ಯಾಕ್ ಡ್ರಿಪ್ ಲೈನ್ ಎಲ್ಲ ಮಾಡಿಸಿದ್ದೆ ಸರ್. ನಮ್ದು ಕೃಷಿ ಹೊಂಡ ಇದೆ. ಕೃಷಿ ಹೊಂಡ ಹತ್ರ ಒಂದು ಪೆಟ್ರೋಲ್ ಹೋಂಡಾ ಇಂಜಿನ್ ಒಂದು ಇಟ್ಟಿದ್ದೆ ಸರ್. ಕರೆಂಟ್ ಇಲ್ಲ, ಅಲ್ಲಿ ಕರೆಂಟ್ ತಗೊಂಡಿರ್ಲಿಲ್ಲ ನಾನು. ಇನ್ನ ಅದು ಸೋಲಾರ್ಗೆ ಹೋಗೋಣ ಅಥವಾ ಇನ್ನ ಕರೆಂಟ್ಗೆ ಅಪ್ಲೈ ಮಾಡೋದ್ರಲ್ಲಿ ತುಂಬಾ ನಿಧಾನ ಆಗತ್ತೆ ಅಂತ ಇನ್ನ ಏನೋ ಆತರ ಡಿಸೈಡ್ ಮಾಡಿರ್ಲಿಲ್ಲ. ಸೊ ಪೆಟ್ರೋಲ್ ಇಂಜಿನ್ ಒಂದು ಇಟ್ಟಿದ್ದೀನಿ. ಸೊ ಅವರು ಇನ್ಸ್ಟಾಲ್ ಮಾಡ್ಕೊಟ್ರು ಸರ್, ಬಟ್ ದೆರ್ ಆರ್ ಸಮ್ ಚಾಲೆಂಜಸ್ ಅದರಲ್ಲಿ. ಪೆಟ್ರೋಲ್ ಇಂಜಿನ್ ಆನ್ ಆಗಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ನೀವು ಜನರೇಟರ್ ಅಂತ ಅಂದ್ರಲ್ಲ ಸರ್, ಅದು ಜನರೇಟರ್ ಇಂದ ಯು ಕ್ಯಾನ್ ರನ್ ಸಬ್ಮರ್ಸಿಬಲ್ ಮೋಟರ್ ಸರ್. ಐ ಜಸ್ಟ್ ವಾಂಟೆಡ್ ದ ಟೆಕ್ನಿಕಾಲಿಟೀಸ್ ಆಫ್ ದಟ್. ಅಂದ್ರೆ ಅದರಲ್ಲಿ ಕರೆಂಟ್ದು ಓಡುತ್ತೆ, ವಿತೌಟ್ ಕರೆಂಟು ಓಡುತ್ತೆ ಸರ್ ಅದು ಜನರೇಟರ್. ಸರ್, ಡೀಸೆಲ್ ಇಂಜಿನ್ನು, ಓಕೆ ಇರೋದು ಡೀಸೆಲ್ ಇಂಜಿನು 10 HP ಕಿರ್ಲೋಸ್ಕರ್ ಏರ್ ಕೂಲ್ಡ್. ಓಕೆ, ಆ ಇಂಜಿನ್ಗೆ ಒಂದು ಆಲ್ಟರ್ನೇಟರ್ ಕನೆಕ್ಟ್ ಮಾಡಿದ್ದೀವಿ. ಆಲ್ಟರ್ನೇಟರ್ ಇಸ್ ದಿ ಡಿವೈಸ್ ವಿಚ್ ಜನರೇಟ್ ಎಲೆಕ್ಟ್ರಿಸಿಟಿ. ಓಕೆ, ಆಲ್ಟರ್ನೇಟರ್ನ ಕನೆಕ್ಟ್ ಮಾಡಿ, ಆಲ್ಟರ್ನೇಟರ್ದು 8 ಕಿಲೋವ್ಯಾಟ್ ರೇಟಿಂಗ್ ಅದರದ್ದು, ಅಂದರೆ ಅದು 8 ಕಿಲೋವ್ಯಾಟ್ ಅಷ್ಟು ಕರೆಂಟು ಉತ್ಪತ್ತಿ ಮಾಡುತ್ತೆ. ಆ ಆಲ್ಟರ್ನೇಟರ್ನ ರನ್ ಮಾಡಲಿಕ್ಕೆ ನನಗೆ 10 HP ಡೀಸೆಲ್ ಇಂಜಿನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಸೆಟ್ ಸರ್, ಇದು ಟುಗೆದರ್. ಜನರೇಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಅದು ತಿರುಗುತ್ತಲ್ಲ ಶಾಫ್ಟು,
ಓಕೆ ಆವಾಗ ಆಲ್ಟರ್ನೇಟ್ರು ಕರೆಂಟ್ ಉತ್ಪತ್ತಿ ಮಾಡುತ್ತೆ. 8 ಕಿಲೋವ್ಯಾಟ್ ಅಷ್ಟು ಪವರು ಜನರೇಟ್ ಆಗಿ ನನ್ನ ಮೋಟ್ರ್ ಸ್ಟಾರ್ಟರ್ಗೆ ಫೀಡ್ ಆಗುತ್ತೆ. ನನ್ನ ಮೋಟ್ರ್ ಆಟೋ ಸ್ಟಾರ್ಟರಿಂದ ಆನ್ ಆಗುತ್ತೆ, ವೋಲ್ಟೇಜ್ನ ಸೆನ್ಸ್ ಮಾಡಿ. ಸೊ ಪೆಟ್ರೋಲ್ ಇಂಜಿನ್ ವಾಟರ್ ಪಂಪು ಡಿಫ್ರೆಂಟು, ಡೀಸೆಲ್ ಜನರೇಟರ್ ಬೇಸ್ಡ್. ಇದು ನನ್ನ ಮೋಟ್ರ್ ಸ್ಟಾರ್ಟರ್ಗೆ ಇದು ಎಲೆಕ್ಟ್ರಿಸಿಟಿ ಥರನೇ ಗೊತ್ತಾಗುತ್ತೆ. ಅದು ಬೆಸ್ಕಾಮಿಂದ ಬಂದಿದೆಯಾ, ಡೀಸೆಲ್ ಜನರೇಟರ್ ಆಗಿದೆಯಾ, ಡಿಫ್ರೆನ್ಸ್ ಇಲ್ಲ. ಇದು ಮಾಮೂಲಿ ಫೇಸ್ ಟು ಫೇಸು 400 ವೋಲ್ಟ್ಸು 50 ಹರ್ಟ್ಸ್ ಕರೆಂಟೇ ಬರ್ತಾ ಇರುತ್ತೆ. ನೀವು ಪೆಟ್ರೋಲ್ ಪಂಪನ್ನು ಯೂಸ್ ಮಾಡಿದಾಗ ಸೊ ಪೆಟ್ರೋಲ್ ಪಂಪು ಅದನ್ನು ನೀರನ್ನ ಥ್ರೋ ಮಾಡುತ್ತಲ್ಲ ಹೊರಗಡೆಗೆ, ಅದರದ್ದು ನಿಮ್ಗೆ ಏನಾದರೂ ಪ್ರೆಷರಲ್ಲಿ ಫೋರ್ಸಲ್ಲಿ ವೇರಿಯೇಷನ್ ಬರ್ತಾ ಇದ್ದರೆ, ಅಥವಾ ನೀವು ನಿಮ್ಮ ಡಿಸ್ಟೆನ್ಸಿಗೆ ತೊಗೊಂಡೋಗಿ ಬರಬೇಕಂತಂದರೆ ಹಾರ್ಸ್ ಪವರ್ ಮ್ಯಾಟರ್ ಆಗುತ್ತೆ. ಜನರಲಿ ನಾನು ನೋಡ್ದಂಗೆ ಪೆಟ್ರೋಲ್ ಇಂಜಿನ್ ಬೇಸ್ಡ್ ವಾಟರ್ ಪಂಪ್ಸು ಮ್ಯಾಕ್ಸಿಮಮ್ 3 ಹಾರ್ಸ್ ಪವರ್ ಇರುತ್ತೆ. ಸೊ 3 ಹಾರ್ಸ್ ಪವರ್ ಕೊಟ್ಬಿಟ್ಟು ನಿಮಗೆ 1/4 ಇಂಚದೋ 2 ಇಂಚದೋ ಡೆಲಿವರಿ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಪೈಪ್ಲೈನ್ ಮಾಡ್ಕೊಂಡು ಹೋಗಿ ಮುಂದಕ್ಕೆ ನನ್ನ ಗಿಡಗಳಿಗೆ ಡ್ರಿಪ್ಪಲ್ಲೋ ಅಥವಾ ವಿಂಕ್ಲರ್ನಲ್ಲೋ ಬಿಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ ನಮ್ದು 5 HP ಇದು ಪೆಟ್ರೋಲ್ ಇಂಜಿನ್, 5 HP 3 ಇಂಚ್ ನೀರು ಆಚೆ ಹಾಕತ್ತೆ ಸರ್. ಅದು 3 ಇಂಚ್ ಅದು BX30 ಅಂತ 30 ಹೋಂಡಾದು. ಬಟ್ ಅದ್ರ ತುಂಬಾ ಸಮಸ್ಯೆ ಅಂದ್ರೆ ಅದು ನೀರ್ ಎತ್ತಕ್ ಸ್ಟಾರ್ಟ್ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಅವರು ಹೋಸ್ ಪೈಪ್ ನ ಹಾಕಿ ಅದು ಅಲ್ಲಿಂದ ನೀರ್ ಎಳೆಯೋದಕ್ಕೆ ಅವ್ರು ಕೆಲವು ಸಲ ನೀರು ಸಗಣಿ ತರ ಏನಾದ್ರು ಹಾಕ್ತಾರೆ, ಏನೇನೋ ಅದು ಬೇರೆ ಬೇರೆ ಆಗೋಯ್ತದೆ. ಅದಕ್ಕೆ ಸಕ್ಷನ್ ಪೈಪ್ ಅಂತ ಹೇಳ್ತೀವಿ. ಒಂದು ಸಕ್ಷನ್ ಪೈಪ್ ಹಾಕಿರ್ತೀವಿ, ಮ್ಯಾಕ್ಸಿಮಮ್ ಆಲ್ರೆಡಿ 7 ಮೀಟರ್ಸು 21 ಅಡಿ. ಯಾಕೆಂದರೆ ನೀವು ಪೆಟ್ರೋಲ್ ಇಂಜಿನ್ ವಾಟರ್ ಪಂಪ್ನ ಸರ್ಫೇಸ್ ಮೇಲ್ಗಡೆ ಇಟ್ಟಿರ್ತೀವಿ, ಬಾವಿ ಮೇಲ್ಗಡೆ ಇಟ್ಟಿರ್ತೀವಿ, ಕೃಷಿ ಹೊಂಡದ ಮೇಲ್ಗಡೆ. ಕೃಷಿ ಹೊಂಡದ ಒಳಗಡೆ ಅಥವಾ ಓಪನ್ ಬಾವಿ ಒಳಗಡೆ ಒಂದು 7 ಮೀಟರ್ದು ಸಕ್ಷನ್ ಪೈಪ್ ಹಾಕಿರ್ತೀವಿ. ಮ್ಯಾಕ್ಸಿಮಮ್ ಆಲ್ರೆಡಿ 7 ಮೀಟರ್ಸ್ 21 ಫೀಟು. ಅಲ್ಲಿ ಆ ಎಂಡಲ್ಲಿ ಒಂದು ಫೂಟ್ ವಾಲ್ವ್ ಅಂತ ಇರುತ್ತೆ. ಆ ಫೂಟ್ ವಾಲು ಸರಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ, ಅಂದರೆ ಲೋಡ್ ನಿಂತ್ಕೊಳ್ಳಲ್ಲ ಅಂತ, ನೀರು ವಾಪಸ್ ಹೋಗ್ತಾ ಇರುತ್ತೆ ಬಾವಿಗೆ ಅಥವಾ ಕೃಷಿ ಹೊಂಡಕ್ಕೆ. ಅದು ಫುಲ್ ಲೋಡ್ ಸಿಕ್ಕಲಿಲ್ಲ ಅಂದರೆ ಅದು ನಿಮ್ಮ ಡೆಲಿವರಿ ಆಗಲ್ಲ ನೀರು. ಸೊ ನಿಮ್ಮದು ಪ್ರಾಬ್ಲಮ್ ಇರೋದು ಆ ಫೂಟ್ ವಾಲ್ ಸೆಕ್ಷನ್ನು ಅಥವಾ ಸಕ್ಷನ್ ಪೈಪ್ ವಿತ್ ಫೂಟ್ ವಾಲ್, ಅದರಲ್ಲಿ ನಿಮಗೆ ಸಮಸ್ಯೆ ಇದೆ. ಈ ಎಲ್ಲ ಥರದ್ದು ಈ ಪೆಟ್ರೋಲ್ ಪಂಪ್ ಇಂಜಿನಲ್ಲಿ ಈ ಸಕ್ಷನ್ ಪೈಪ್ ಹಾಕೊಳ್ಳೇಬೇಕು. ಸೊ ನನಗೆ ಆ ಸಮಸ್ಯೆ ಬರಲ್ಲ, ಯಾಕಂದರೆ ನಾನು ಸಬ್ಮರ್ಸಿಬಲ್ ಪಂಪ್ ಅಂದರೆ ಎಲೆಕ್ಟ್ರಿಕ್. ನೀವು ಮಾನೋಬ್ಲಾಕ್ ಪಂಪ್ ಯೂಸ್ ಮಾಡಿದ್ದೀರಾ? ಹಾಂ, ಮಾನೋಬ್ಲಾಕ್ ಪಂಪು ವಿತ್ ಸಕ್ಷನ್ ಪೈಪು ವಿತ್ ಫೂಟ್ ವಾಲ್ ಮೆಕ್ಯಾನಿಸಮ್ ಅಂತೀವಿ. ನೀವು ಆ ಫೂಟ್ ವಾಲ್ ರಿಲೇಟೆಡಲ್ಲಿ ನಿಮಗೆ ಸಮಸ್ಯೆ ಬರ್ತಾ ಇದೆ ಸರ್. ಅದು ಆ ಫೂಟ್ ವಾಲ್ನ ನೀವು ಚೇಂಜ್ ಮಾಡಿದ್ರೆ ಅಥವಾ ಆ ಸಕ್ಷನ್ ಪೈಪಲ್ಲಿ ಏನಾದ್ರು ಏರ್ ಲೀಕ್ ಔಟ್ ಆಗ್ತಿದ್ರೆ ಅಡ್ರೆಸ್ ಮಾಡಿಕೊಂಡ್ರೆ ನಿಮಗೆ ಮೋಟ್ರ್ ಸ್ಟಾರ್ಟ್ ಆದ ತಕ್ಷಣ 3 ಇಂಚು ಔಟ್ಪುಟ್ಟಲ್ಲಿ ಡಿಸ್ಚಾರ್ಜ್ ಬರುತ್ತೆ. ಓಕೆ ಸರ್, ಫೂಟ್ ವಾಲ್ ಕಡೆ ಫೋಕಸ್ ಮಾಡಿ, ಸಕ್ಷನ್ ಪೈಪ್ ಅಂಡ್ ಫೂಟ್ ವಾಲ್ ಕಡೆ ಫೋಕಸ್ ಮಾಡಿ ಸರ್. ಅದು ಪೆರಿನಿಯಲ್ ಪ್ರಾಬ್ಲಮ್ ಅದು. ದಯಾನಂದ್ ಜಿ, 1 ಸೆಕೆಂಡ್, ಐ ಟ್ರಾನ್ಸ್ಲೇಟ್ ಇಟ್ ಟು ಇಂಗ್ಲಿಷ್. ಸರ್ ಆಮೇಲೆ ಅದು English, sir. Then you can continue your next question. Okay, sir. Sure. Gopal Krishna sir from Bangalore. His question is, he's got a farm pond and he doesn't have the electricity. He is trying to apply for a solar energy. In the meantime, he is using a petrol engine powered water pump. So this is just a petrol pump which will throw the water, and these monoblock pumps will be kept on the farm pond bunds, and there is a suction pipe, maximum already 7 meter length or 21 feet. This suction pipe is been introduced into the farm pond, and there is a foot valve which will suck the water when the motor started. So Gopal Krishna sir's challenge is when he starts the motor, so the output is not coming because there are issues on the suction pipe sucking the water from the farm pond. So this is mainly related to the foot valve suction on the suction pipe or some air leakages on the foot valve connection. So this is what my experience are looking at it. So this I think Gopal Krishna will go to verify it next time when you go to his farm on this farm pond. I wish he will get solar connection very frequently so that he can use a solar power motor or a grid powered motor. Sir, offline you can call me, sir. I will also explain you why you should not go for solar. Continue with a generator. Okay, sir. Sure. Also I will explain. Yeah. Please Sure, call me sir. offline, sir. Sure, sir. Thank you. Thank you. Sir, you have one more question. Sorry. Gopal Krishna sir got one more question. Yeah. ಇದು ನಮ್ದು ಸಬ್ಲೈನು ಮೇನ್ ಲೈನ್ 2 ಇಂಚ್ ಹಾಕ್ಬಿಟ್ಟಿದ್ದಾರೆ ಸರ್ ಅವರು ಡಿಸೈನ್ ಅಲ್ಲಿ. ಅಂಡ್ ವಾಲ್ ಗೇಟ್ ವಾಲ್ಸ್ ಹಾಕಿದ್ದಾರೆ ಸಪರೇಟ್ ಆಗಿ. ಗೇಟ್ ವಾಲ್ಸ್ ಒಂದು ಸೆಕ್ಷನ್ಸ್ ತರನೇ ಡಿವೈಡ್ ಮಾಡಿದ್ದಾರೆ ಒಂದು 2-3 ಕಡೆ. ಸರಿ. ಇಸ್ ಇಟ್ ಓಕೆ ಆರ್ ಡು ಯು ನೀಡ್ ಟು ಚೇಂಜ್ ಇಟ್ ಸರ್? ಬಿಕಾಸ್ ನಾನು ನಿಮ್ದು ನೋಡಿದ್ರೆ ಇಟ್ ಈಸ್ ವೆರಿ ನೀಟ್, ಅಂದ್ರೆ ಚೆನ್ನಾಗಿ
ಅನ್ನಿಸ್ತು ನನಗೆ. ನಾನು ಯಾಕೆ ಈ ತರ ಮಾಡ್ಲಿಲ್ಲ ಅಂತ ನನಗೆ ಒಂದು ಕ್ವಶನ್ ಬಂತು. ಬಟ್ ಅಲ್ಲೊಂಥರ ಐ ವೆಂಟ್ ಫಾರ್ ದಟ್ ಸಬ್ಸಿಡಿ ಅಂಡ್ ಅದರ್ ಥಿಂಗ್ಸ್, ಸೊ ಐ ಜಸ್ಟ್ ಕ್ಯಾರಿಡ್ ಅವೇ ವಿತ್ ಡ್ರಿಪ್ ಲೈನ್ ತರ ಆಗೋಯ್ತು ನನಗೆ. ಬಟ್ ಯಾ, ಐ ಆಮ್ ರಿಪೆಂಟಿಂಗ್ ನೌ. It's fine, sir. It's fine. Using higher, larger dia, that is 63 mm. Sir, I can answer in English. I don't know. Yeah, no problem, sir. Please, please. Because you asked a question in Kannada, so maybe I can translate to Kannada later. So the 63 mm PVC pipe being used both for mainline and subline, and from the subline directly 16 mm drip laterals have been drawn. That's what I assume. Yes, sir. Yeah, Absolutely. 63 mm PVC, that is 2 inch ka PVC line as a main line, and also as a subline with a wall control. To this 2 inch ka subline, they have drawn 16 mm drip laterals. That was the design. So, sir, question is, instead of going for 63 mm, that is 2 inch subline, I would have reduced it to 40 mm or whatever lower specification. A, it will save your cost, sir. B, it will create pressure. The moment you bring it down, step down from larger dia to lower dia, the water pressure increases. This pressure will help the drip lateral to reach out to maximum number of plants or drippers, you can say. So with this, your pressure is uniform now because 2 inches everywhere. You would have reduced it to 45 mm, that is 1.25 inch. Then you would have created more pressure. The water which enters to the drip lateral will go with the more pressure, so that it can handle more number of drippers. You would have covered more number of plants. It's just a pressure management ke liye we do this specification change from higher dia to lower dia. In maybe next time I will present MS Form Banavati's design also, which we have implemented in December 2024, that is about 5 months back. With all the learnings I had in Nammane Tota in Hassan, I have made few more changes, and those efficiencies have been improved in MS Form design. Maybe next Wednesday, if everything is okay, I can prepare and present that also. Sure, sir. Thank you. ಮಂಜುನಾಥ್ ಪ್ರದೀಪ್, Yes, sir. ನೀವು ಸಪರೇಟ್ ಮೋಟರು ಆಲ್ಟರ್ನೇಟರ್ ಸಪರೇಟ್ ಆಗಿ ತಗೊಂಡು ಇಂಟಗ್ರೇಟ್ ಮಾಡಿದ್ರ ಅಥವಾ ಯು ಗೆಟ್ ಜನರೇಟರ್ as ಒನ್ ಸೆಟ್ ರೆಡಿಮೇಡ್ One ಸೆಟ್? sir. It comes as one set. You can go and shop it. Kirloskar only gives you both motor and alternator, but in my case it is integrated actually. Matlab, the alternator is not from Kirloskar, some other company, but that is coupled Okay. to my Kirloskar's air-cooled 10 HP generator. ಆಮೇಲೆ ನೀವು ಫಿಸಿಕಲ್ ಆಗಿ ಗ್ರಿಡ್ ಆಮೇಲೆ ಜನರೇಟರ್ಗೆ ಫಿಸಿಕಲ್ ಆಗಿ ಚೇಂಜ್ ಓವರ್ ಮಾಡ್ತೀರಾ ಅಥವಾ ಆಟೋಮೆಟಿಕ್ ಸೆನ್ಸ್ ಇದೆ, ಪವರ್ ಹೋದ ತಕ್ಷಣ ಇಟ್ ವಿಲ್ ಶಿಫ್ಟ್ ಟು ಜನರೇಟರ್? ಅರ್ಥ ಆಯ್ತು ಪ್ರದೀಪ್ ಜಿ. ನಾನು ಆಲ್ರೆಡಿ ಇದನ್ನು ಡೀಟೇಲ್ ಆಗಿ ವಿವರ ಇನ್ಫೋ ಯೂಟ್ಯೂಬ್ ಚಾನಲ್ ತೋರಿಸಿದ್ದೀನಿ, ರೆಕಾರ್ಡ್ ಮಾಡಿದ್ದಾರೆ. ಸೊ ನಾನೊಂದು ಚೇಂಜ್ ಓವರ್ ಸ್ವಿಚ್ ಅಂತ ಹಾಕೊಂಡಿದ್ದೀನಿ. ದೇರ್ ಆರ್ 2 ಚೇಂಜ್ ಓವರ್ ಸ್ವಿಚಸ್. ಒನ್ ವಿಲ್ ಡಿಸೈಡ್ ದಿ ಸೋರ್ಸ್, ಗ್ರಿಡ್ಡಾ ಜನರೇಟ್ರಾ. ಇನ್ನೊಂದು ಚೇಂಜ್ ಓವರ್ ಸ್ವಿಚ್ ಇದೆ, ದಟ್ ವಿಲ್ ಡಿಸೈಡ್ ಮೋಟರ್ ಎ ಆರ್ ಮೋಟರ್ ಬಿ. 2 ಚೇಂಜ್ ಓವರ್ ಸ್ವಿಚ್ ಹಾಕೊಂಡಿದ್ದೀನಿ ಬಿಕಾಸ್ ನಂದು ಡಿಜಿಟಲ್ ಸ್ಟಾರ್ಟರ್ ಒಂದಿದೆ. First of the generator, sir. ಎನಿ ಪಾಯಿಂಟ್ ಆಫ್ ಟೈಮ್ ನಾನು ಒಂದೇ ಒಂದು ಮೋಟರ್ನ ಆನ್ ಮಾಡ್ಬೋದು ಯೂಸಿಂಗ್ ಎನಿ ಒನ್ ಆಫ್ ದ ಮ್ಯಾನ್ಯುಯಲ್, ದಟ್ ಇಸ್ ಮ್ಯಾನ್ಯುಯಲ್. ಎವ್ರಿಥಿಂಗ್ ಇಸ್ ಮ್ಯಾನ್ಯುಯಲ್ ಸರ್. ಆಟೋ ಸ್ಟಾರ್ಟರ್ ಸಮೇತ ನಾನು ಯೂಸ್ ಮಾಡಲ್ಲ, ಯಾಕಂದ್ರೆ ನಾನು ಜನರೇಟರಿಂದ ಆಪ್ರೇಟ್ ಮಾಡೋದ್ರಿಂದ ನಾನೇ ಹೋಗಬೇಕು, ಜನರೇಟರ್ ಸ್ಟಾರ್ಟ್ ಮಾಡಬೇಕು, ಮೋಟರ್ ಡಿಸೈಡ್ ಮಾಡಬೇಕು. ಇವನ್ ಬೆಸ್ಕಾಮ್ ಗ್ರಿಡ್ ಕರೆಂಟ್ ಬಂದ್ರೂ ನಾನು ಆಟೋ ಸ್ಟಾರ್ಟರ್ ಹಾಕಲ್ಲ, ಯಾಕೆಂದರೆ ನಾನು 30 ನಿಮಿಷದ ಮೇಲೆ ನೀರು ಬಿಡಲ್ಲ ಯಾವುದೇ ಸೆಕ್ಷನ್ಗೆ. ಹಾಗಾಗಿ ನಾನಿದ್ದರೆ ಅದಾಗುತ್ತೆ, ಎಲ್ಲ ಮ್ಯಾನ್ಯುವಲ್ ಸರ್. ವಿತ್ What is the cost of the generator, sir? Sir, it costed me in 2015 approximately 1.3 lakhs. Okay. Which is a 10 HP engine with 8 kilowatt alternator. Okay. Thank you, sir. ಕೇಳಿ, ಪ್ರಶ್ನೆ ಕೇಳಿ. ಟ್ರಾನ್ಸ್ಲೇಷನ್ ಬೇಕಾ? ಪ್ರದೀಪ್ ಸರ್, ಪ್ರಶ್ನೆಗೆ ಟ್ರಾನ್ಸ್ಲೇಷನ್ ಬೇಕಾ? ಯಾರಿಗಾರು ಕನ್ನಡ ಟ್ರಾನ್ಸ್ಲೇಷನ್ ಬೇಕಾದರೆ ಕೇಳಿ. ಪ್ರಶ್ನೆ ಕೇಳಿ, ಫೀಡ್ಬ್ಯಾಕ್ ಕೇಳಿ. ಹೇಗಿತ್ತು ನಮ್ಮನೆ ತೋಟದ ನೀರಿನ ವ್ಯವಸ್ಥೆ? ಹೇಗಿದೆ? ಫೀಡ್ಬ್ಯಾಕ್ ಕೊಡಿ. ವೆರಿ ವೆರಿ ಪ್ರೊಫೆಷನಲ್. ಇವತ್ತಿನವರೆಗೂ ಓಕೆ, ಬಾಯಲ್ಲಿ ಹೇಳ್ತಾ ಇದ್ರು 2 ಇಂಚು 1.5 ಇಂಚು ಎಲ್ಲ ಹೇಳ್ತಾ ಇದ್ರು, ಬಟ್ ಯು ಹ್ಯಾವ್ ರಿಟರ್ನ್ ಟು ದ ಮೈನ್ಯೂಟ್ ಡೀಟೇಲ್. ಯಾರು ಐ ಹ್ಯಾವ್ ನಾಟ್ ಸೀನ್ ಸಚ್ ಡೀಟೇಲ್ಡ್ ಪ್ಲಾನಿಂಗ್. Thank you, Pradeep ji. And I am seeing the benefit of it also. I am seeing the benefit because with only 5 liters of diesel, I am covering 6 acres.
Yeah, sir, I agree with that. And it's you have completely planned everything, sir. That's ಎಷ್ಟು ಇದು ಬೇಕು, ಐ ಮೀನ್ ಎಷ್ಟು ಸ್ಪ್ರಿಂಕ್ಲರ್ ಬೇಕು, ಎಷ್ಟು ಫೀಟ್ ಕವರ್ ಆಗತ್ತೆ, ಎಲ್ಲಿ ರೋಡ್ಗೆ ಬೇಡ. ಐ ಮೀನ್ ಇಟ್ಸ್ ವಂಡರ್ಫುಲ್, ಸರ್. ಯು ಹ್ಯಾವ್ ಪುಟ್ ಎವ್ರಿಥಿಂಗ್ ಆನ್ ದ ಪೇಪರ್ ಅಂಡ್ ದೆನ್ ಯು ಹ್ಯಾವ್ ಡನ್ ಅಕಾರ್ಡಿಂಗ್ಲಿ. ರಿಯಲಿ ಗುಡ್, ಸರ್. ನಾಟ್ ಟು ಲರ್ನ್. ಈ ತರನು ಮಾಡ್ಬೋದಾ ಅಂತ ಅನ್ನಿಸ್ತು, ಸರ್. ಬಿಕಾಸ್ ವಿ ಯೂಶಲಿ ನಾವು ಹಂಗೆ ಡೈರೆಕ್ಟ್ ಆಗಿ ಬರ್ತಾರೆ ಡ್ರಿಪ್ ಹಾಕೋರು ಅವ್ರ ಕೈಲಿ ಮಾಡಿಸ್ಬಿಡ್ತೀವಿ. ಬಟ್ ಯಾ, ಲಾಟ್ ಆಫ್ ಥಿಂಗ್ಸ್ ಐ ಕ್ಯಾನ್ ಜಸ್ಟ್ ಇಂಪ್ಲಿಮೆಂಟ್ ಫ್ರಮ್ ದಟ್ ಟು ಮೈ ಫಾರ್ಮ್, ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಡ್ರಿಪ್ ಹಾಕೋರ್ಗೂ ನಮ್ಮ ಪ್ಲಾಂಟಿಂಗ್ ಪ್ಯಾಟ್ರನ್ಗೂ ಏನು ಗೊತ್ತಿರಲ್ಲ ಸರ್. ನಾವು ಎಲ್ಲೆಲ್ಲಿ ಏನು ಗಿಡ ಹಾಕ್ತೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ, ಆಗಲೇ ಡ್ರಿಪ್ ಹಾಕ್ಸ್ಬಿಡ್ತೀವಿ ಅಲ್ವಾ? ಹೌದು ಸರ್. ಹಾಗಾಗಿ ಫಸ್ಟು ನಾವು ಪ್ಲಾಂಟಿಂಗ್ ಡಿಸೈನ್ ಮಾಡ್ಕೋಬೇಕು. ಯಾವ ಗಿಡ ಎಲ್ಲೆಲ್ಲಿ ಬರುತ್ತೆ, ಯಾವ ಅಂತರಕ್ಕೆ ಬರುತ್ತೆ, ನಮ್ಮ ಗ್ರಿಡ್ ಹೆಂಗಿರುತ್ತೆ, ನನ್ನ ಮೈನ್ ಲೈನ್ ನಂದು ರೋಡ್ಗಳೆಲ್ಲಿ ಬರುತ್ತೆ, ಬಂಡ್ಗಳೆಲ್ಲಿ ಬರುತ್ತೆ, ಎಲ್ಲ ಡಿಸೈನ್ ಮಾಡಿಕೊಂಡು ನನ್ನ ಪ್ಲಾಂಟಿಂಗ್ ಏರಿಯಾ, ಗ್ರಿಡ್ ಮ್ಯಾಟ್ರಿಕ್ಸು, ನಂಬರ್ ಆಫ್ ಪ್ಲಾಂಟ್ಸು ಎಲ್ಲ ಡಿಸೈಡ್ ಆದಮೇಲೆ ಡ್ರಿಪ್ ಬರಬೇಕು ಸರ್. ಬಟ್ ಅನ್ಫಾರ್ಚುನೇಟ್ಲಿ ನಾವು JCB ಬಂದಿದೆ ಅಂತ ಕೋರಿಸ್ಬಿಟ್ಟು ಪೈಪ್ಲೈನ್ ಹಾಕ್ಬಿಟ್ಟು ಅವ್ರನ್ನ ಕರೆಸಿ ಅವ್ನು ನಿಲ್ಲಬೇಕು ಅಲ್ಲಿ 9 ಅಡಿಗೆ ಒಂದು ಸಲ ಚುಚ್ಚಿ ಡ್ರಿಪ್ ಮ್ಯಾಟ್ರಲ್ಲಿ ಎಳೆದು ಬಿಲ್ ತೊಗೊಂಡು ಹೊರಟೋಗ್ತಾನೆ, ಪೇಮೆಂಟ್ ತೊಗೊಂಡು. ನೀವು 9 ಅಡಿಗೆ ಹಾಕ್ತಿರೋ, 12 ಅಡಿಗೆ ಹಾಕ್ತಿರೋ, ಒಂದು ಲೈನಲ್ಲಿ 8 ಅಡಿಕೆ ಗಿಡಕ್ಕೆ ನೀರು ಹೋಗುತ್ತೋ, ಒಂದು ಲೈನ್ 15 ಅಡಿಕೆ ಗಿಡಕ್ಕೆ ನೀರು ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ನಿಗೇನು ನಾಲೆಡ್ಜ್ ಇಲ್ಲ ಸರ್ ಅವ್ರಿಗೆ. ಸೊ ನಿಮ್ಮ ಡಿಸೈನು, ನಿಮ್ಮ ಪ್ಲಾಂಟಿಂಗ್ ಡಿಸೈನು ಎಷ್ಟು ಬರುತ್ತೆ ಏನು ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ನೀವು ಪೈಪ್ಲೈನ್ ಸಿಸ್ಟಮ್ನ ಡಿಸೈನ್ ಮಾಡಬೇಕು. ಫಸ್ಟ್ ಯು ಟು ಡಿಸೈನ್ ಯುವರ್ ಕ್ರಾಪಿಂಗ್ ಮ್ಯಾಟ್ರಿಕ್ಸ್, ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಅಪ್ರಾಕ್ಸಿಮೇಟ್ ಆಫ್ ವಾಟರ್ ರಿಕ್ವೈರ್ಡ್ ವಿತೌಟ್ ಮಲ್ಚಿಂಗ್, ದೆನ್ ಯು ಶುಡ್ ಮೈನಸ್ ಇಟ್ ಬೈ ಪ್ರೊವೈಡಿಂಗ್ ಮಲ್ಚಿಂಗ್, then you should get at the actual water requirement, then you should go back how many drippers are required, then you should tell what is the specification of the pipes, then you should tell them this is the distance you have to make. All this knowledge, believe me sir, none of these PVC pipe suppliers and so called drip line installing service people, they don't have any clue about it. A. B. You as a owner of the farm, you have to design your planting patterns, cropping patterns, then decide the irrigation system. But many of us make this mistake that first we go for irrigation system, then we look at where do we plant what distance we plant. So first we have to do the homework first. Make your planting design clear. Then go back. See, irrigation should support the planting design. The planting system should not align with the irrigation system. This is a big mistake we make. ಮಿತ್ರರೇ, ನಾವು ನೀರಾವರಿ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಳ್ಳೋಕೆ ಮುಂಚೆ ನಮ್ಮ ಸಸ್ಯಗಳ ಬೆಳೆಗಳ ನಿರ್ಧಾರ ಮಾಡ್ಕೋಬೇಕು. ನಾವು ನೀರು ಕೊಡೋದು ಬೆಳೆಗಳಿಗೆ. ಸೊ ನಾವು ಬೆಳೆಗಳ ಜೋಡಣೆ ಥರ ನೀರಾವರಿ ವ್ಯವಸ್ಥೆ ಇರಬೇಕೆ ಹೊರತು ನೀರಾವರಿ ವ್ಯವಸ್ಥೆಗೆ ಅನುಕೂಲವಾಗಿ ನಾವು ಬೆಳೆಗಳ ಜೋಡಣೆ ಮಾಡಬಾರ್ದು. ಇದು ನಾವು ಮಾಡ್ತಕ್ಕಂಥ ಒಂದು ಮುಖ್ಯವಾದ ಒಂದು ತಪ್ಪು. ದಯವಿಟ್ಟು ಈ ಥರ ಮಾಡಬೇಡಿ. ಯಾವುದೇ ಆಗಲಿ ಅವರು ಪೈಪ್ಲೈನ್ ಹಾಕ್ಕೊಟ್ಟು ಹೋಗ್ತಾರಲ್ಲ, ಅವ್ರಿಗೆ ನಮ್ಮ ಬೆಳೆ ವಿನ್ಯಾಸದ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲ್ಲ. ನೀವೇ ಬೇಕಾದ್ರೆ ನೀವು ಕೂತ್ಕೊಂಡು ಅರ್ಧ ಗಂಟೆ ಅವ್ನಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ನಿಗೆ ಅರ್ಥ ಆಗಲ್ಲ. 9 ಅಡಿಗೆ ಒಂದು ಪೈಪ್ ಹಾಕ್ಬಿಟ್ಟು ಹೊರಟಾಗ್ತಾನೆ ಲ್ಯಾಟರ್ನಲ್ಲಿ. ಅವಾಗ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಕೆಲವರು ಇರ್ಬೋದು ಮಾಡ್ತಿರೋರು, ಬಟ್ ಬೇಡ. ಆ ನಿರ್ಧಾರವನ್ನು ನಾವೇ ತಗೊಳ್ಳೋಣ. ನಮ್ಮ ಬೆಳೆ ಜೋಡಣೆಯನ್ನು ನಾವು ಮೊದಲು ನಿರ್ಧಾರ ಮಾಡಿಕೊಂಡು ನೀರಿನ ಅವಶ್ಯಕತೆಯನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅಗೇನ್ ನಾನು ನೀರಿನ ಅವಶ್ಯಕತೆ ಅಂದಾಗ ಮುಚ್ಚಿಗೆಯೊಂದಿಗೆ ಮುಚ್ಚಿಗೆ ಇಲ್ಲದೆ ರಾಸಾಯನಿಕ ಕೃಷಿ ಮಾಡೋರು ಪದೇ ಪದೇ ಉಳುಮೆ ಮಾಡ್ತೀನಿ ಕಳೆ ನಿರ್ವಹಣೆಗೋಸ್ಕರ ಅಂತಾರೆ. ಸಾವಯವ ಕೃಷಿ ಮಾಡೋರದು ನೀರಿನ ವ್ಯವಸ್ಥೆ ಬೇರೆ, ನೀರಿನ ಬಳಕೆಗಳ ವ್ಯವಸ್ಥೆ ಬೇರೆ. ನಮ್ಮಂಥ ನೈಸರ್ಗಿಕ ಕೃಷಿಕರು ಮುಚ್ಚಿಗೆ ಗಮನ ಕೊಡುವಂಥವ್ರು ನಮ್ಮ ನೀರಿನ ಅವಶ್ಯಕತೆಯೇ ಬೇರೆ. ಇದೆಲ್ಲವನ್ನು ಗಮನಿಸಿ ನಂತರ ನಾವು ಎಷ್ಟು ನೀರು ಬಿಡಬೇಕು, ಎಷ್ಟು ಗಂಟೆ ಬಿಡಬೇಕು, ಎಷ್ಟು ಅಂತರದಲ್ಲಿ ಹಾಕ್ಕೋಬೇಕು, ಡ್ರಿಪ್ ಆದರೆ ಹೆಂಗೆ ಮಾಡ್ಕೋಬೇಕು, ಡ್ರಿಪ್ ಬೇಕೇ ಬೇಡವೆ, ಸ್ಪ್ರಿಂಕ್ಲರ್ ಬೇಕಾದರೆ ಎಷ್ಟು ಕಟ್ಕೋಬೇಕು, ಇದೆಲ್ಲವನ್ನು ಸಂಪೂರ್ಣ ಜ್ಞಾನವನ್ನು ನಾವು ಸಂಪಾದನೆ ಮಾಡಿ ನಮ್ಮ ತೋಟವನ್ನು ನಾವೇ ವಿನ್ಯಾಸಗೊಳಿಸ್ಕೊಂಡು ನಂತರ ಆ PVC ಪೈಪ್ ತೊಗೊಂಬರೋದು, ಅಂಟಿಸ್ಕೊಳ್ಳೋದು ಮಾಡಬೇಕು. ನನ್ನ ಎರಡೂ ತೋಟದ ಅನುಭವಗಳಲ್ಲಿ ಮತ್ತು ನನ್ನ ಇತರ ಪ್ರಾಜೆಕ್ಟ್ ಅನುಭವಗಳಲ್ಲಿ ನಾನು ಯಾವ ಡಿಸೈನ್ ಎಕ್ಸ್ಪೋರ್ಟ್ ಹೋಗಿಲ್ಲ. ಒಬ್ಬ ಯಾಕ್ಸ ಬೇಡಲ್ಲಿ PVC ಪೈಪ್ ಕುಯ್ದು ಗಮ್ ಹಾಕ್ಬಿಟ್ಟು ಅಂಟಿಸಕ್ಕೆ ಬರ್ತೇನಪ್ಪ ಅಂತೀನಿ. ಹೌದು ಸರ್ ಮಾಡ್ತೀನಿ, ಬಾ ನೀನೇ ನನ್ನ ಫ್ರೆಂಡು ಅಂತ. ಅಷ್ಟಿದ್ರೆ ಸಾಕೋದು, ನನಗೆಲ್ಲ ನಾನು ಮಾಡಿಸ್ತೀನಿ. ಅಂದರೆ ಈ ಮಟ್ಟದ ಒಂದು ಜ್ಞಾನವನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಯಾಕೆಂದರೆ ಅದು ನಮ್ಮ ತೋಟ, ನಮ್ಮ ನೀರಾವರಿ ವ್ಯವಸ್ಥೆ, ನಾವೇ ವಿನ್ಯಾಸ ಮಾಡ್ಕೋಬೇಕು, ನಾವೇ ನಿರ್ವಹಣೆ ಮಾಡ್ಕೋಬೇಕು. ಬಿಲೀವ್ ಮಿ ಫ್ರೆಂಡ್ಸ್, ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್. ಕಡಿಮೆ ಇದರಲ್ಲಿ ಎಫರ್ಟಲ್ಲಿ ನೀವು ಇದನ್ನೆಲ್ಲ ಕಲಿಬೋದು. ಸೊ ನೀವು ನನ್ನ ತೋಟಗಳಿಗೆ ಬಂದಾಗ ಬೇಕಾದ್ರೆ ಇನ್ನೂ ನಾನು ಇದನ್ನು ವಿವರವಾಗಿ ನಿಮಗೆ ತಿಳಿಸ್ಕೊಂಡು ಬನ್ನಿ. ಕೇಳಿ, ಮುಂದಿನ ಪ್ರಶ್ನೆ ಕೇಳಿ ಅಥವಾ ಫೀಡ್ಬ್ಯಾಕ್ ಕೊಡಿ. So far, ನಮಸ್ಕಾರ ಸರ್.
ಸರ್ ನನ್ನ ಕ್ವಶನ್ ಏನು ಅಂತಂದ್ರೆ, ಇವಾಗ ನೀವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ, ಆ, ನೀವು ಡೊಮೆಸ್ಟಿಕ್ ಪರ್ಪಸ್ಗೆ, ಇಟ್ಸ್ ನಾಟ್ ಅಬೌಟ್ ಇರಿಗೇಷನ್, ಡೊಮೆಸ್ಟಿಕ್ ಪರ್ಪಸ್ಗೆ ನೀವು ಯಾಕೆ ಓಪನ್ ವೆಲ್ ರೈನ್ ವಾಟರ್ ಯೂಸ್ ಮಾಡ್ತಾ ಇಲ್ಲ? ದಟ್ಸ್ ಮೈ ಕ್ವಶನ್. ಓಪನ್ ವೆಲ್ ರೈನ್ ವಾಟರ್ ಸಿಸ್ಟಮ್ ಏನಕ್ಕೆ ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇಲ್ಲ? ಸರ್, ನನ್ನ ಓಪನ್ ವೆಲ್ಲಿಗೆ ಬರೋದು ಶಂಕುತೀರ್ಥ ಅನ್ನೋ ಒಂದು ಹೇಮಾವತಿ ಉಪನದಿ. ಆ ನದಿ ಮೂಡಿಗೆರೆಯಲ್ಲೆಲ್ಲ ಹುಟ್ಟಿ ಸಕಲೇಶ್ಪುರ ಬಳಸ್ಕೊಂಡು ನನ್ನ ತೋಟಕ್ಕೆ ಬಂದು ಮತ್ತು ಗೊರೂರಿಗೆ ಬಂದು ಹೇಮಾವತಿಗೆ ಸೇರುತ್ತೆ. ಅದು ಬರಬೇಕಾದ್ರೆ ಸಾಕಷ್ಟು ಕಾಫಿ ತೋಟಗಳನ್ನು ಟಚ್ ಮಾಡ್ಕೊಂಡು ಬರುತ್ತೆ. ನಮ್ಮ ಕಾಫಿ ತೋಟದಲ್ಲಿದ್ದರೂ ಬಳಸೋ ಎಲ್ಲ ರಾಸಾಯನಿಕನೂ ಆ ನೀರು ಮುಗಿತು. ಅದನ್ನು ಬಳಸೋದ್ರಲ್ಲಿ ನೋಡೋಕ್ಕೆ ಭಯ ಇಲ್ಲ. ಸರ್, ಬೋರ್ವೆಲ್ ವಾಟರ್ ಅದಕ್ಕಿಂತ ಡೇಂಜರಸ್ ಅಂತ ಕೇಳ್ಪಟ್ಟಿದ್ದೀನಿ. ಓಪನ್ ರೈನ್ ವಾಟರ್ ಇದನ್ನೇ ಬೆಟರ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನನಗೆ ಅದೊಂದು ರೈನ್ ವಾಟರ್ ಬೆಟರ್ ಸರ್, ಓಪನ್ ರೈನ್ ವಾಟರ್ ಬೆಟರ್. ನನ್ನ ಮನೆ ಸೂರಲ್ಲಿ ಬಿದ್ದಿದ್ದ ನೀರನ್ನು ಹಿಡಿದು ನಾನು ಕುಡಿತೀನಲ್ಲ, ಅದು ಅಲ್ಟಿಮೇಟು. ಬೋರ್ವೆಲ್ ವಾಟರು ಮತ್ತು ನದಿ ವಾಟರ್ಗೂ ವ್ಯತ್ಯಾಸಗಳಿರುತ್ತೆ ಸರ್. ನಾವು ವಾಟರ್ ಟೆಸ್ಟ್ ಮಾಡಿದಾಗ ಇನ್ನೂ ಗೊತ್ತಾಗುತ್ತೆ ಪ್ರಾಕ್ಟಿಕಲಾಗಿ. ಬಟ್ ಯಾವುದು ಅಂತರ್ಜಲದ ರೂಪದಲ್ಲಿ ಬರುತ್ತೋ ಅದು ಭೂಮಿಯಲ್ಲಿ ಶೋಧಿಸಲ್ಪಟ್ಟಿರುತ್ತದೆ. ಅರ್ಥನ್ ಫಿಲ್ಟರ್ಸ್ ಅಂತ ಹೇಳ್ತೀವಿ. ಅರ್ತ್ ಆಸ್ ಎ ಫಿಲ್ಟರ್, ಫಿಲ್ಟರ್ ಆಗಿ ಬಂದಿರುತ್ತೆ. ಹಾಗಾಗಿ ಹಾನಿಕಾರಕ ಅಂಶಗಳು ನೀರಿನಲ್ಲಿ ಇರಲ್ಲ ಅನ್ನೋ ಒಂದು ವೈಜ್ಞಾನಿಕ ಹಿನ್ನೆಲೆ. ಮತ್ತು ನಾನು ಕಳೆದ 10 ವರ್ಷದಿಂದ ನೀರು ಕುಡಿತಾ ಇದ್ದೀನಿ. ನನ್ನ ಹಸುಗಳಿಗೂ ಕುಡಿಸ್ತಾ ಇದ್ದೀನಿ. ಅದರಲ್ಲಿದ್ದಾಗ ಯಾವುದೇ ಸಮಸ್ಯೆ ಬಂದಿಲ್ಲ. ತೆರೆದ ಬಾವಿ ನೀರನ್ನು ನೀರಾವರಿಗೆ ಬಳಸ್ಕೊತೀನಿ. ಓಪನ್ ಬಾವಿ, ಕೊಳವೆ ಬಾವಿ ನೀರನ್ನು ಮನೆಗೆ. So what why you are not using open well water for your farmhouse requirement, domestic requirement? Why you are going for tube well? So my answer is, my open well receives water from river Shankutirtha, which flows across many coffee plantations around there, and lot of chemicals get dissolved into that water. So those chemicals will come. So I don't want to expose in my domestic requirements, that is bleaching particularly, that water. Hence I use borewell water which has gone through earth filtering or earthen filtering of the rainwater. Whatever the rainwater is there, that gets filtered by the earth and collected as underground water, that we will use it in our submersible pumps or borewell. If you are capturing rainwater on your rooftop, that is the best thing you can do for drinking or domestic requirement. I have not implemented rainwater harvesting on my rooftop in both my farms. ಹೇಳಿ, ಮುಂದಿನ ಪ್ರಶ್ನೆ. ಅಥವಾ ಫೀಡ್ಬ್ಯಾಕ್ ಹೇಗಿತ್ತು? ನಮಸ್ಕಾರ ಸರ್, ಇದು ಗಿರೀಶ್ ಬೆಂಗಳೂರಿಂದ ಸರ್. ನಮಸ್ಕಾರ ಗಿರೀಶ್. ಸರ್, ಈ ನೀವು ಮಾಡೋಂತ ಡಾಕ್ಯುಮೆಂಟ್ರಿ ನೀವು ತೋಟದಲ್ಲಿ ಮಾಡಿದೀರಾ ಸರ್? ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರಿ? ಎಷ್ಟು ದಿನ ತಗೊಂತು ಸರ್ ಅದ್ ನೀವು ಮಾಡೋದಕ್ಕೆ? ಈಗ ನಿಮ್ದ ಇನ್ಸ್ಪೈರ್ ಮಾಡ್ಕೊಂಡು ನಾವು ಡಾಕ್ಯುಮೆಂಟ್ರಿ ಮಾಡ್ಬೇಕು ಅಂತ ಈಗ ನಮ್ಗೊಂದು ಅರ್ಥ ಆಗ್ತದೆ ಸರ್. ಅದೆಲ್ಲ ಮಾಡಿಟ್ರೆ ನಾವು ಇಲ್ದಿದ್ರು ನಮ್ಮ ಆಬ್ಸೆನ್ಸ್ ಅಲ್ಲಿ ಅದನ್ನ ನೋಡಿದ್ರೆ ಇಲ್ಲಿ ಏನಿದೆ ಅಂತ ಹೇಳಿ ನಮ್ಮ ನೆಕ್ಸ್ಟ್ ಜನರೇಷನ್ ಗೊತ್ತಾಗುತ್ತೆ ಅಂತ ತಿಳ್ಕೊಂಡಂಗಾಯ್ತು ಸರ್ ನಿಮ್ಮಿಂದ. ತುಂಬಾ ಖಂಡಿತ ಮಾಡ್ಬೋದು. ಇದು ಸಮಯ ಜಾಸ್ತಿ ತಗೊಳ್ಳಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ತಗೊಳ್ಳತ್ತೆ ಅನಿಸುತ್ತೆ. ಮಾಡ್ತಾ ಮಾಡ್ತಾ ನಮಗೆ ಅದರದ್ದು ಅನುಭವ ಆಗ್ತಾ ಬರುತ್ತೆ. ಈ ನೀರಿನ ವ್ಯವಸ್ಥೆ ಒಂದೇ ಅಲ್ಲ ಗಿರೀಶ್ಜಿ, ನಾವು ಕೃಷಿನಲ್ಲಿ ನಾವು ಏನೇ ಮಾಡಿದ್ರು ಪ್ರಾಪರಾಗಿ ಪ್ಲಾನ್ ಮಾಡ್ಕೊಳ್ಬೇಕು, ಡಾಕ್ಯುಮೆಂಟೇಷನ್ ಮಾಡ್ಕೋಬೇಕು. ನೀವು ಹೇಳಿದಾಗೆ ನಮಗೂ ಅನುಕೂಲ ಆಗುತ್ತೆ. ನಮ್ಮ ಕೃಷಿ ಕಾರ್ಮಿಕ ಮಿತ್ರರು, ಫಾರ್ಮ್ ಲೇಬರ್ಸ್ ಅಂತೀವಲ್ಲ, ಮಾಹಿತಿ ಕೊಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಬ್ವಿಯಸ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಯಾರು ಅದನ್ನು ಟೇಕ್ ಓವರ್ ಮಾಡ್ತಾರೋ ಅವ್ರಿಗಂತೂ ರೆಫರೆನ್ಸ್ ಮ್ಯಾನ್ಯೂಲ್ ಕ್ರಿಯೇಟ್ ಆಗುತ್ತೆ. ಸೊ ದಯವಿಟ್ಟು ಈ ಡಾಕ್ಯುಮೆಂಟೇಷನ್ ಬಗ್ಗೆ ಗಮನ ಕೊಡಿ. ಇದನ್ನು ಮಾಡಲಿಕ್ಕೆ ಭಾಳ ಸುಲಭವಾಗಿ ಮಾಡ್ಬೋದು. ನಾವೆಲ್ಲ ಕಂಪ್ಯೂಟರ್ನಲ್ಲಿ ಡಾಕ್ಯುಮೆಂಟ್ ಮಾಡೋದನ್ನ ಕಲ್ತ್ಕೊಂಡಿದ್ದೀವಲ್ವಾ, ಮಾಡಿ ಅದೇ ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ. ಸೊ ಗಿರೀಶ್ ಸರ್, ಪಾಯಿಂಟ್ ಆಫ್ ಫೀಡ್ಬ್ಯಾಕ್ ಈಸ್ ದಟ್ ಸಚ್ ಎ ಡೀಟೇಲ್ ಡಾಕ್ಯುಮೆಂಟೇಷನ್ ಡಯಾಗ್ರಾಮ್ ಡಿಸೈನ್ is going to help us also in terms of understanding our irrigation system. It also helps our next generation who takes over, because they will have a clear documentation to manage. It not only helps ourselves and the next generation, it also helps our farm laborers who will be operating this system in our absence. A clear documentation with the markings and proper training to our field force, they can able to operate the system without damaging any walls or any system. So hence, please focus on detailed documentation of your farm designs and the installations for the benefit of yourself, for the benefit of your farm laborers if you are depending on them, and also for the benefit of the your next generation who takes over your farm. ಕೇಳಿ, ಅಷ್ಟೇ ಕೇಳಿ, ಫೀಡ್ಬ್ಯಾಕ್ ಕೊಡಿ. ಹೇಗಿತ್ತು? ಆಲ್ರೆಡಿ 9 ಗಂಟೆ
ಗಂಟೆ 50 ನಿಮಿಷ ಆಗಿದೆ, ಇನ್ನೊಂದು 5 ನಿಮಿಷ ಇರ್ಬೋದು. ಫೀಡ್ಬ್ಯಾಕ್ ಕೊಡಿ, ಅಥವಾ ಮುಂದಿನ ಎಪಿಸೋಡಲ್ಲಿ ಏನು ವಿಷಯ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ ದಯವಿಟ್ಟು ಹೇಳಿ. ನಂದೊಂದು ಸಜೆಷನ್ ಇದೆ ಹೇಳಿ. ಎಲ್ಲಾರ್ಗು. ಸರ್ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ, ಇಷ್ಟೊಂದು ಮೆಟೀರಿಯಲ್ ಕೊಡ್ತಾ ಇದ್ದಾರೆ ನಮ್ಗೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಶೇರ್ ಹಿಸ್ ಎಕ್ಸ್ಪೆನ್ಸ್, ಅಟ್ ಲೀಸ್ಟ್ ಫಾರ್ ದಿಸ್ ಮ್ಯಾನ್ ಪವರ್. ಸೊ ಐ ಥಿಂಕ್ ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಎ ಲಿಟಲ್ ಬಿಟ್ ಆಫ್ ಅವರ್ ಸೈಡ್ ಆಲ್ಸೋ. ನನ್ನ ಫೀಲಿಂಗ್ಸ್ ಅದು. ಸೊ ನಿಮ್ಗಳ ಅಭಿಪ್ರಾಯ ಹೇಳ್ಬೋದು. A minimum amount per person, I think we should share. Hello? Dayanand ji, thank you Illa. so much for appreciating my efforts and time. But let us not look at commercialization at this point in time. I suggest please get connected with me. I have no problem in sharing whatever I learn on a daily basis. I am a full-time farmer. That's nice of you, sir. But Nangunu, I feel something like embraced getting into this webinar every week without honoring you. These are all the platform, Dayanand ji. I use YouTube. Correct. I understand. Why I moved quickly from YouTube to webinar? Because of this online interaction only, one-on-one interaction. That is what. I also wished, I would have wished to come to all your farms at a point of time, but not possible for me. At least let me connect with you people like this online, because the YouTube videos and the WhatsApp chats tend to be offline. This is a great opportunity for us to connect and share our experiences. And you can ask No, I've seen your works. That's the reason I'm telling you. I'm telling everyone. Yeah, it's a beginning, sir. I have to put in some efforts because it is new to me also. So think over. I'm already contributing some amount to him. So you please think over this. Yeah. Let us leave it to the individual discussion. ಮಿತ್ರರೇ, ದಯಾನಂದ್ ಸರ್ ಹೇಳೋದು, ಈ ಒಂದು ಪ್ರಯತ್ನ ನಾನೇನು ಪ್ರಾರಂಭ ಮಾಡಿದ್ದೀನಿ ನಿಮ್ಗಳ ಜೊತೆ ಜೋಡಿಸ್ಕೊಳ್ಳೋಕ್ಕೆ, ನಿಮ್ಗಳ ಜೊತೆ ಮಾತಾಡಲಿಕ್ಕೆ ಆನ್ಲೈನಲ್ಲಿ, ಆಫ್ಲೈನಲ್ಲಿ, ಯೂಟ್ಯೂಬ್ ವಿಡಿಯೋದಲ್ಲಿ, ನಮ್ಮ ವೆಬಿನಾರಲ್ಲಿ, ಮತ್ತು ನೀವು ನನ್ನ ತೋಟಕ್ಕೆ ಬಂದಾಗ ನನ್ನ ಅತಿಥಿಗಳಾಗಿ ನಾನು ನೋಡ್ತೀನಿ. ಕಳೆದ ತಿಂಗಳಲ್ಲಿ 2 ದಿನಗಳು ಶನಿವಾರ ಭಾನುವಾರ ಕೆಲವು ಮಿತ್ರರು ಬಂದಿದ್ರಿ, ಮತ್ತು ಈ ಶನಿವಾರ ಭಾನುವಾರ ಇದೆ, ನಿಮಗೆಲ್ಲ ಮೆಸೇಜ್ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬರ್ತಿದ್ದೀರಾ, ನನ್ನ ಜೊತೆ ಇರ್ತೀರಾ. ದಯಾನಂದ್ ಸರ್ ಕನ್ಸರ್ನ್ ಏನಪ್ಪ ಅಂದರೆ ಎಷ್ಟೊಂದು ಸಮಯ ನೀವು ತೊಡಗಿಸ್ತೀರಾ. ಸೊ ಹಾಗಾಗಿ ನಿಮಗೆ ನಾವು ಒಂದು ಸ್ವಲ್ಪ ಟೋಕನ್ ಆಫ್ ಗ್ರ್ಯಾಟಿಟ್ಯೂಡ್ ಅಂತ ಏನಾದ್ರು ಒಂದು ಧನ ಸಹಾಯ ಮಾಡ್ಬೋದೇ, ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ನನ್ನನ್ನು ಕೇಳಿದ್ರು ಸಹ ಆಲ್ರೆಡಿ ಆಫ್ಲೈನಲ್ಲಿ. ನಾನು ಅದನ್ನು ಬೇಡ ಅಂತಲೇ ಹೇಳ್ತೀನಿ. ನಿಮ್ಮ ಇಂಡಿವಿಜುವಲ್, ನಿಮ್ಮ ಒಂದು ವೈಯಕ್ತಿಕ ನಿರ್ಧಾರಕ್ಕೆ ಬಿಟ್ಟಿದ್ದು. ಈ ಮಾಹಿತಿಯಿಂದ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿದ್ದು, ನಿಮ್ಮ ಜ್ಞಾನ ಸಂಪಾದನೆ ಆಗಿದ್ದು, ನಿಮ್ಮ ಕೃಷಿ ಭೂಮಿಯ ವಿನ್ಯಾಸ ಮಾಡೋದರಲ್ಲಿ ಅಥವಾ ಅದು ನಿರ್ವಹಣೆ ಮಾಡೋದರಲ್ಲಿ ಸಹಕಾರಿಯಾಗಿದ್ದು, ಅದರಲ್ಲಿ ನಿಮ್ಮ ಸಂಪನ್ಮೂಲಗಳ ಉಳಿಕೆ, ನಿಮ್ಮ ಸಮಯ ಮತ್ತು ಸಂಪನ್ಮೂಲಗಳ ಉಳಿಕೆ ಆಗಿದ್ದು, ನಿಮ್ಗೆ ಅದರಲ್ಲಿ ಫೈನಾನ್ಷಿಯಲ್ ಬೆನಿಫಿಟ್ಸ್ ಕಂಡರೆ, some portion of it you can pass it on to me. Obviously I am not that rich to say no to you. I also need to manage my family and my farms. I will leave it to your discretion. ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಸೊ ನೀವು ಕಂಟ್ರಿಬ್ಯೂಟ್ ಮಾಡೋಂಗಿದ್ರೆ you are always welcome. That will motivate me further. Not that it doesn't motivate me, it will definitely help me and I keep myself motivated. ದಯಾನಂದ್ ಸರ್, ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ, ಅವ್ರವ್ರ ವಿವೇಚನೆಗೆ ಬಿಟ್ಬಿಡೋಣ. ಖಂಡಿತ ಮುಂದಿನ ಶನಿವಾರ ಭಾನುವಾರ ನನ್ನ MS ಫಾರ್ಮಿಗೆ ಬನ್ನಿ, ನೀವು ನನ್ನ ಅತಿಥಿಗಳಾಗಿ ಬನ್ನಿ, ಕೃಷಿಕ ಮಿತ್ರರಾಗಿ ಬನ್ನಿ. ನನ್ನ ಅನುಭವಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಯಾರಿಗೇನು ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ಸುತ್ತೆ ಕಾಂಟ್ರಿಬ್ಯೂಟ್ ಮಾಡಿ. ಐ ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಹೇಳಿ, ಇನ್ನೇನಾದ್ರು ಪ್ರಶ್ನೆ ಇದೆಯಾ, ಫೀಡ್ಬ್ಯಾಕ್ ಇದೆಯಾ? ಒಂದು 5 ನಿಮಿಷ ಇದೆ, 10 ಗಂಟೆಗೆ. ಮುಂದಿನ ವಾರಗಳಲ್ಲಿ ಯಾವ ವಿಷಯ ಮಾತಾಡಬೇಕು? ನನ್ನ ಇದರದ್ದು MS ಫಾರ್ಮ್ದು ಇರಿಗೇಷನ್ ಡೀಟೇಲ್ಸ್ ತೊಗೊಂಬರಲ್ಲ ಮುಂದಿನ ವಾರ? ಬೇಕಾಗತ್ತಾ? ಅಪ್ರೋಪ್ರಿಯೇಟ್ ಅನಿಸುತ್ತಾ? ಈ ಡಿಸೈನ್ ಮೇಲೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದೀನಿ, ಎಫಿಷಿಯನ್ಸಿ ಬಂದಿದೆ ಸ್ವಲ್ಪ.
ಅಥವಾ ಬೇರೆ ವಿಷಯಗಳು ತಗೊಂಬರಲ್ಲ? ದಯವಿಟ್ಟು ಹೇಳಿ ಯಾವ ಥರ ವಿಷಯ ಬೇಕು. ಸರ್ ಇಲ್ಲ ಸರ್, ಇದ್ರದ್ದು ಈ MS ಫಾರ್ಮ್ದು ಒಂದ್ಸಲ ಪ್ರೆಸೆಂಟ್ ಮಾಡ್ಬಿಡಿ ಸರ್, ಯಾಕಂದ್ರೆ ಎರಡು ಏನ್ ಡಿಫ್ರೆನ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ, ಹೌದು, ಆ ಚೇಂಜಸ್ ಏನ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಎರಡು ಒಂದಾದ್ಮೇಲೆ ನೆಕ್ಸ್ಟ್ ಇದು ಮಾಡ್ಬೋದು ಸರ್. ಸರಿ. ಜಾಸ್ತಿ ಸಮಯ ತಗೊಳ್ಳಲ್ಲ, ಮುಂದಿನ ವಾರ ಮೋಸ್ಟ್ಲಿ ಒಂದು 30 ಮಿನಿಟ್ಸಲ್ಲೇ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ಎಲ್ಲ ಬೇಸಿಕ್ಸ್ ಕವರ್ ಆಗಿದೆಯಲ್ಲ. ಖಂಡಿತ ಮಂಜುನಾಥ್, ಬುಧವಾರ one MS suggestion. ಮಾಡೋಣ. ಹಾಂ, ಎಸ್ ಸರ್, ಪ್ಲೀಸ್ Manjunath, one suggestion. ಹೇಳಿ. See, yours is an ideal thing. If you can give ಎರಡು ಮೂರು ಎಕ್ಸಾಂಪಲ್ ಆಫ್ ವಾಟ್ ಪೀಪಲ್ ಗೋ ರಾಂಗ್, ಅದನ್ನ ಫಸ್ಟ್ ಹೇಳ್ಬಿಟ್ಟು ಯೂಶಲಿ ಈ ತರ ರಾಂಗ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಟೇಕನ್ ಕೇರ್ ಅಂದ್ರೆ ದೆನ್ ಇಟ್ ವಿಲ್ ಬಿ ಮಚ್ ಮೋರ್ ಏನ್ ಹೇಳಿ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ವಿ ವಿಲ್ ಆಲ್ಸೋ ಕೋರಿಲೇಟ್. ಈಗ ನೀವು ಹೇಳಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ, ಓ ನಾವ್ ಈ ತರ ಮಾಡಿಲ್ಲ ಅಂತ. ಬಟ್ ಟಾಪ್ 3, ಟಾಪ್ 4 mistakes what is being done usually followed, and then say this is an alternative method. Yes, sir, you're right. Avaga, You're absolutely right. I have made that mistake. ನಮ್ಮ ತೆಂಗಿನ ತೋಟದಲ್ಲಿ ನಾನು ಫ್ಲಡ್ ಇರಿಗೇಷನ್ ಮಾಡ್ತಾ ಇದ್ದೆ. ಪ್ರತಿಯೊಂದು ತೆಂಗಿನ ಗಿಡಕ್ಕೂ ಮೊನ್ನೆ ಒಂದು 3 ವರ್ಷದಿಂದ ಒಂದೊಂದು ವಾಟರ್ ಪೈಪ್ಲೈನ್ ತಗೊಂಡೋಗ್ಬಿಟ್ಟೆ. ಅದು 1.5 ಅಡಿ ದೂರದಲ್ಲಿ ತೆಂಗಿನ, ನಮ್ದು 40 ವರ್ಷದ ಮರಗಳು, ತೆಂಗಿನ ಮರದ ಪಕ್ಕದಲ್ಲೇ ಬಿಟ್ಟೆ. ಈಗ ನನ್ಗೆ ಅರ್ಥ ಆಗ್ತಾ ಇದೆ ಅದು ಡ್ರಿಪ್ಲೈನ್ ಅಲ್ಲಿ ಇರ್ಬೇಕು ಅಂತ, ಅಂದ್ರೆ 6 ಅಡಿ ದೂರದಲ್ಲಿ. ಇದೊಂದು ದೊಡ್ಡ ಮಿಸ್ಟೇಕ್ ಆಗೋಯ್ತು ನನ್ಗೆ. ಅದು ತುಂಬಾ ಹೆಂಗೆ ನೀರ್ನ 6 ಅಡಿಗೆ ತಳ್ಳೋದು ಅನ್ನೋದು ಇದಾಗೋಯ್ತು. ನಾನು ಅಲ್ಲಿ ಇವಾಗ ಕೊನೆಗೆ ಅಲ್ಲಿಗೇನೆ ಒಂದು ಸ್ಪ್ರಿಂಕ್ಲರ್ಸ್ ಹಾಕಿ ಸುತ್ತಲೂ ತೆಂಗಿನ ಗಿಡ ಸುತ್ತಲೂ ಬೀಳೋ ತರ ಮಾಡಿದೀನಿ. ಈಗೇನಾಗ್ತಾ ಇದೆ ಅಂದ್ರೆ 4 ತೆಂಗಿನ ಗಿಡದ ಮಧ್ಯ ನೀರ್ ಬೀಳ್ತಾ ಇಲ್ಲ. ನನ್ನ ಸೆಣಬೆಲ್ಲ ಹಾಳಾಗೋಯ್ತು ಮಳೆ ಇಲ್ದೆ. ಅವಾಗ ನನ್ಗೆ ಅನ್ನಿಸ್ತು ಅಲ್ಲಿ ನೀರೆಲ್ಲ ತೊಂದರೆ ಆಗ್ತಾ ಇದೆ. ಅವಾಗ ರಿಕ್ಲರ್ಸ್ ತಂದು ಹಾಕಿದ್ದಕ್ಕೆ ಸ್ವಲ್ಪ ಉಳ್ಕೊಂಡಿದೆ, ಆದ್ರೂ ಸ್ವಲ್ಪ ಸರಿ ಹೋಗ್ಲಿಲ್ಲ. ಈಗ ಮಧ್ಯದಲ್ಲಿ ಅಡಿಕೆ ಹಾಕಿದೀನಿ 2 ಲೈನು. ಈಗ ಇನ್ನೊಂದು ಲೈನು ಸೆಂಟ್ರಲ್ಲಿ ಒಂದು ಲೈನ್ ಎಳಿತಾ ಇದ್ದೀನಿ, ವಾಟರ್ ಲೈನ್ ವಿತ್ ರಿಂಕ್ಲರ್ಸ್ ಅಗೇನ್. ಈ ತರ ಮಿಸ್ಟೇಕ್ಸ್ ಆದಾಗ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್. ಬೇರೆ ಏನು ಮಾಡಕ್ ಆಗಲ್ಲ, ಅದು ಆಗೋಗ್ಬಿಡುತ್ತೆ ನಮ್ಗೆ. ಮಿಸ್ಲೀಡ್ ಅಫ್ಕೋರ್ಸ್ ನನ್ಗೆ ಯಾರು ಗೈಡೆನ್ಸ್ ಕೊಟ್ಟಿರ್ಲಿಲ್ಲ, ನಾನೇ ಮಾಡಿದ್ದಿದ್ದು ತಪ್ಪು. ಬೀಯಿಂಗ್ ಎ ಸಿವಿಲ್ ಇಂಜಿನಿಯರ್ ನಾನು ಏನೋ ಕ್ಯಾಲ್ಕುಲೇಷನ್ ಅಲ್ಲಿ ಮಾಡಿದೆ, ಅದೇನೇನೋ ಆಗೋಯ್ತು. ಐ ಡಿಡ್ ನಾಟ್ ನೋ ದಟ್ ದ ವಾಟರ್ ಶುಡ್ ಬಿ ಇನ್ ದಿ ಡ್ರಿಪ್ ಸರ್ಕಲ್ ಅಲ್ಲಿ ಕೊಡ್ಬೇಕಂತ, ಆಕ್ಟಿವ್ ರೂಟ್ಸ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ನಾನು ಬುಡಕ್ ತಗೊಂಡೋಗಿ ಕೊಟ್ಬಿಟ್ಟಿದ್ದೆ. ಸೊ ಈಗ ಅದನ್ನೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀನಿ. ಈ ತರ ಆಗತ್ತೆ ತಪ್ಪು, ನಾವೇ ಕರೆಕ್ಟ್ ಮಾಡ್ಕೋಬೇಕು. ಇವಾಗ ಸಾರ್ ಹೇಳಿದ ತರ ಫಾಲೋ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ಬೇರೆ ಏನೋ ದಾರಿ ಇರಲ್ಲ ಸರ್. ಅದು ಬಹಳ ಮಿಸ್ಟೇಕ್ಸ್ ಆಗತ್ತೆ. ಆಗ್ಲೇ 2.5 ಲಕ್ಷ ಖರ್ಚು ಮಾಡ್ತಿದ್ದೆ. ದಯಾನಂದ್ಜಿ ಅಂಡ್ ಪ್ರದೀಪ್ ಸರ್, ಇದು ಕಲಿಕೆ ಅಲ್ವಾ ಸರ್? ನಾವೆಲ್ಲ ಕಲಿತಾ ಇರ್ತೀವಿ, ತಪ್ಪು. ಅದೇ ಕರೆಕ್ಟ್. ನಾನು ನನ್ನ ಅನುಭವದಲ್ಲಿ ಹೇಳೋದಂದರೆ, ಖಂಡಿತ ನಡೆಯುತ್ತೀವಿ, ನಾವು ತಪ್ಪು ಮಾಡೇ ಮಾಡ್ತೀವಿ. ಆದರೆ ಎಷ್ಟೋ ಸಲ ನಾವು ನಮ್ಮ ತಪ್ಪುಗಳನ್ನು ನಾವೇ ಅರ್ಥ ಮಾಡ್ಕೊಂಡಿರಲ್ಲ. ಅಂದರೆ ವಾಟ್ ಮಿಸ್ಟೇಕ್ ಇಟ್ ಹಸ್ ಡನ್ ಆ್ಯಂಡ್ ವಾಟ್ ವಾಸ್ ದಟ್ ಮಿಸ್ಟೇಕ್. ನಾವು ತಪ್ಪನ್ನು ಏನಕ್ಕೆ ಮಾಡಿದ್ದೀವಿ ಅಂತೂ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗಿರಲ್ಲ. ಬೇರೆ ಬೇರೆ ಒತ್ತಡಗಳಿರ್ಬೋದು, ಕಾರಣಗಳಿರ್ಬೋದು. ಆದರೆ ಯಾರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೋ ಅದನ್ನು ಈ ರೀತಿ ಸಂದರ್ಭಗಳಲ್ಲಿ ಹೇಳ್ತಾ ಬರೋಣ. ನಾನು ಹೇಳ್ತೀನಿ, ನಾನು ಹೊಸ ಸಾಕಿ ಸೋತಿದ್ದೀನಿ, ದಯವಿಟ್ಟು ನೀವು ಅದನ್ನು ಉದ್ಯಮವಾಗಿ ಮಾಡ್ಕೋಬೇಡಿ, ಅದನ್ನು ಹೊಸ ಉದ್ಯಮವಾಗಿ ಇಟ್ಕೋಬೇಕು ಅಂತೆಲ್ಲ ಸುಮಾರು ಹೇಳಿದ್ದೀನಿ. ನಾನು ತಪ್ಪುಗಳೆಲ್ಲ ಹೇಳ್ಕೊಂಬಂದಿದ್ದೀನಿ ವಿಡಿಯೋಗಳಲ್ಲಿ. ಹಾಗಾಗಿ ದಯವಿಟ್ಟು ನಮ್ಮ ಅನುಭವಗಳನ್ನು, ಅಂದರೆ ನಾನು ಬರೀ 5 ಲಕ್ಷ ಸಂಪಾದನೆ ಮಾಡಿದೆ, 10 ಲಕ್ಷ ಸಂಪಾದನೆ ಮಾಡಿದೆ, ಅದನ್ನು ಹೇಳೋಣ, ಸಂತೋಷನೇ. ಆದರೆ ನಮ್ಮ ತಪ್ಪುಗಳನ್ನು ಅಥವಾ ನಾವು ನಮ್ಮ ಕಲಿಕೆಯನ್ನು ನಾವು ಈ ಥರ ಹೇಳ್ತಾ ಬರೋಣ. ಈ ವೆಬ್ಲೈನ್ ನಮ್ಮ ಬುಧವಾರದ್ದು ಇದೆಯಲ್ಲ, ಇದನ್ನು ಓಪನ್ ಅಪ್ ಮಾಡೋಣ ಇನ್ನೂ ಡೀಟೇಲ್ ಆಗಿ. ಮುಂದಿನ ವಾರಗಳಲ್ಲಿ ನಾನು ಬರೀ 20 ನಿಮಿಷ ಮಾತ್ರ ಮಾತಾಡ್ತೀನಿ. ನೀವುಗಳು ಮುಂಚೆನೇ ನನಗೆ ಹೇಳಿ, ನನಗೆ 15 ನಿಮಿಷ ಕೊಡಿ ಸರ್, ನನ್ನ ತೋಟದ ವಿವರಣೆ ಕೊಟ್ಬಿಟ್ಟು ನಾನು ನನ್ನ ಅನುಭವಗಳು, ತಪ್ಪುಗಳನ್ನೆಲ್ಲ ಹೇಳ್ತಾ ಬರ್ತೀನಿ ಅಂತ. ಹಾಗಾಗಿ ಇದು ಇನ್ನೂ ತುಂಬ ಇಂಟ್ರಾಕ್ಟಿವ್ ಆಗುತ್ತೆ. ಇದು ಒನ್ ಟು ಮೆನಿ ಬೇಡ, ನಾನೊಬ್ಬನಿಗೆ ಇವೆಲ್ಲ ಬೇಡ. ಅದಕ್ಕೆ ಕೆಲವು ಬೇಸಿಕ್ಸ್ ಕವರ್ ಮಾಡಿಬಿಡ್ತೀನಿ ಒಂದು 2-3 ವಾರದಲ್ಲಿ. ಪ್ರದೀಪ್ ಜಿ, ನೀವು ಹೇಳ್ದಂಗೆ ತುಂಬ ಕಲಿಕೆಗಳು, ತಪ್ಪು ಅಂತ ನಾನು ಹೇಳಲ್ಲ, ಕಲಿಕೆಗಳು ನಮ್ಗೆ ಆಗುತ್ತೆ. ವಿ ಲರ್ನ್ ಫ್ರಮ್ ಅವರ್ ಎರರ್ಸ್ ಆ್ಯಂಡ್ ಮಿಸ್ಟೇಕ್ಸ್.
ಆ ಕಲಿಕೆಗಳನ್ನು ನಾವು ಹೇಳ್ತಾ ಬರಬೇಕು. ಆ ಹೇಳ್ಕೊಂಡಾಗಲೇ ಇನ್ನೊಬ್ರಿಗೆ ಅದು ಅರ್ಥ ಆಗುತ್ತೆ. ಮೋಸ್ಟ್ಲಿ ಆಯಿತು, ನೋಡೋಣ ಮುಂದೆ ನಾನು ಮಾಡಿದ ತಪ್ಪುಗಳು, ಅದನ್ನು ನಾನು ಸರಿಪಡಿಸಿಕೊಂಡ ರೀತಿಗಳು, ಈ ರೀತಿ ನಾನು ಪ್ರಾರಂಭ ಮಾಡ್ತೀನಿ. ಇತರರ ತಪ್ಪನ್ನು ಹೇಳುವಷ್ಟು ಪರಿಪೂರ್ಣತೆ ಆಗಲಿ ಪ್ರೌಢತೆ ಆಗಲಿ ನನಗಿಲ್ಲ ಅಂತ ಅಂದ್ಕೊತೀನಿ. ಆದರೆ ನೀವುಗಳೇ ಹೇಳ್ಕೊಂಡಾಗ ಖಂಡಿತ ನಾವು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಅನಲೈಸ್ ಮಾಡ್ಕೊಂಡು ಹೋಗೋಣ. ಮಂಜುನಾಥ್, ನಾನು ಏನ್ ಹೇಳ್ಬೇಕು ಅಂದ್ರೆ ಜನರಲ್ ಮಿಸ್ಟೇಕ್ಸ್ ಕಾಮನ್ ಆಗಿ ಈಗ 100ರಲ್ಲಿ 10 ಜನ ಮಾಡಿದ್ರೆ ದಟ್ಸ್ ಎ ಜನರಲ್ ಮಿಸ್ಟೇಕ್. ಸರಿ, ಈಗ ಆ ವಿಷಯಕ್ಕೆ ಬರ್ತೀನಿ ತಗೊಳ್ಳಿ. ಈಗ ಏನಾಗಿದೆ, ಮೊನ್ನೆ ಮಂಜುನಾಥ್ ನನ್ನ ತೋಟದ ಹತ್ರ ಯಾರ್ದೋ ಒಂದು ತೋಟಕ್ಕೆ ಬಂದೋಗಿದ್ದಾರೆ. ಅವರು ನಿನ್ನೆ ನನಗ್ ಫೋನ್ ಮಾಡಿ ಡ್ರಿಪ್ ಲೈನ್ ಹಾಕ್ಬಿಟ್ಟಿದೀವಿ, ಗಿಡಗಳು ಹಾಕಕ್ಕೆ ಜನ ಕಳ್ಸ್ಕೊಡ್ತೀರಾ ನೀವು? ಸೊ ಡ್ರಿಪ್ ಲೈನ್ ಹಾಕದ್ಮೇಲೆ ಗಿಡಗಳು ಹಾಕೋದು ಏನು, ಯಾವ ಸಿಸ್ಟಮ್ ನನಗಂತೂ ಅರ್ಥ ಆಗಿಲ್ಲ. ಆ ಡ್ರಿಪ್ ಲೈನ್ ಎಲ್ಲ ಇರುತ್ತೆ, ಗಿಡಗಳೆಲ್ಲ ಇರುತ್ತೆ, ಒಂದು ಪ್ಲಾನಿಂಗ್ ಇಲ್ಲ. ಇದು ಆಗಿದೆ. ನಿನ್ನೆ ಕೇಳಿದ್ರು, ನಾನು ಇನ್ನೂ ಏನು ಹೇಳಕ್ ಹೋಗಿಲ್ಲ ಅವ್ರು. ಸೊ ನೀವ್ ಹೇಳದಂಗೆ ಜನರಲ್ ಆಗಿ ಏನು ಹೇಳಕ್ಕಾಗಲ್ಲ ಸರ್. ನಾವೆಲ್ಲ ಅಲ್ಲಿ ಇಲ್ಲಿ ತಿರುಗಿದಾಗ ಅವ್ರ ತೋಟ ನೋಡಿದಾಗ ನಮಗ್ ಗೊತ್ತಾಗತ್ತೆ ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ವಿ ನಾವು. ಅದಂತೂ 100%. ನಾನೀಗ ಮಂಜುನಾಥ್ ತೋಟಕ್ಕೆ MS ಫಾರ್ಮ್ಗೂ ಹೋಗಿದ್ದೀನಿ, ಇಲ್ಲೂ ಹೋಗಿದ್ದೀನಿ, ಎರಡನ್ನೂ ಹಾಸನಕ್ಕೂ ಹೋಗಿ ಬಂದೀನಿ 2 ಸತಿ. ಐ ಅಂಡರ್ಸ್ಟುಡ್ ಹಿ ಹಸ್ ಡನ್ ಎ ಗುಡ್ ಜಾಬ್. ನಮ್ಗೆ ಆ ವಿವೇಚನೆ ಇರ್ಲಿಲ್ಲ ಅನ್ಸ್ತು, ಪರ್ಟಿಕ್ಯುಲರ್ ನನಗಿರ್ಲಿಲ್ಲ ಅನ್ಸ್ತು. ಇವಾಗ ಅವ್ರು ಹೇಳಿದ್ ನೋಡೋದು, ನಮ್ಮ ಆಕ್ಚುಲಿ ಅವ್ರು ನಮ್ಮನೆ ಪಕ್ಕದಲ್ಲೇ ಇದ್ದಾರೆ. ಅವರು ಆ ತೋಟನು ನಮ್ಮ ತೋಟದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ. ಅದು ತೊಂದ್ರೆ ಆಗ್ಬಿಟ್ಟು ಅದು ನೋಡಿದ್ರೆ ಒಂಥರ ಏನ್ ಹೇಳೋದು ಅಂತ ಗೊತ್ತಾಗಲ್ಲ. ಆಕ್ಚುಲಿ ಪ್ರದೀಪ್ ಅವರೇ, ನೀವು ಕೇಳೋದು ಕರೆಕ್ಟ್ ಆಗಿದೆ. ಕಲಿಕೆ ಮಾತ್ರ ಬೇರೆಯವ್ರದ್ ನೋಡಿ ನಾವ್ ಎಲ್ಲಿ ತಪ್ಪು ಮಾಡಿದೀವಿ ಅಂತ ನಾವ್ ಅರ್ತ್ಕೋಬೇಕಾದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅನ್ಸುತ್ತೆ ನಂಗೆ. ಅಲ್ಲ, ಖಂಡಿತ ಪ್ರದೀಪ್ ಜಿ, ನೋಡಿ ಇವತ್ತೇ ನಾನು 2 ಪಾಯಿಂಟ್ ಹೇಳಿದ್ದೀನಿ. ನೀವು ಗಮನಿಸಿದ್ರೆ ಮೈನ್ ಲೈನು ಸಬ್ ಲೈನು ಪ್ಯಾರಲ್ ಆಗಿ ಹಾಕ್ಬಿಡ್ತಾರೆ. ಇಲ್ಲಿಂದ ಮೈನ್ ಲೈನ್ ಹೋಯ್ತಂತೆ, ಅದ್ರ ಮೇಲೆ ಸಬ್ ಲೈನ್ ಬಂತಂತೆ 2 ಅಡಿ ಆಳದಲ್ಲಿ, 1 ಅಡಿ ಆಳದಲ್ಲಿ. ಇದು ನೀರಲ್ಲೇ ಸುತ್ತಲ್ವ, ಯೂಟರ್ನ್ ಆಗ್ತಾ ಇರುತ್ತಲ್ವಾ. ಈ 90 ಡಿಗ್ರೀಸಲ್ಲಿ ಯಾಕೆ ನಾವು ತೊಗೊಂಡೋಗ್ಬಾರ್ದು ಮೈನ್ ಲೈನು ಸಬ್ ಲೈನು ಅಂತ, ಇದು ಒಂದು ಹೇಳಿದ್ದೀನಿ ಇದರಲ್ಲಿ ಇವತ್ತು. ಇನ್ನೊಂದು ಹೇಳಿದ್ದೀನಿ, ಈ ಡ್ರಿಪ್ ಲ್ಯಾಟ್ರಲ್ ಹಾಕುವಾಗ ಅವ್ರ ಸರ್ ಕೇಳಿದ್ರಲ್ಲ, ಗೋಪಾಲ್ ಕೃಷ್ಣ ಸರ್, ಎಲ್ಲ 2 ಇಂಚಿನ ಪೈಪ್ ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತ. ಆವಾಗ ನಿಮ್ಗೆ ಯಾವ ಥರ ಬಂತು? ನಾನು ಡ್ರಿಪ್ ಲ್ಯಾಟ್ರಲ್ ಅಂತ ಎಷ್ಟಿರಬೇಕು, ಎಷ್ಟು ಡ್ರಿಪ್ಪರ್ ಜೋಡಿಸ್ಬೇಕು, ಎಷ್ಟು ಗಿಡಗಳು ಮಧ್ಯದಲ್ಲಿ ಬರುತ್ತೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನನ್ನ ಸಬ್ ಲೈನ್ ಎಲ್ಲಿ ಬರುತ್ತೆ ಅಂತ ನೋಡ್ಬೇಕು ಸರ್. ಎಷ್ಟೋ ಜನ ಸಬ್ ಲೈನಿಂದ ಮೂಲೆಯಲ್ಲಿ ಹಾಕ್ಬಿಡ್ತಾರೆ, ಬೇಲಿ ಹತ್ರ, ಅಲ್ಲಿಂದ ಹನುಮಂತನ ಬಾಲದ ಥರ ಡ್ರಿಪ್ ಲ್ಯಾಟ್ರಲ್ಲಿ ಎಳ್ಕೊಂಡು ಹೋಗ್ಬಿಡ್ತಾರೆ. ಅದು ಕೊನೆ ಗಿಡಗಳಿಗೆ ನೀರೇ ಹೋಗಿರಲ್ಲ ಅಥವಾ ನೀರು ಹೋಗ್ತಾ ಇರಲ್ಲ, ಅದಕ್ಕೆ ಇನ್ನೇನೋ ಸರ್ಕಸ್ ಮಾಡ್ತೀವಿ. ಅಂದರೆ ಈ ಥರ ಒಂದು ಕ್ಯಾಲ್ಕುಲೇಷನ್ನೇ ಇರಲ್ಲ. ಯಾವ ಪ್ರೆಷರ್ ಬರುತ್ತೆ, ಎಷ್ಟು ಡಯಾಮೀಟರ್ ಹಾಕಬೇಕು, ಡ್ರಿಪ್ ಲ್ಯಾಟ್ರಲ್ಲಿ ಎಷ್ಟು ಲೆಂತ್ ಇರಬೇಕು, ಅದಕ್ಕೆ ಎಷ್ಟು ಡ್ರಿಪ್ಪರ್ಗಳು ಮಾತ್ರ ಜೋಡಿಸ್ಬೇಕು, ಆಮೇಲೆ ಮೈಕ್ರೋ ಟ್ಯೂಬ್ ಹಾಕಬೇಕೇ ಬೇಡವೆ, ಮೈಕ್ರೋ ಟ್ಯೂಬ್ನಲ್ಲಿ ಏನು ಡಿಸಡ್ವಾಂಟೇಜ್ ಇದೆ, ಫಿಲ್ಟರ್ ಡ್ರಿಪ್ಪರ್ಗಳು ಹಾಕಬೇಕೇ ಬೇಡವೆ, ಫಿಲ್ಟರ್ ಡ್ರಿಪ್ಪರಲ್ಲಿ ಏನು ಸಮಸ್ಯೆಗಳಿದೆ, ಇವೆಲ್ಲ ಒಂದು ಬೇಕಾದ್ರೆ ಡ್ರಿಪ್ ಇರಿಗೇಷನ್ ಸಮಸ್ಯೆಗಳ ಬಗ್ಗೆ ನಾನು ಹೇಳಬಲ್ಲ. ಯಾಕೆಂದರೆ ನಾನು ಲಾಸ್ಟ್ ಫಾರ್ಮಲ್ಲಿ 2 ವರ್ಷ ಸಫರ್ ಆಗಿಬಿಟ್ಟಿದ್ದೀನಿ ಡ್ರಿಪ್ ಹಾಕ್ಕೊಂಡು, ಹಣನೂ ವೆಚ್ಚ ಮಾಡಿ, ಆದರೆ ಏನು ಬೆನಿಫಿಟ್ ಸಿಕ್ಕಲಿಲ್ಲ ನನಗೆ. ಹಾಗಾಗಿ ಇದನ್ನೆಲ್ಲವನ್ನು ನಾವು ಹೇಳ್ತಾ ಹೋಗ್ಬೋದು. ಅದೇ ಅವಕಾಶಗಳು, ಸಮಯ, ನಿಮ್ಗಳ ಸಮಯ, ನನ್ನ ಸಮಯ ಕೌಂಟ್ ಆಗುತ್ತೆ. ನೋಡೋಣ, ವಿಲ್ ಟ್ರೈ ಟು ಇನ್ಕಾರ್ಪೊರೇಟ್ ಒಂಥರ ಡೂಸ್ ಅಂಡ್ ಡಜನ್ಸ್ ಅಂತ ಲಿಸ್ಟ್ ಮಾಡಿಬಿಡೋಣ. ಯಾವ್ದನ್ನ ಮಾಡಬೇಕು, ಕರೆಕ್ಟ್. ಅದು ಡಾಕ್ಯುಮೆಂಟ್ ಮಾಡಿದ್ರೆ ನೀವೊಂದು ವೆಬ್ಸೈಟ್ ಅಲ್ಲೆಲ್ಲ ಈ ತರ ಒಂದೊಂದು ಟಾಪಿಕ್ ಒಂದು ಡೂಸ್ ಅಂಡ್ ಡೋಂಟ್ಸ್ ಹಾಕ್ಬಿಟ್ಟು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್, ಆಗ ಲ್ಯಾಂಗ್ವೇಜ್ ಬ್ಯಾರಿಯರ್ ಏನೂ ಇರಲ್ಲ. ಇಟ್ ಈಸ್ ವೆರಿ ವೆರಿ ಹೆಲ್ಪ್ಫುಲ್. ಯಾರು ಹೊಸಬ್ರು ಮಾಡೋರು ದೇ ಕ್ಯಾನ್ ಲುಕ್ ಅಟ್ ದಟ್, ಡ್ರಿಪ್ ಲೈನ್ ಈ ತರ ಹಾಕ್ಬೇಕು, ದಿಸ್ ಇಸ್ ರೆಕಮೆಂಡೆಡ್ ವರ್ಷನ್. ಸಿ ಅವ್ರ ತೋಟಕ್ಕೆ ಕಸ್ಟಮೈಸೇಷನ್, ಎಸ್ ದೇ ಕ್ಯಾನ್ ಡೂ ಇಟ್, ಬಟ್ ನಾರ್ಮಲ್ ಫಾಲೋಡ್ ಗೈಡ್ಲೈನ್ಸ್ ಈ ತರ ಮಾಡಬೇಕು. ಫಸ್ಟ್ ಸ್ಟೆಪ್ ನಿಮ್ಮ ಪ್ಲಾಂಟಿಂಗ್ ಡಿಸೈನ್ ಮಾಡ್ಕೊಳ್ಳಿ, ದೆನ್ ಗೋ ಫಾರ್ ದಿಸ್. ಇದು ಬೇಸಿಕ್ಸ್. ಬಟ್ ನಮ್ ತೋಟದಲ್ಲಿ ನಾವು ಆ ತರ ತಪ್ಪು ಮಾಡಿರ್ತೀವಿ. ಅಟ್ಲೀಸ್ಟ್ ಇಫ್ ಇಟ್ ಈಸ್ ರಿಟರ್ನ್ ಸಮ್ವೇರ್, ವಿ ವಿಲ್ ಫಾಲೋ. ಓಕೆ, ಇದಾದ್ಮೇಲೆ ಇದು ಮಾಡಬೇಕು. ಅದಕ್ಕೆ ನಾನು ಇವತ್ತಿನವರೆಗೂ ಆ ತರ ಡಾಕ್ಯುಮೆಂಟೇಶನ್ ಐ ಹ್ಯಾವ್ ನಾಟ್ ಫೌಂಡ್ ಔಟ್. ಸಿ ವಿ ಹ್ಯಾವ್ ಲಾಟ್ ಆಫ್ ಯೂಟ್ಯೂಬ್ ವಿಡಿಯೋಸ್ ಪರ್ಟಿಕ್ಯುಲರ್ ಥಿಂಗ್, ಬಟ್ ಇದಾದ್ಮೇಲೆ ಇದು ದಿಸ್ ಇಸ್ ಡೂಸ್, ದಿಸ್ ಇಸ್ ಡೌನ್ಸ್. ಅಟ್ಲೀಸ್ಟ್ ಐ ಹ್ಯಾವ್ ನಾಟ್ ಸೀನ್ ಸಚ್ ಮಟೀರಿಯಲ್ ಎನಿವೇರ್ ಮಂಜುನಾಥ್.
if ನೀವು ಮಾಡ್ತಾ ಇರೋದನ್ನ ಇಫ್ ಯು ಕ್ಯಾನ್ ಮೇಕ್ ಇಟ್ ಇನ್ ಅ ವೇ ವಿಚ್ ಕ್ಯಾನ್ ಬಿ ಪುಟ್ ಆನ್ ಟು ಸಮ್ ವೆಬ್ಸೈಟ್ ಎಲ್ಲಾದ್ರೂ ದೆನ್ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಎನಿ ಹೌ ಯು ಡಾಕ್ಯುಮೆಂಟೆಡ್. ಮಾಡೋಣ ಸರ್, ಖಂಡಿತ ಪ್ರದೀಪ್ ಜಿ. ದೇರ್ ಇಸ್ ಒನ್ ಮೋರ್ ಡೈಮೆನ್ಷನ್ ಟು ಅವರ್ ಕಂಟೆಂಟ್ ಪ್ರಿಪರೇಷನ್. Since we are decided to do some kind of a content creation, so we will incorporate this suggestion. Yeah, thank you. Thanks Pradeep. Thank you, my friend. ಕ್ಲೋಸ್ ಮಾಡ್ಬೋದು, ಇನ್ನು 10 ಗಂಟೆ ಆಗೋಯ್ತು. ಏನಾದ್ರು ಪ್ರಶ್ನೆಗಳಿದೆಯಾ? ಸರ್ ಮಾತಾಡ್ಬೋದಾ? ಕೇಳಿ ಸರ್ ಕೇಳಿ ಪ್ರಕಾಶ್ ಜಿ ಕೇಳಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು ಮಾತಾಡ್ತಾ ಇಲ್ಲ ದಯವಿಟ್ಟು ನೀವು ನಿಮ್ಮ ಮೈಕ್ ಅನ್ನೆಸರಿ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ. ದಯಾನಂದ್ ಸರ್, ವೇಣುಗೋಪಾಲ್ ಸರ್. ಸರ್ ನಾನು ಈಗ ಹೊಸದಾಗಿ ನ್ಯಾಷನಲ್ ಪಾರ್ಕ್ ಬರ್ತಾ ಇದ್ದೀನಿ. ಹೇಳಿ. ಇನ್ನು ಜಸ್ಟ್ ನಿಮ್ದು ಜಮೀನು ಏನು ಇಲ್ಲ. ಈಗಾಗಲೇ ಸಾಕಷ್ಟು ಮಿಸ್ಟೇಕ್ಗಳನ್ನ ನಾವು ಮಾಡ್ಬಿಟ್ಟಿದೀವಿ. ಇನ್ನು ಮುಂದೆ ಆದ್ರೂ ಸರಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಗೈಡ್ಲೈನ್ಸ್ ನಿಮ್ಮಿಂದ ಸಿಗ್ತಾ ಇದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬರ್ಲಿ ಅಂತ. ಹೊಸದಾಗಿ ನಾವ್ ಯಾರು ಬರ್ತಾ ಇದೀವಲ್ಲ, ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅನ್ನೋ ಕೆಲವು ವಿಷಯಗಳನ್ನು ಕೂಡ ನೀವು ಇದರಲ್ಲಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾವೆಲ್ಲ ಮಿಕ್ಸ್ಡ್ ಜನ ಇದೀವಿ. ಕೆಲವರಿಗೆಲ್ಲ 30-40 ವರ್ಷದ್ದು ತೋಟ ಇದೆ, ನಮಗೆ 3 ತಿಂಗಳ ತೋಟ ಇದೆ. ಸೊ ಅವರ ನಮ್ಮ ಅನುಭವಗಳನ್ನು ಸೇರಿಸಿ ಈಗ ನಾವು ಮತ್ತೆ ನಿಮ್ಮೊಂದಿಗೆ ಸೇರುವಂತ ರಸ್ತೆಯನ್ನ ನಮಗ್ ತೋರ್ಸ್ಕೊಡ್ಬೇಕು. ಡ್ರಿಪ್ ಯಾವಾಗ ಬೇಕು, ವಿಂಕ್ಲರ್ ಯಾವಾಗ ಬೇಕು, ಲ್ಯಾಟ್ರಲ್ ಯಾವಾಗ ಬೇಕು ನಮಗ್ ಗೊತ್ತೇ ಇಲ್ಲ. ಯಾವ ಹಲೋ ಹೇಳಿ ಪ್ರಕಾಶ್, ಕೇಳಿಸ್ತಾ ಇದೆ, ಹೇಳಿ. ಯಾವ ಗಿಡ ಯಾವಾಗ ಹಾಕ್ಬೇಕು, ಎಲ್ಲ ಹಾಕ್ಬೇಕು, ಹೆಂಗ್ ಹಾಕ್ಬೇಕು ಅಂತ ಗೊತ್ತಿಲ್ಲ. ಈಗ ನೀವು MS ಫಾರ್ಮ್ ಬಗ್ಗೆ ಹೇಳಿದ್ರೆ, ನಾನು MS ಫಾರ್ಮ್ ನೋಡಿದೀನಿ ಸರ್. ಬಟ್ ಅಲ್ಲಿ ನಮ್ಮನೆ ತೋಟಕ್ಕೆ ಇನ್ನೂ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಬರೋ ಪ್ರಯತ್ನ ಮಾಡ್ತೀನಿ. ಬಟ್ ಪ್ರತಿಯೊಬ್ಬರದ್ದು ಒಂದೊಂದು ರೀತಿಯಾದ ತೋಟದ ಶೇಪ್ ಇರುತ್ತೆ. ನನ್ನದು ಕೋನ್ ಟೈಪ್ ಅಲ್ಲಿ ಇರುತ್ತೆ. ಅದಕ್ಕೆ ನಾನು ಹೆಂಗೆ ಪ್ಲಾನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ. ಸೊ ಈ ವಿಷಯಗಳನ್ನೆಲ್ಲ ನೀವು ಸ್ವಲ್ಪ ಸೇರಿಸ್ಕೊಂಡು ನಮ್ಗೆ ಗೈಡ್ ಮಾಡ್ತಾ ಹೋದ್ರೆ ನಮ್ಗೆ ಮುಂದಕ್ಕೆ, ಈಗೇನು ನಾವು ಮಿಸ್ಟೇಕ್ ಮಾಡ್ಬಿಟ್ಟಿದೀವಿ ಆಗೋಯ್ತು. ಇನ್ನು ಮುಂದೆ ಆದ್ರೂ ನಾವು ಇಂಡಿಪೆಂಡೆಂಟ್ ಆಗಿ ನಮ್ಮ ಮೇಲೆ ನಾವೇ ಇನ್ವೆಸ್ಟ್ ಮಾಡ್ಕೊಂಡು ನಾವು ಕಲಿಯೋ ತರ ಮಾಡಿ ಅಂತ ನನ್ನ ವಿನಂತಿ ಸರ್. ಖಂಡಿತ ಪ್ರಕಾಶ್ ಜಿ. ಈಗ ನೀವು MS ಫಾರ್ಮ್ ಬಂದಿದ್ದು ತುಂಬ ಸಂತೋಷ, ಬಂದಿದ್ರಿ, ಜೊತೆಗಿದ್ವಿ. ಈಗ ಸ್ವಲ್ಪ ಮತ್ತು ಬದಲಾವಣೆಗಳು, ಮತ್ತೆ ನಿಮ್ಮ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡೋದ್ನಲ್ಲ ಅವತ್ತು, ಅದಕ್ಕೂ ಈಗ ಶನಿವಾರ ಭಾನುವಾರ ನಾವೇನು ಕಾರ್ಯಕ್ರಮ ಮಾಡ್ತಿದ್ದೀವಲ್ಲ, ಇದರಲ್ಲಿ ತುಂಬ ಸ್ಟ್ರಕ್ಚರ್ಡ್ ಲರ್ನಿಂಗ್ ತರಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಒಂದು ವೈಟ್ ಬೋರ್ಡು, ಮಾರ್ಕರ್ ಎಲ್ಲ ತಗೊಂಡೋಗಿ ಇಟ್ಕೊಂಡಿದ್ದೀನಿ. ಒಂದು ರೀತಿ ಒಂದು ಕ್ಲಾಸ್ ರೂಮ್ ಎನ್ವೈರ್ನ್ಮೆಂಟು ಕ್ರಿಯೇಟ್ ಮಾಡೋಣ, ಫಂಡಮೆಂಟಲ್ಸ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಮತ್ತು ಪ್ರಾಕ್ಟಿಕಲ್ ಆಗಿ ಗಿಡದ ಪಕ್ಕ ನಿಂತ್ಕೊಂಡು ನಾವು ವಿಮರ್ಶೆ ಮಾಡೋಣ, ವಿವರಣೆ ತಗೊಳ್ಳೋಣ. ಸಾಧ್ಯವಾದರೆ ಈ ಒಂದು ವೀಕೆಂಡ್ ಶನಿವಾರ ಭಾನುವಾರಗಳಲ್ಲಿ ಏನು 1 ಡೇ ಪ್ರೋಗ್ರಾಮ್ ಮಾಡ್ತೀನಲ್ಲ, ದಯವಿಟ್ಟು ಇನ್ನೊಂದ್ಸಲ ಬನ್ನಿ, ನಿಮ್ಮ ಆಸಕ್ತ ಶ್ರೀಮತಿಯವರನ್ನು ಕರ್ಕೊಂಡ್ಬನ್ನಿ. ಈ ಥರ ಇದರಿಂದ ನಾವು ಖಂಡಿತ ಮುಂದುವರಿಬೋದು. ಈಗ ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿರುತ್ತೋ ಫಾರ್ಮಲ್ಲಿ ಅದನ್ನು ದಯವಿಟ್ಟು ನನ್ನ ಜೊತೆ ಡಿಸ್ಕಸ್ ಮಾಡಿ, ಆಫ್ಲೈನಲ್ಲಿ ವಾಟ್ಸಪ್ಪಲ್ಲಿ ಮಾತಾಡೋಣ, ಭೇಟಿ ಮಾಡೋಣ ವೈಯಕ್ತಿಕವಾಗಿ. ಮತ್ತೆ ಈ ಒಂದು ಬ್ರಾಡರ್ ನಾಲೆಡ್ಜ್ ಬೇಸ್ ಅಂತೀವಲ್ಲ, ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾದರೆ ನಮ್ಮ ವೀಕೆಂಡ್ ಪ್ರೋಗ್ರಾಮ್ಗಳಲ್ಲಿ ಅಟೆಂಡ್ ಮಾಡಿ. ಸರ್ ಒಂದೇ ರಿಕ್ವೆಸ್ಟ್ ಅಂದ್ರೆ, ಹೇಳಿ ಪ್ರಕಾಶ್. ಈ 12-13 ನಾನು ಬರೋಕ್ಕಾಗಲ್ಲ. ಯಾಕೆಂದ್ರೆ ಅಲ್ಲಿ ಫಾರ್ಮ್ ಹೌಸ್ ತೊಂದರೆ ಇಲ್ಲ, ಕೊನೆ ಮೂಮೆಂಟು. ಈಗ ನಾನು ಹೋಗಿ ಅದನ್ನ ಮುಗಿಸ್ಬಿಟ್ಟು ಬರಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ನಾನು ಜಾಯಿನ್ ಆಗ್ತೀನಿ ಸರ್. ಖಂಡಿತ ಸರ್, ಖಂಡಿತ ಬನ್ನಿ. ಯು ಆರ್ ಆಲ್ವೇಸ್ ವೆಲ್ಕಮ್. ನಮ್ಮನೆ ತೋಟಕ್ಕೂ ಬನ್ನಿ. Thank you. Sir, what is the size of the winkler, sir, which we should buy? Is it 1/2 inch or 3/4 inch? It is 25 mm or 3/4 inch. Even 1/2 inch winklers are also available, Venugopal. Yes, it is available, sir. I am just seeing Amazon. That can be used mainly for our bed-based products. That is your vegetables, ginger, turmeric, those kind of things. They have, they use 20 mm because its radius will be less. So in an agriculture farm or horticulture farm, we will go for 25 mm, that is 3/4 inch, which will have a greater radius
thereby reduces the investment on feeder lines and sublines. So for horticulture, 3/4 for 3/4 only, sir. 3/4. 25 mm or 3/4 of an inch. okay. I think we should close. What you say, friends? Can we close for the day? Yes, sir. Yeah. So thank you very much for connecting with me every Wednesday, and many of you have attended our weekend interactions in MS Form. Again, this weekend we have 2 days program. I will be there for 2 days. It will be 1 day for the interested participants. Please do register yourself. We have already communicated the Google page for registration, just to bring some clarity or some kind of ease of back-end operation for us. Vivara Info, Mr. Vishwas will be coordinating all these things for me. He is supporting me. So let us make this farm visits of yours to our both the farms will be more productive, more informative. Rather than you people coming on 1 or 2, we now about 20 plus people will be there together. There is a lot of cross learning will happen. Most importantly, you guys get network with other interested farmers around Bangalore or wherever it is. So it is a great opportunity to network with others and have common discussions. Please plan yourself to visit MS Form on these weekend program days, which will be coordinated by Vivara Info. And we try to do it at least once in a month. If not, we wish to do every second and fourth Saturday and Sunday. Depends on our time and logistics and other things. At least once in a month, we are going to do this 1 day seminar kind of a thing. It's an interaction with a detailed farm tour. So please register yourself and plan and spend 1 full day with us as our guest. Thank you very much. Have a good night. ನಮಸ್ಕಾರ ಮಿತ್ರರೇ. ಸೊ ಈ ಶನಿವಾರ ಭಾನುವಾರ ನಮ್ಮ MS ಫಾರ್ಮಲ್ಲಿ ಇರ್ತಕ್ಕಂಥ 1 ದಿನದ ತೋಟದ ಭೇಟಿ ಕಾರ್ಯಾಗಾರಕ್ಕೆ ಬನ್ನಿ. ಅಲ್ಲಿ ನೀವು ಸಾಕಷ್ಟು ಇತರ ಆಸಕ್ತ ರೈತರನ್ನು ನಿಮ್ಮ ಜೊತೆ ನೀವು ಪರಿಚಯ ಮಾಡ್ಕೋಬೋದು. ಅವರ ಒಂದು ಸಂದೇಹಗಳನ್ನು ನಿಮ್ಮ ಸಂದೇಹದ ರೀತಿ ನೀವು ನೋಡ್ಬೋದು. ಅಲ್ಲೇ ನಾವು ಕೊಡ್ತಕ್ಕಂಥ ವಿವರಣೆಗಳನ್ನು ಪಡಿಬೋದು. ಇದು 2ನೇ ನನ್ನ ಪ್ರಯತ್ನ. ಈ ಸಲ ಆದಷ್ಟು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾನೇನು ಕಾನ್ಸೆಪ್ಟ್ನ ವೈಟ್ ಬೋರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನು ಗಿಡದ ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ಬೋದಲ್ಲ ಅನ್ನೋ ಒಂದು ಪ್ರಯೋಗ ಈ ಸಲ ಮಾಡ್ತೀನಿ. ವೈಟ್ ಬೋರ್ಡ್ ಡಿಸ್ಕಷನ್ಸು ಇರುತ್ತೆ ಮತ್ತು ಆನ್ ಫೀಲ್ಡ್ ಇಂಟ್ರಾಕ್ಷನ್ಸು ಇರುತ್ತೆ. ಸೊ ದಯವಿಟ್ಟು ನನ್ನ ಜೊತೆ ಜೋಡಿಸ್ಕೊಂಡಿರಿ. ಸಾಧ್ಯವಾದರೆ ಈ ಶನಿವಾರ ಭಾನುವಾರದ ಕಾರ್ಯಕ್ರಮಕ್ಕೆ ಬನ್ನಿ. ನಿಮಗೆ ಗೂಗಲ್ ಶೀಟ್ ಕಳಿಸಿದೆ ರಿಜಿಸ್ಟರ್ ಮಾಡಲಿಕ್ಕೆ, ಅದನ್ನು ಯೂಸ್ ಮಾಡಿ ರಿಜಿಸ್ಟರ್. ಅದ್ರ ಬಗ್ಗೆ ಸಾಕಷ್ಟು ಅನುಭವ ಇಲ್ಲದೆ ಇರೋರು ನೇರವಾಗಿ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡಿ ಸಾಕು. ನಾವು ಶನಿವಾರ ಬರ್ತೀವಿ ಅಥವಾ ನಾವು ಭಾನುವಾರ ಬರ್ತೀವಿ. ಯಾಕೆಂದರೆ ನಾನು ಅಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು, ಅವ್ರಿಗೆ ಹೇಳಬೇಕು. ಆಹಾರ ನಾವು ವೇಸ್ಟ್ ಮಾಡಬಾರ್ದು. ದಯವಿಟ್ಟು ಮುಂಚೆನೇ 1 ದಿವಸ ಮುಂಚೆ ನಮಗೆ ತಿಳಿಸಿ. ಯಾವ ಬರೋರು ಶನಿವಾರ ಬರ್ತೀರಾ ಅಥವಾ ಭಾನುವಾರ ಬರ್ತೀರಾ, ದಯವಿಟ್ಟು ತಿಳಿಸಿ. ನಮಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಎಲ್ರಿಗೂ ಶುಭರಾತ್ರಿ. ನಮಸ್ಕಾರ. ನಮಸ್ಕಾರ ಸರ್. ಶುಭರಾತ್ರಿ. Sir, Shubhratri, sir. Good evening, sir.